नियतिदृशितमो बन्धमोक्षाश्च यस्मात् अस्य श्री ब्रह्मरुद्रप्रभृतिसुरनरद्वीषशत्रुआत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् नारायणं नमस्कृत्य नरं चैव नरोत्तमम् देवीं सरस्वतीं व्यासं ततो जयमुदीरयेत् अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः स्वस्त्यस्तु अशेषसतां सन्मङ्गलानि भवन्तु. ಶ್ರೀಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಶ್ರೀಮದ್ ಭಾಗವತ ಮಹಾಪುರಾಣದ ಮಂಗಳದ ಪರ್ವಕಾಲ ಎಲ್ಲಿ ಹರಿಕಥಾ ಪ್ರಸಂಗವೋ ಅಂತ ದಾಸರು ಹೇಳಿದಂತೆ ಭಾಗವತದ ಪುರಾಣ ನಡೆದಲ್ಲಿಯೇ ಗಂಗಾದಿ ಸಮಸ್ತ ತೀರ್ಥಾಭಿಮಾನಿ ದೇವತೆಗಳ ಸನ್ನಿಧಾನ ಬಂದಿರ್ತದೆ. ಕ್ಷೇತ್ರಾಭಿಮಾನಿ ದೇವತೆಗಳು, ಶಾಸ್ತ್ರ, ವೇದ ಅವುಗಳ ಅಭಿಮಾನಿ ದೇವತೆಗಳೆಲ್ಲ ಬಂದು ಸನ್ನಿಹಿತರಾಗಿರ್ತಾರೆ. ಭಾಗವತ ಪುರಾಣ ನಾವು ನೀವು ಹೇಳುವ ಮುಖ್ಯ ಅಧಿಕಾರಿಗಳು, ಮುಖ್ಯ ಶ್ರೋತೃಗಳಲ್ಲ ಅಂತಾರೆ. ಭಾಗವತ ಹೇಳೋದು ಅಂದರೆ ಶುಕಮುನಿಗಳೇ ಅಂತೆ. ಭಾಗವತವನ್ನು ಸರಿಯಾಗಿ ಅರ್ಥೈಸಿ ಶ್ಲೋಕಗಳನ್ನು ಸೇರಿಸಿ ನಿಜವಾದ ಪ್ರಮೇಯವನ್ನು ಹೇಳೋದು ಶುಕಮುನಿಗಳೇ ಅಂತ ಹೇಳ್ತಾರೆ. ಹಾಗಾದರೆ ನಾವೆಲ್ಲ ಏನು? ಹಾಗಾದರೆ ನಿಮಿತ್ತ ಮಾತ್ರಂ ಭವಸವ್ಯಸಾಚಿನ್. ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನ ನೀನೊಬ್ಬ ನಿಮಿತ್ತ ಅಂತ ಹೇಳ್ತಾನೆ. ಯುದ್ಧ ನೀನೇ ಮಾಡ್ತೀನಿ ಅಂತ ಅಹಂಕಾರ ಪಡಬೇಡ, ಯುದ್ಧ ಎಲ್ಲ ನಾನೇ ಮಾಡಿ ಮುಗಿಸಿದ್ದೇನೆ ವಿಶ್ವರೂಪ ತೋರಿಸಿ ಹೇಳ್ದ. ನಂದೇನು ಕೆಲಸ ಕೃಷ್ಣ ಹಾಗಾದರೆ ಅಂದರೆ ನಿಮಿತ್ತ ಮಾತ್ರಂ ಭವಸವ್ಯಸಾಚಿನ್, ನಿಮಿತ್ತ ಅಷ್ಟೆ. ಹಾಗೆ ನಾವೆಲ್ಲ ನಿಮಿತ್ತ ಭಾಗವತವನ್ನು ಹೇಳಲಿಕ್ಕೆ, ಕೇಳಲಿಕ್ಕೆ. ಭಾಗವತ ನಡೆದ ಸ್ಥಳದಲ್ಲೆಲ್ಲ ದೇವತೆಗಳು ಯಾರ್ಯಾರು ಬಂದಿರ್ತಾರೆ? ಪ್ರಹ್ಲಾದಸ್ಥಾಲಧಾರಿ ತರಳಗತಿತಯಾ ಚೋದ್ಧವ ಕಾಂಸ್ಯಧಾರಿ ವೀಣಾಧಾರಿ ಸುರರ್ಷಿ. ಪ್ರಹ್ಲಾದರಾಜರು ಬರ್ತಾರಂತೆ. ಭಾಗವತೋತ್ತಮರಾದ್ದರಿಂದ ಭಾಗವತ ಅಂದರೆ ಬಹಳ ಪ್ರೀತಿ ಅವರಿಗೆ. ತಾಳ ಹಿಡಿದುಕೊಂಡು ಬಂದಿರ್ತಾರೆ. ನಮ್ಮ ಕಣ್ಣಿಗೆ ಕಾಣಲ್ಲ ಅಷ್ಟೆ, ನಮ್ಮ ಕಣ್ಣು ಅವರನ್ನು ಸೆರೆ ಹಿಡಿಯುವಷ್ಟು ಶಕ್ತಿ ಪಡೆದಿಲ್ಲ. ಆದರೆ ಭಾಗವತ ನಡೆದಲ್ಲೆಲ್ಲ ಪ್ರಹ್ಲಾದರಾಜರು ಬಂದೇ ಬರ್ತಾರೆ, ತಾಳ ಹಿಡಿದುಕೊಂಡು ಬಂದಿರ್ತಾರೆ. ಪ್ರಹ್ಲಾದಸ್ಥಾಳಧಾರಿ ತರಳಗತಿತಯಾ ಚೋದ್ಧವ ಕಾಂಸ್ಯಧಾರಿ. ಕಂಚಿನ ಒಂದು ವಾದ್ಯ, ಅದು ಬಹಳ ವಿಶೇಷ. ಅದನ್ನು ಹಿಡಿದುಕೊಂಡು ಉದ್ಧವ ಬರ್ತಾನಂತೆ. ಭಾಗವತದಲ್ಲಿ ಉದ್ಧವನ ಕಥೆ 11ನೇ ಸ್ಕಂಧದಲ್ಲಿ ಬರ್ತದೆ, 3ನೇ ಸ್ಕಂಧದಲ್ಲಿ ಬರ್ತದೆ ಉದ್ಧವನ ಬಗ್ಗೆ. ಅವನು ಒಬ್ಬ ಭಾಗವತ ಧರ್ಮಾನುಷ್ಠಾನ ಮಾಡಿದವನು, ಭಾಗವತ ಧರ್ಮ ಪ್ರವೃತ್ತಿಯಾಗಲಿಕ್ಕೆ ಕಾರಣನಾದವನು. ಹಾಗಾಗಿ ಭಾಗವತ ನಡೆದಿದೆ ಅಂದರೆ ಸಾಕು, ಉದ್ಧವ ಬರ್ತಾನಂತೆ, ಕಂಚಿನ ವಾದ್ಯ ಹಿಡ್ಕೊಂಡು ಬಂದ್ಬಿಡ್ತಾನೆ. ಚೋದ್ಧವ ಕಾಂಸ್ಯಧಾರಿ ವೀಣಾಧಾರಿ ಸುರರ್ಷಿ. ತ್ರಿಲೋಕ ಸಂಚಾರ ಮಾಡುವಂಥ ನಾರದರು ಯಾರ ಮನೆಯಲ್ಲಿ ಭಾಗವತ ನಡೀತಿದೆ ಅಂತ ನೋಡ್ತಾ ಹೋಗ್ತಿರ್ತಾರಂತೆ. ಭಾಗವತದ ಶ್ಲೋಕ ಕೇಳಿದ ಕೂಡಲೇ ತಮ್ಮ ವೀಣೆ ಹಿಡ್ಕೊಂಡು ಅವ್ರ ಮನೆಗೆ ಬಂದ್ಬಿಡ್ತಾರೆ. ನಾರದರ ವೀಣೆಯ ಹೆಸರು ಮಹತಿ ಅಂತ. ಮಹತಿ ವೀಣೆಯನ್ನು ಹಿಡಿದುಕೊಂಡು ಭಾಗವತ ಕೇಳ್ತಾ ಕೇಳ್ತಾ ಆನಂದ ಪಡ್ತಾ ಇರ್ತಾರಂತೆ. ಹಾಗಾಗಿ ವೀಣಾಧಾರಿ ಸುರರ್ಷಿ ರಾಗ ಕರ್ತಾರ್ಜುನೋಭೂತ್. ರಾಗವನ್ನು ಜೋಡಿಸಿ ಕೊಡಬೇಕಲ್ಲ, ರಾಗ ತಾನಾಗೆ ಜೋಡಲ್ಲ, ಅದು ಜೋಡಿಸ್ಬೇಕಾದ್ರೆ ಒಬ್ಬರು ಬೇಕು.
ಅರ್ಜುನ ರಾಗಕರ್ತ, ರಾಗ ಜೋಡಿಸಿಕೊಡ್ಲಿಕ್ಕೆ ಅರ್ಜುನ ಬರ್ತಾನೆ ಭಾಗವತ ನಡೆದ ಸ್ಥಳದಲ್ಲಿ ಅಂತ ಹೇಳಿದ್ದಾರೆ. ಇಂದ್ರೋ ವಾದೀನ್ ಮೃದಂಗಂ, ಮಂಗಳ ಅಂದಮೇಲೆ ವಾದ್ಯಗಳು ಮೊಳಗದೆ ಹೋದರೆ, ಶಬ್ದ ಕೇಳದೆ ಹೋದರೆ ಅದನ್ನೇನು ಮಂಗಳ ಅನ್ಲಿಕ್ಕೆ ಸಾಧ್ಯ? ಮಂಗಳವಾದ್ಯ ಇಲ್ಲದೆ ಮಂಗಳ ಮಾಡೋದೆ? ಹಾಗಾಗಿ ಮಂಗಳವಾದ್ಯ ಘೋಷಣೆ ಮಾಡಲಿಕ್ಕೆ ಇಂದ್ರದೇವರು ಮೃದಂಗ ತಗೊಂಡು ಬಂದಿರ್ತಾರಂತ. ಇಂದ್ರೋ ವಾದೀನ್ ಮೃದಂಗಂ, ಇಂದ್ರ ಮೃದಂಗ, ರಾಗಕರ್ತ ಅರ್ಜುನ, ಕಂಚಿನ ಪಾತ್ರೆ ಕಂಚಿನ ವಾದ್ಯವನ್ನು ಹಿಡಿದುಕೊಂಡು ಉದ್ಧವ, ಮಹತಿ ವೀಣೆಯನ್ನು ಧರಿಸಿದಂಥ ನಾರದರು, ತಾಳಧಾರಣೆ ಮಾಡಿಕೊಂಡು ಪ್ರಹ್ಲಾದ, ಇಷ್ಟು ಜನ ಬಂದಿರ್ತಾರೆ. ಭಾಗವತ ಪ್ರವಚನ ನಡೀತದೆ ಅಂತಂದಾಗ ಇನ್ನು ಜಯಘೋಷ ಮಾಡಬೇಕೋ ಬೇಡ? ಘೋಷವಾಕ್ಯಗಳನ್ನು ಕೂಗದೆ ಹೋದರೆ ಅಲ್ಲಿ ಏನು ಮಂಗಳ ಅನ್ನಿಸ್ತದೆ? ಹರಿ ಸರ್ವೋತ್ತಮ ಅಂತ ಒಂದು ಪ್ರಮೇಯ ತಿಳಿದು ಕೂಡಲೇ ಒಂದ್ಸಲಿ ಜಯ ಅನ್ಬೇಕಂತ. ಉತ್ತರ ಭಾರತದಲ್ಲೆಲ್ಲ ಭಾಗವತ ಮಾಡಿದಾಗ ಪದೇ ಪದೇ ಜಯಘೋಷ ಮಾಡಿಸ್ತಾ ಇರ್ತಾರೆ, ಕೃಷ್ಣನ ನಾಮ ಹೇಳಿ. ಅದಕ್ಕೇನೆ ಯಾರಿಗೂ ನಿದ್ರೆ ಬರಬಾರ್ದು, ಆಲಸ್ಯ ಬರಬಾರ್ದು, ಸುಮ್ಮನೆ ಐಡ್ಲಾಕ್ ಕೂತ್ಕೊಳ್ಬಾರ್ದು ಅಂತ ಮಧ್ಯ ಮಧ್ಯದಲ್ಲಿ ಹೇಳ್ರಿ ಎಲ್ಲರೂ ದೇವರ ನಾಮ ಅಂತ ದೇವರ ನಾಮ ಹೇಳಿಸ್ತಿರ್ತಾರೆ. ಹಾಗೆ ಭಾಗವತ ನಡೆದ ಸ್ಥಳದಲ್ಲಿ ಜಯ ಜಯ ಅಂತ ಜಯಘೋಷವನ್ನು ಮಾಡಲಿಕ್ಕೋಸ್ಕರವೇ ಸನತ್ ಕುಮಾರರು ಬಂದಿರ್ತಾರಂತ. ಜಯ ಜಯ ಸುಕರಾಹ ಕೀರ್ತನೆ ತೇ ಕುಮಾರಾಹ ಯತ್ರಾಗ್ರೇ ಭಾವವಕ್ತ, ಯತ್ರ ಅಗ್ರೇ ಭಾವವಕ್ತ, ಭಾಗವತದ ಭಾವವನ್ನು ಹೇಳುವ ವಕ್ತೃಗಳಲ್ಲಿ ಶುಕಮುನಿಗಳ ಸನ್ನಿಧಾನ ಬಂದಿರ್ತದಂತೆ. ಹೀಗೆ ಶ್ರೋತೃಗಳು ವಕ್ತೃಗಳು ನಾವು ನೀವುಗಳಾಗಿ ಮಾತ್ರ ಭಾಗವತ ಪುರಾಣ ನಡೆಸಿದ್ವಿ ಅಂತ ಅನಬಾಡ್ರಿ ಅಂತಾರೆ ವೇದವ್ಯಾಸರು. ಯಾರ್ದಾದ್ರೂ ಮನೆಯಲ್ಲಿ ಭಾಗವತ ನಡೀಬೇಕಾದಾಗೆಲ್ಲ ನಾನು ಇವರನ್ನ ಮೊದಲೇ ತಯಾರು ಮಾಡಿದ್ದೇನೆ. ಇವಾಗ ಒಂದು ಕಡೆ ಎಲ್ಲೋ ಸಂಗೀತಕ್ಕೆ ಅಂತ ಕಚೇರಿ ಕೊಡಲಿಕ್ಕೆ ಸಂಗೀತ ವಿದ್ವಾಂಸರು ಹೋಗುವಾಗ ಅವ್ರದ್ದೇ ಒಂದು ಗುಂಪು ಇರ್ತದೆ. ತಬಲಾ ಸಾಥಿ ಯಾರು, ತಾಳ ಸಾಥಿ ಯಾರು, ವೀಣೆ ಯಾರು, ಮೃದಂಗ ಯಾರು ಅಂತ ಒಂದು ದೊಡ್ಡ ಗುಂಪೇ ಇರ್ತದೆ. ಇವ್ರದೇ ಇಷ್ಟಿರ್ಬೇಕಾದ್ರೆ ದೇವ್ರು ಹೆಂಗೆ ಗುಂಪು ಮಾಡಿರಬೇಡ. ಅದಕ್ಕೆ ತನ್ನ ಭಾಗವತವನ್ನು ಮನೆ ಮನೆಗಳಲ್ಲಿ ಪ್ರಚಾರ ಮಾಡಲಿ, ಪ್ರಸಾರ ಮಾಡಲಿ, ಪರಿಣಾಮ ಆಗಲಿ, ಪ್ರಭಾವ ಬೀರಲಿ, ಹೇಳುವವರಿಗೆಲ್ಲ ನಾನು ಅವಕಾಶ ಮಾಡ್ತೇನೆ. ಹೇಳುವವರೊಳಗೆಲ್ಲ ಶುಕಾಚಾರ್ಯರಿಗೆ ಹೋಗ್ಲಿಕ್ಕೆ ಹೇಳ್ತೇನೆ. ಶುಕಾಚಾರ್ಯರು ಒಬ್ಬೊಂಟಿಗರಾಗಿ ಹೋಗುವ ಹಾಗಿಲ್ಲ. ಯಾವತ್ತಾದರೂ ಸಂಗೀತಗಾರರು ಒಬ್ಬರೇ ಹೋಗಿ ಸಂಗೀತ ಕಚೇರಿ ಮಾಡಿದ್ದು ಅಂತಿರ್ತದೇನು? ಹಾಗೆ ಮಾಡಿಸಲ್ಲ. ಲೋಕದಲ್ಲಿರೋ ಸಂಗೀತಗಾರರೇ ಒಬ್ಬರೇ ಹೋಗಲ್ಲ, ಇನ್ನು ದೇವಲೋಕದ ಭಾಗವತ ಗಾನವನ್ನು ಮಾಡುವ ಶುಕಾಚಾರ್ಯ ಯಾಕೆ ಒಬ್ಬರೇ ಹೋಗ್ತಾರೆ? ಇವರೆಲ್ಲ ಸೇರ್ತಾರೆ. ಪ್ರಹ್ಲಾದ, ಉದ್ಧವ, ನಾರದ, ಇಂದ್ರ, ಅರ್ಜುನ, ಸನತ್ ಕುಮಾರರು ಇವರೆಲ್ಲ ಪಕ್ಕವಾದ್ಯ ಸೇವೆ ಮಾಡ್ತಾ ಇರ್ತಾರೆ. ಶುಕಾಚಾರ್ಯರು ಭಾಗವತದ ಗಾನ ಮಾಡ್ತಾ ಇರ್ತಾರಂತೆ. ಹೀಗೆ ಭಾಗವತದ ಮಂಗಳದಲ್ಲಿ ಭಾಗವಹಿಸಿದಾಗ ಇಷ್ಟೆಲ್ಲ ದೇವತೆಗಳೇ ಸನ್ನಿಹಿತರಾಗಿ ಬಂದಿರ್ತಾರೆ. ನಾವು ಅದರೊಳಗೆ ಪಾಲ್ಗೊಂಡು ಚೆನ್ನಾಗಿ ಮೈ ಮರೆತು ಭಾವಪರವಶರಾಗಿ ದೇವರನ್ನು ಗುಣಗಾನ ಮಾಡಿದರೆ, ಅವನ ಕಥೆಯನ್ನು ಕೇಳಿದರೆ ಹೇಳಿದರೆ ಅವರೆಲ್ಲ ನಮ್ಮನ್ನು ನೋಡಿ ನಮ್ಮನ್ನು ಹರಿಸಿ ಹೋಗ್ತಾರಂತೆ. ಅಂತೂ ಎಷ್ಟು ಚೆನ್ನಾಗಿ ಭಾಗವತ ಹೇಳೋ ಪ್ರಯತ್ನ ಮಾಡಿದ ಈತ. ಕೇಳಲಿಕ್ಕೆ ಎಷ್ಟು ಉತ್ಸುಕರಾಗಿ ಶ್ರೋತೃಗಳಾಗಿ ಬಂದಿದ್ರು. ನಮ್ಮನ್ನು ಅವರೆಲ್ಲ ಹರಿಸಿ ಅನುಗ್ರಹಿಸಿ ಇದರಿಂದ ಬರಬೇಕಾದ ಪುಣ್ಯ ನಮಗೆ ಕೊಟ್ಟು ಕರುಣಾಶಾಲಿಗಳಾಗಿ ಆಮೇಲೆ ಅವರೆಲ್ಲ ಅದೃಶ್ಯರಾಗ್ತಾರೆ. ಹೀಗೆ ಭಾಗವತ ನಡೆದ ಸ್ಥಳಗಳಲ್ಲಿ, ನಡೆಯುವಂತಹ ಮಂಗಳದ ಸ್ಥಳಗಳಲ್ಲಿ ನಾವು ಅನುಸಂಧಾನ ಮಾಡಬೇಕು. ಇಂತಹ ಭಾಗವತ ದೇವದುರ್ಗಮವಾದ ಗ್ರಂಥ. ದೇವತೆಗಳಿಗೂ ಪೂರ್ಣ ಅರ್ಥ ಮಾಡ್ಕೊಳ್ಳಿಕ್ಕೆ ಸುಲಭ ಸಾಧ್ಯ ಇಲ್ಲ. ಅಂಥ ಗ್ರಂಥ ಇದು. ನಿನ್ನೆ ತನಕ ನಾವು ಕೆಲವು ವಿಷಯಗಳನ್ನು ಸಪ್ತಮ ಸ್ಕಂಧ ಅಷ್ಟಮ ಸ್ಕಂಧದಲ್ಲಿ ಬಂದದ್ದನ್ನು ನೋಡ್ತಾ ಬಂದ್ವಿ. ಇವತ್ತು 9ನೇ ಸ್ಕಂಧದಲ್ಲಿ ಬರುವ ರಾಮಾವತಾರದ ಚರಿತ್ರೆಯ ಮಕರಂದವನ್ನು ಚಿಂತನೆ ಮಾಡೋಣ. ಗುರುವರ್ಥೇ ತ್ಯಕ್ತ ರಾಜ್ಯ ವ್ಯಚರದನುವನಂ ಪದ್ಮ ಪದ್ಭ್ಯಾಂ ಪ್ರಿಯಾಯಾ ಪಾಣಿಸ್ಪರ್ಶಾಕ್ಷಮಾಭ್ಯಾಂ ಮೃಜಿತ ಪಥಿರುಜೋ ಯೋ ಹರೀಂದ್ರಾನುಜಾಭ್ಯಾಂ. ಭಗವಂತ ಕೌಸಲ್ಯಾನಂದನನಾದ ರಾಮ ಭೂಮಿಗೆ ಭಾರಭೂತರಾದ ರಾವಣ ಕುಂಭಕರ್ಣಾದಿಗಳನ್ನೆಲ್ಲ ಸಂಹಾರ ಮಾಡಿದ. ರಾಮಾವತಾರ
ನಾವು ಹೇಗೆ ಅದನ್ನು ಅನುಸಂಧಾನ ಮಾಡಬೇಕು. ವಿಸ್ತಾರವಾಗಿ ರಾಮಾಯಣದಲ್ಲಿ ಬರ್ತದೆ ಕಥೆ. ವಿಸ್ತಾರ ಕಥೆ ಭಾಗವತದಲ್ಲಿ ಹೇಳಲಿಲ್ಲ, ಭಾಗವತ ಸಂಕ್ಷೇಪವಾಗಿ ಹೇಳ್ತದೆ. ಹಾಗಾಗಿ ರಾಮಾಯಣ ಸಂಕ್ಷೇಪ ಭಾಗವತ 9ನೇ ಸ್ಕಂದದಲ್ಲಿ ಬರ್ತದೆ. ರಾಮಾವತಾರದ ತಿಳುವಳಿಕೆ ಅರಿವೇನು, ನಮಗೇನು ಕೊಟ್ಟದ್ದು ಸಂದೇಶ? ಹನುಮಂತ ದೇವರು ಹೇಳ್ತಾರೆ, ಮರ್ತ್ಯಾವತಾರಸ್ತ್ವಿಹ ಮರ್ತ್ಯ ಶಿಕ್ಷಣಂ ರಕ್ಷೋವಧಾಯೈವ ನ ಕೇವಲಂ ವಿಭೋ. ಮರ್ತ್ಯಾವತಾರಸ್ತು ಇಹ ಮರ್ತ್ಯ ಶಿಕ್ಷಣಂ ಅಂತಾರೆ. ಮನುಷ್ಯರ ಮಧ್ಯದಲ್ಲಿ ರಾಮನಾಗಿ ಭಗವಂತ ಅವತಾರ ಮಾಡಿದ್ದು ಮನುಷ್ಯರಿಗೆ ಶಿಕ್ಷಣ ಕೊಡಲಿಕ್ಕೆ ಅಂತ. ಮನುಷ್ಯನಿಗೆ ಶಿಕ್ಷಣ ಯಾವುದರಿಂದ ಕೊಡಬೇಕು? ತಾನೇ ಭೂಮಿಯಲ್ಲಿ ಬಂದು ತಾನು ಹೀಗಿರಬೇಕು ಅಂತ ತಾನು ಮೊದಲು ಇದ್ದು ತೋರಿಸಿದ ಮೇಲೆ ಅವನನ್ನು ನೋಡಿದವರೆಲ್ಲ ಅವನಂತೆ ಇರಲಿಕ್ಕೆ ಪ್ರಾರಂಭ ಮಾಡ್ತಾರೆ. ವ್ಯತ್ಯಾಸ ಇಷ್ಟೇ, ನಾವು ರಾಮ ಬಂದು ತೋರಿಸಿದಾನೆ, ಮೇಲಿನಿಂದ ಅವತಾರ ಮಾಡಿ ಬಂದಿದ್ದಾನೆ, ಆದರೆ ನಾವು ಅವನಿಗಿಂತ ಹೆಚ್ಚು ರಾವಣನ ಅನುಸರಿಸ್ತೇವೆ ಅಂತ ನಮ್ಮ ಹಠ. ರಾವಣನ ಬಗ್ಗೆನೇ ಸಿನಿಮಾ, ರಾವಣನ ಬಗ್ಗೆನೇ ನಾಟಕ, ರಾವಣನ ಬಗ್ಗೆ ಪರಾಕ್ರಮ. ಹಿಂದೆಲ್ಲ ಕೆಲವು ಸಂಸ್ಕೃತ ಕವಿಗಳು ರಾವಣನ ಬಗ್ಗೆ ಕಾವ್ಯಗಳನ್ನು ಬರೆದರು. ಎಲ್ಲ ಕಾಲದಲ್ಲೂ ಇದೆ ಅದು ಆ ಥರದ್ದು. ರಾವಣನೇ ಭಾರಿ ದೊಡ್ಡ ನಾಯಕ ಅಂತ. ಕವಿಗಳಿಗೆ ಸ್ವಾತಂತ್ರ್ಯ ಇರ್ತದೆ, ಯಾರೂ ದೂಷಿಸ್ಲಿಕ್ಕೆ ಬರಲ್ಲ. ಕವಿ ಸ್ವಾತಂತ್ರ್ಯ ಅದು, ಅದನ್ನು ಅಪಹರಿಸಬಾರದು. ಆದರೆ ಇತಿಹಾಸದಲ್ಲಿ ರಾಮಾಯಣ ರಾವಣನ ಬಗ್ಗೆ ಹೇಳ್ತದೆ ನಿಜ. ಹೇಳಿದ ಮೇಲೆ ಅದರ ಮರ್ಮ ಏನು ಅಂದರೆ ರಾಮಾದಿವದ್ ವರ್ತಿತವ್ಯಂ ನ ರಾವಣಾದಿವತ್. ಇದೇ ಸಾರ. ಇದ್ರೆ ರಾಮನಂತೆ, ರಾಮನ ಪಕ್ಷದಲ್ಲಿದ್ದವರಂತೆ ಭೂಮಿಯಲ್ಲಿ ಬದುಕಬೇಕಂತ. ನ ರಾವಣಾದಿವತ್, ರಾವಣ, ಕುಂಭಕರ್ಣ, ಶೂರ್ಪಣಖೆ, ತಾಟಕ, ಸುಬಾಹು, ಮಾರೀಚ ಹಂಗಿರಬಾರ್ದು ಅಂತ. ಅಂದರೆ ಹೇಗಿರಬೇಕು ಅಂತ ತೋರಿಸ್ಲಿಕ್ಕೆ ರಾಮಾದಿಗಳಂತೆ, ಹೇಗಿರಬಾರ್ದು ಅಂತ ತೋರಿಸ್ಲಿಕ್ಕೆ ರಾವಣಾದಿಗಳು. ಅದಕ್ಕೆ ಹಿರಿಯರು ರಾಮಾದಿವದ್ ವರ್ತಿತವ್ಯಂ ನ ರಾವಣಾದಿವತ್ ಅಂತ. ಹಾಗಾಗಿ ರಾಮನಂತೆ ಇರಲಿಕ್ಕೆ ಪ್ರಯತ್ನ ಪಡಬೇಕು. ರಾಮನಂತಿರೋದು ಅಂದರೆ ಯಾವ ಗುಣದಲ್ಲಿ? ರಾಮ ಅಂದರೆ ಪಿತೃಭಕ್ತ ಅಂತ ಅರ್ಥ. ಪಿತೃಭಕ್ತಿ ಹೇಗಿರಬೇಕು? ರಾಮನನ್ನು ನೋಡಿ ಕಲಿಬೇಕಂತ. ರಾಮ ವಿರೋಧ ಮಾಡಿ ಕೈಕೇಯಿಯನ್ನು, ನೀನೇನು ಹೇಳೋದು ನನಗೆ? ನಿಂದೇನು ವರ? ನಿಂದೇನು ವರ? ಇಷ್ಟು ಪ್ರಜೆಗಳೆಲ್ಲ ನನ್ನನ್ನು ರಾಜನಾಗಲಿ ಅಂತ ಬಯಸ್ತಿರುವಾಗ ನಿಂದೇನು ನನಗಲ್ಲ? ಪ್ರಜೆಗಳು ನಿಜವಾಗಲೂ ನನಗೆ ಸಹಮತ ತೋರಿಸಿದ್ದಾರೆ. ವಸಿಷ್ಠಾದಿ ಋಷಿಗಳು ಸಹಮತಿ ಇದೆ, ಮಂತ್ರಿಗಳ ಸಹಮತಿ ಇದೆ, ಸ್ವತಃ ರಾಜ ದಶರಥ ಸಹಮತಿ ಇದೆ. ಇವರೆಲ್ಲ ಓಟ್ ಹಾಕಿದ ಮೇಲೆ ಕೈಕೇಯಿ ಮಂಥರೆ ಇಬ್ಬರದೇ ಓಟ್ ಬಿದ್ದಿರಲಿಲ್ಲ, ರಾಮನಿಗಷ್ಟೆ. ಹಾಗಾಗಿ ಇವರಿಬ್ಬರನ್ನೇ ಬಂಧಿಖಾನೆಯಲ್ಲಿ ಹಾಕಿ ರಾಮ ಅಯೋಧ್ಯೆಗೆ ರಾಜನಾಗೋದು ಎಷ್ಟೊತ್ತಿತ್ತು? ರಾಮ ಪದವಿಯನ್ನು ಗಿಟ್ಟಿಸ್ಕೊಳ್ಳೋದು ಎಷ್ಟೊತ್ತಿತ್ತು? ಆದರೆ ರಾಮ ಹಾಗೆ ಮಾಡಲಿಲ್ಲ ಅಂತದೆ. ವಾಲ್ಮೀಕಿಗಳೇ ಈ ಕಥೆ ಬರೆಯುವಾಗ ಆನಂದ ಬಾಷ್ಪ ಸುರಿಸ್ತಾರೆ. ಏನು ತ್ಯಾಗ ಮರಿತಾನೆ ರಾಮ ಅಂತ. ಬರ್ತೇನೆ ನಾನು ನಿನ್ನ ಹತ್ರ ಅಂತ ರಾಜ್ಯಲಕ್ಷ್ಮಿ, ಬೇಡ ನನಗೆ ನೀನು ಅಂತ ರಾಮ ಅಂತೆ. ಇಲ್ಲ ನಾನು ಬರ್ತೇನೆ, ನೀನು ಬೇಡ ಅಂತ. ಅಯೋಧ್ಯೆಯ ಸಿಂಹಾಸನವೇ ರಾಮನ ಪಾದದ ಅಡಿಗೆ ಬಂದು ಬಿದ್ದಿದೆ. ಅಯೋಧ್ಯೆ ಪ್ರಜೆಗಳೇ ರಾಮನ ಪಾದದ ಅಡಿಗೆ ಬಂದಿದ್ದಾರೆ. ಆದರೆ ರಾಮ ನನಗೆ ಬೇಡ ಅಂತ. ನಮ್ಮಪ್ಪ ಕೈಕೇಯಿ ಕೊಟ್ಟ ಮಾತನ್ನು ಸುಳ್ಳು ಮಾಡಿದೆ ಅಂತ ನಾನು ಅನಿಸ್ಕೊಳ್ಳಾರೆ. ನಮ್ಮಪ್ಪನೂ ಮಾತು ಕೊಟ್ಟು ಮೀರ್ದ ಅಂತ ಅವನು ಅಪಕೀರ್ತಿ ಕಟ್ಟಿಕೊಳ್ಳೋದಕ್ಕೆ ನಾನು ಬಿಡಲ್ಲ. ಇದು ಪಿತೃಭಕ್ತಿ ಅಂತ. ಇದು ಪಿತೃಭಕ್ತಿ. ಕೈಯಲ್ಲಿ ಬಲ ಇದೆ, ಜನ ಬೆಂಬಲ ಇದೆ, ಅಧಿಕಾರ ಹತ್ತಿರದಲ್ಲಿ ಕೈ ತನಕ ಬಂದಿದೆ. ತಂದೆನೇ ಹೇಳ್ತಿದ್ದಾನೆ ರಾಮ ನೀನು ರಾಜನಾಗು, ನೀನು ರಾಜನಾಗು ಅಂತ. ತಂದೆ ಒಪ್ಪಿಗೆ ಇದೆ, ಆದರೆ ತಂದೆಗೆ ಅಪಕೀರ್ತಿ ಬರಬಾರ್ದು. ಇದು ಪಿತೃಭಕ್ತಿ. ಮಾತೃದೇವೋ ಭವ ಪಿತೃದೇವೋ ಭವ. ಆ ವೇದದ ಶಿಕ್ಷಣವನ್ನು ಲೋಕಕ್ಕೆಲ್ಲ ಸಾರಿ ಹೇಳ್ದ. ಯಾವ ಕಾರಣಕ್ಕೂ ತಂದೆಯ ಸ್ಥಾನದಲ್ಲಿರೋರನ್ನು ಅವಮಾನಿಸ್ಬೇಡ, ಅವನ ಮಾತು ಸುಳ್ಳು ಅಂತ ಅನಿಸಿಸ್ಬೇಡ, ಅವನು ಕೊಟ್ಟ ಮಾತನ್ನು ಪಾಲಿಸಲಿಲ್ಲ ಅಂತ ತಂದೆಯ ಬಗ್ಗೆ ಅಷ್ಟು ಗೌರವವನ್ನು ತೋರಿದ. ತಾನು ನೋಡಿದರೆ ಜಗತ್ತಿನ ತಂದೆ, ಜಗತ್ತಿಗೆ ನಮ್ಮನ್ನು ತಂದ ತಂದೆನೂ ಅವನೇ,
ಜಗತ್ತಿಗೆ ಅವ ತಂದೆ. ಆದರೆ ಭೂಮಿಯಲ್ಲಿ ಅವತರಿಸಿ ಬಂದಾಗ ತಂದೆಗೆ ಹೇಗೆ ಗೌರವ ಕೊಡಬೇಕು, ಗುರುಗಳಿಗೆ ಹೇಗೆ ಗೌರವ ಕೊಡಬೇಕು, ತಂದೆಯ ಮಾತನ್ನು ಹೇಗೆ ನಡೆಸಬೇಕು, ಇಷ್ಟೆಲ್ಲ ಯೋಚಿಸಿ ಒಂದು ಹೆಜ್ಜೆ ಮುಂದಿಟ್ಟಂತೆ ನಾನು ಅರಣ್ಯಕ್ಕೆ ಹೋಗ್ತೇನೆ ಕೈಕೇಯಿ, ನನಗೇನು ಈ ರಾಜ್ಯ ಬೇಡ ಅಂತಂದ್ಬಿಟ್ಟ. ಇದಲ್ವೇ ಪಿತೃಭಕ್ತಿ? ಇದು ಮನುಷ್ಯರಿಗೆ ಕೊಟ್ಟ ಶಿಕ್ಷಣ. ಇದು ಮನುಷ್ಯರು ಅಳವಡಿಸ್ಕೊಳ್ಬೇಕಾದ ಶಿಕ್ಷಣ. ಇದು ಮಾತೃದೇವೋಭವ ಪಿತೃದೇವೋಭವ. ಅದನ್ನೇ ಭಾಗವತ ಗುರುವರ್ಥೇ ತ್ಯಕ್ತ ರಾಜ್ಯ. ಏನು ಕೇಳ್ತಾ ಇರೋದು? ಒಂದು 14 ವರ್ಷ ವನವಾಸ ತಾನೆ, ಎಷ್ಟೊತ್ತು ಅಂತಂದಂತ ರಾಮ. ಎಷ್ಟೊತ್ತು? ಹೋಗ್ಬಿಡ್ತೇನೆ ಅಂತಂದ. ಅವಳಿಗೇನೋ ಭರತ ರಾಜನಾಗಲಿ ಅಂತ ಅಪೇಕ್ಷೆ. ಆಗಲಿ, ಭರತನೇ ರಾಜನಾಗಲಿ. ಭರತ ಆದ್ರೆ ಏನು, ನಾನಾದ್ರೆ ಏನು ಕೈಕೇಯಿ? ರಾಜ್ಯ ತಾನೇ ಚೆನ್ನಾಗಿ ರಕ್ಷಣೆ ಮಾಡಿ ಧರ್ಮದಿಂದ ನಡಿಬೇಕು. ಭರತ ಆದರೂ ನಾನಾದ ಹಾಗೆ. ಕಾಡಿಗೆ ಹೋದ್ರೆ ನಾಡಿನಲ್ಲಿದ್ರೇನು? ನೋಡಿ, ತ್ಯಾಗ ಮನುಷ್ಯನನ್ನು ಎಷ್ಟು ಎತ್ತರಕ್ಕೆ ತರ್ತದೆ ಅನ್ಲಿಕ್ಕೆ ರಾಮನ ಕಥೆ. ಒಂದೆಡೆ ಪಿತೃಭಕ್ತಿ, ಇನ್ನೊಂದೆಡೆ ರಾಜ್ಯದ ಅಧಿಕಾರದ ತ್ಯಾಗ. ಬಿಟ್ಟುಕೊಟ್ಟ, ಬೇಡ ಅಂದ್ಬಿಟ್ಟ. ವೇದಗಳು ಉಪನಿಷತ್ತುಗಳು ಹೇಳಿದ್ದೇ ಭೋಗದಲ್ಲಿ ಸುಖ ಇದೆ ಅಂತ ಭ್ರಮಿಸಬೇಡ, ತ್ಯಾಗದಲ್ಲಿರುವಷ್ಟು ಸುಖ ಭೋಗದಲ್ಲಿಯೂ ಇಲ್ಲ ಅಂತ ರಾಮ ತೋರಿಸಿದ. ತ್ಯಾಗೇ ನೈಕೆ ನಮೃತತ್ವಮಾನಶು ಪರೇಣ ನಾಕಂ ನಿಹಿತಂ ಗುಹಾಯ. ಆ ತ್ಯಾಗ ಜಗತ್ತಿನಲ್ಲಿ ಯಾರೂ ಇವತ್ತು ನಾವು ಅದನ್ನು ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ತೋರಿಸ್ಬಿಟ್ಟು ಹೀಗೆ ತ್ಯಾಗ ಮೆರೆದ, ಪಿತೃಭಕ್ತಿ ಮೆರೆದ, ಮಾತೃಭಕ್ತಿ ಮೆರೆದ. ಅದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಗುರುವರ್ಥೇ ತ್ಯಕ್ತ ರಾಜ್ಯ. ಸರಿ, ಕಾಡಿನಲ್ಲಿ ಹೋಗಿ ಕಾಡಿನಲ್ಲಾದರೂ ಸುಮ್ಮನೆ ಕೊಡುತ್ತಾ? ಕೆಲವರೆಲ್ಲ ಎಲ್ಲಾದರೂ ಹೋಗ್ರಿ ನೀವು ಟ್ರಾನ್ಸ್ಫರ್ ಆಗಿ ಹಳ್ಳಿಗೆ ಅಂತ ಕಳಿಸ್ಬಿಟ್ರೆ, ಕಳಿಸಿದ ಯಜಮಾನನ್ನ ಬೇರೆ ಕಡೆ ಟ್ರಾನ್ಸ್ಫರ್ ಆಗೋ ತನಕ ಬೈತಿರ್ತಾನೆ. ಅನ್ಯಾಯವಾಗಿ ನನ್ನನ್ನು ವಿಲೇಜಿಗೆ ಹಾಕಿಬಿಟ್ಟ, ನಾನು ಯಾಕೆ ಅಲ್ಲಿಗೆ ಹೋಗಬೇಕು? ನನ್ನನ್ನು ಅಲ್ಲಿಗೆ ಕಳಿಸಿ ಇವನೇನು ಪುಣ್ಯ ಕಟ್ಟಿಕೊಂಡ? ಅವನು ಹಾಳಾಗಿ ಹೋಗ್ತಾನೆ. ಅವನು ಹಾಳಾಗಿ ಹೋಗೋದಿರಲಿ, ಅವನು ಯೋಚನೆ ಮಾಡಿ ಮಾಡಿ ಇವ ಎಷ್ಟು ಹಾಳಾಗಿ ಹೋಗಿರ್ತಾನೆ. ಛೇ 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 ಛೇ, ರಾಮ ಹಾಗೆ ಮಾಡಲೇ ಇಲ್ಲ. ನಾಡಿನಲ್ಲಿದ್ದದ್ದನ್ನು ನೆನಪಿಸ್ಕೊಳ್ಳೇ ಇಲ್ಲ. ನಾಡು ಬೇಡ, ಕಾಡಿಗೆ ಬಂದರೆ ಕಾಡಿನೊಳಗೆ ಇದ್ದವರ ಜೊತೆಯಲ್ಲಿ ಬಹಳಷ್ಟು ರೀತಿಯಿಂದಲೂ ಅಲ್ಲಿ ಮಾರ್ಪಾಡು ತರಲಿಕ್ಕೆ ಶುರು ಮಾಡಿದ ಕಾಡಿನ ಜನಗಳಲ್ಲಿ. ಕಾಡಿನಲ್ಲಿಯೂ ಧರ್ಮ ಉಳಿಸ್ಬೇಕು, ಕಾಡಿನ ಜನಗಳಿಗೂ ಧರ್ಮ ಗೊತ್ತಾಗಬೇಕು. ಆ ಧರ್ಮ ಮಾಡುವ ತಪಸ್ವಿಗಳಿರ್ತಾರೆ, ಅವರನ್ನು ಹೇಗೆ ಕನ್ಸಲ್ಟ್ ಮಾಡಬೇಕು, ಅವರು ಮಾಡುವ ಸ್ವಧರ್ಮದ ಆಚರಣೆಗೆ ವಿಘ್ನ ಬರ್ತಿರ್ತದೆ. ಕ್ಷತ್ರಿಯ ದಂಡನಾಯಕನಾಗಿ ಅಲ್ಲಿ ದಂಡ ಹೇಗೆ ಹಾಕಬೇಕು ಅದನ್ನೆಲ್ಲ ರಾಮ ತೋರಿಸಿದ್ದ. ಕಾಡಿನೊಳಗಿದ್ದ ಋಷಿಮುನಿಗಳು ಅಗಸ್ತ್ಯರಿದ್ರು, ಮಹಾನುಭಾವರಾದ ಬೃಹಸ್ಪತಿ ಅವರು ಭರದ್ವಾಜರಿದ್ರು, ಅಂದ್ರೆ ಭರದ್ವಾಜ ಆಶ್ರಮಕ್ಕೆ ಬಂದ ಅಂತೆಲ್ಲ ಬರ್ತದೆ. ಶಬರಿ ಇದ್ಲು, ಶರಭಂಗ ಅಂತ ಋಷಿಗಳಿದ್ರು. ಎಂಥೆಂಥ ತಪಸ್ವಿಗಳು ಕಾಡಿನೊಳಗಿದ್ದಾರೆ. ಅವ್ರದ್ದು ಧರ್ಮ ನಡೀತಾ ಇದೆ ಅಲ್ಲ, ಬರೀ ನಾಡಿನಲ್ಲಷ್ಟೇ ಧರ್ಮನೇನೆ. ಅವರಿಗೆ ವಿಘ್ನ ಮಾಡಲಿಕ್ಕೆಲ್ಲ ತಾಟಕ, ಸುಬಾಹು, ಮಾರೀಚ ಇಂಥವರೆಲ್ಲ ಅಲ್ಲಿದ್ರು. ದಂಡಕಾರಣ್ಯವನ್ನು ರಾಮ ಒಳಗೆ ಪ್ರವೇಶ ಮಾಡಿ ಅಲ್ಲಿದ್ದ ರಾಕ್ಷಸರನ್ನೆಲ್ಲ ಸಂಹಾರ ಮಾಡಿ ಅಲ್ಲಿಯೂ ತಾನು ತೋರಿಸಿದ. ಕಾಡಿಗೆ ಬರೀ ವನವಾಸಕ್ಕೆ ಹೋದ ಅಂತಲ್ಲ, ಬರೀ ವನವಾಸಕ್ಕೆ ಹೋಗ್ಲಿಕ್ಕೆ ಬಿಲ್ಲು ಬಾಣ ಯಾಕೆ ಬೇಕಿತ್ತು ಅಂತಾಳೆ ಸೀತಾದೇವಿ. ರಾಮ, ವನವಾಸಕ್ಕೆ ಬಂದಿದ್ದೇವೆ, ನಾವು ಯಾಕೆ ಈ ಬಿಲ್ಲು ಬಾಣ ಇಟ್ಕೊಂಡು ಓಡಾಡಬೇಕು ಹೇಳು? ಪದೇ ಪದೇ ಬಿಲ್ಲು ಬಾಣ ಇದ್ದರೆ ಯಾರದಾದ್ರ ಮೇಲೆ ಪ್ರಯೋಗ ಮಾಡಬೇಕು ಅಂತ ವ್ಯಸನ ಶುರು ಆಗ್ತದೆ. ಹೀಗೆಲ್ಲ ಸೀತೆ ಕೇಳಿದಾಳೆ. ವಾಲ್ಮೀಕಿ ರಾಮಾಯಣ ಬಹಳ ಚಂದ. ಹಾಗಾಗಿ ನಮಗೆ ಇದು ಬೇಡವೇ ಬೇಡ, ಬಿಟ್ಬಿಡು ಸುಮ್ಮನೆ ಬಿಲ್ಲು ಬಾಣ ಅಂದರೆ ರಾಮ ಅಂದ, ನಾನು ವನವಾಸಕ್ಕೆ ಬಂದದ್ದೇ ಬಿಲ್ಲು ಬಾಣ ಹಿಡ್ಕೊಂಡು ಋಷಿಗಳ ರಕ್ಷಣೆಗೆ ಅಂತ. ಸಾವಿರಾರು ಋಷಿಗಳು ನನಗಾಗಿ ನನ್ನ ದರ್ಶನಕ್ಕೆ ಕಾಯ್ತಾ ಇದ್ದಾರೆ, ಅವರಿಗೆಲ್ಲ ನಾನೊಬ್ಬ ದಂಡನಾಯಕನಾಗಿ ರಕ್ಷಣೆ ಕೊಡೋದು ಬೇಡವೇ ಸೀತೆ? ನನಗಿದು ವ್ಯಸನ ಅಂತ ಭಾವಿಸ್ಬೇಡ, ಆದರೆ ಸಜ್ಜನರನ್ನು ರಕ್ಷಣೆ ಮಾಡುವುದು ನನ್ನ ಕರ್ತವ್ಯ ಅಂತ. ದತ್ತೇ ಭಯೇ ರಜನೀಚರ ವಿನಾಶಂ. ಸಜ್ಜನರಿಗೆ ಅಭಯ ಕೊಡೋದು, ದುರ್ಜನರಿಗೆ ಭಯ ಹುಟ್ಟಿಸೋದು, ಇದು ಒಬ್ಬ ದಂಡನಾಯಕನಾಗಿ ನನ್ನ ಕರ್ತವ್ಯ ಅಂತ. ಇದು ಸ್ವಧರ್ಮ ಅಲ್ವೇ? ಈ ಸ್ವಧರ್ಮವನ್ನು ನಾಡಿನೊಳಗಿದ್ದೂ ಮಾಡಬೇಕಂತೆ, ಕಾಡಿನಲ್ಲಿ ಬಂದರೂ ಮಾಡಬೇಕಂತೆ. ಇದು ರಾಮ ತೋರಿಸಿದ ಸ್ವಧರ್ಮ. ಇದು ನಮಗೆ ಕೊಡೋ ಸಂದೇಶ. ನಮ್ಮನ್ನು ಇವತ್ತು ಭಗವಂತ
ನಾಡಿನಲ್ಲಿ ಹುಟ್ಟಿಸಿದ್ರೂ ಸ್ವಧರ್ಮ ಮಾಡಲೇಬೇಕು, ಕಾಡಿನಲ್ಲಿ ಹುಟ್ಟಿಸಿದ್ರೂ ಸ್ವಧರ್ಮ ಮಾಡಬೇಕು, ಸಿರಿವಂತಿಕೆಯಿಂದ ಇಟ್ಟಿದ್ರೂ ಸ್ವಧರ್ಮ ಮಾಡಬೇಕು, ಬಡತನದಲ್ಲಿದ್ದರೂ ಸ್ವಧರ್ಮ ಮಾಡಬೇಕಂತ. ಸ್ವಧರ್ಮ ಬಿಡೋ ಹಾಗಿಲ್ಲ ಅಂತಾನೆ ರಾಮ. ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ. ನಾನು ಭಾಳ ಬಡವನಾಗಿ ಹುಟ್ಟುಬಿಟ್ಟಿದ್ದೀನಿ, ನನಗೆ ಯಾಕೋ ಈ ಸಮಯದಲ್ಲಿ ಸ್ವಧರ್ಮ ಮಾಡಲಿಕ್ಕಾಗಲ್ಲ ಅಂತ ಅನ್ನಬಾರ್ದಂತ. ಅದು ನಮ್ಮ ತಾಯಿ ಇದ್ದ ಹಾಗೆ. ಭಗವಂತ ಎಲ್ಲಿ ಹೋದರೂ ತನ್ನ ತಾಯಿಯನ್ನು ಬಿಟ್ಟುಕೊಡ್ಲಿಲ್ಲ ಅಂತ. ನಾನು ನಾಡಿನೊಳಗಿದ್ರೂ ಸ್ವಧರ್ಮನೇ ಆಚರಣೆ ಮಾಡಲೇಬೇಕಂತ. ಅದು ರಾಮಾವತಾರದಲ್ಲಿ ಸ್ವಧರ್ಮ ನಿಷ್ಠೆಯನ್ನು ರಾಮ ಮೆರೆದ. ನಮಗೆ ಸ್ವಧರ್ಮ ಮಾಡ್ರಿ ಅಂತ ಶಿಕ್ಷಣ ಕೊಟ್ಟ. ಇದು ನಾವು ಕಲಿಬೇಕು. ಕೃಷ್ಣ ಗೀತೆಯಲ್ಲಿ ಅರ್ಜುನನಿಗೆ ಉಪದೇಶ ಮಾಡಿದ್ದು ಇದೇ ಸ್ವಧರ್ಮವನ್ನ ಅಂತ ಹೇಳ್ತಾರೆ. ಸರಿ, ಕಾಡಿನೊಳಗಾದರೂ ಬರೀ ಸ್ವಧರ್ಮ ಮಾಡುವ ನೆಪದಲ್ಲಿ ರಾಮ ಭೂಮಿಗಿಳಿದದ್ದಲ್ಲ. ಯಾರ್ಯಾರು ದೇವತೆಗಳು ಶಾಪದಿಂದ ಭೂಮಿಯಲ್ಲಿ ರಾಕ್ಷಸರಾಗಿದ್ರೋ ಅವರನ್ನೆಲ್ಲ ದೇವಲೋಕಕ್ಕೆ ಕಳಿಸಿದ್ನಂತೆ. ಇದು ಒಂದು ರಾಮ ಮಾಡಿದ ಕೆಲಸ. ಕಬಂಧ ಅಂತ ಬಂದ, ವಿರಾಧ ಅಂತ ಒಬ್ಬ ರಾಕ್ಷಸ ಬಂದಿದ್ದ. ಇವರೆಲ್ಲ ದೇವಲೋಕದಲ್ಲಿ ಇದ್ದವರು. ಏನೋ ಸಣ್ಣ ಸಣ್ಣ ತಪ್ಪು ಮಾಡಿ ಭೂಮಿಯಲ್ಲಿ ಬರಬೇಕಾಯ್ತಂತ. ಅವರೆಲ್ಲ ದೇವಲೋಕದಿಂದ ಭೂಮಿಗಿಳಿದವರನ್ನ ಪುನಃ ದೇವಲೋಕಕ್ಕೆ ಕರ್ಕೊಂಡು ಯಾರು ಹೋಗ್ಬೇಕು? ಅದಕ್ಕೂ ದೇವರು ಬಂದ ಅಂತಾರೆ. ಭಗವಂತ ಭೂಮಿಯಲ್ಲಿ ಬಂದದ್ದು ಆ ಉದ್ದೇಶದಿಂದಲೂ ಬಂದಂತ. ಒಂದೆಡೆ ಸ್ವಧರ್ಮ, ಇನ್ನೊಂದೆಡೆಯಲ್ಲಿ ದೇವಲೋಕದ ದೇವತೆಗಳನ್ನು ಮತ್ತೆ ದೇವಲೋಕಕ್ಕೆ ಕಳಿಸಿದ್ದಂತೆ. ಏನೇನೋ ಸಣ್ಣ ಸಣ್ಣ ಶಾಪ, ಅಲ್ಲಿ ಅಪರಾಧ ಮಾಡಿದರೆ ಶಿಕ್ಷೆ ಎಲ್ಲ ದೇವಲೋಕದಲ್ಲಂತೆ. ನಿಮಗೆ ಆಶ್ಚರ್ಯ ಆಗ್ತದೆ, ದೇವಲೋಕದಲ್ಲಿ ತಪ್ಪು ಮಾಡಿದವರಿಗೆಲ್ಲ ದೇವಲೋಕದಲ್ಲಿ ಶಿಕ್ಷೆ ಇಲ್ಲಂತೆ, ಭೂಮಿಯಲ್ಲಿ ಕಳಿಸ್ತಾರೆ. ಅದೇನು ದೊಡ್ಡ ಸಿಟಿಯಲ್ಲಿ ಏನಾದರೂ ತಪ್ಪು ಮಾಡಿದರೆ ಡಾಕ್ಟ್ರು ವಿಲೇಜಿಗೆ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ. ಅದಕ್ಕಿಂತ ಪನಿಷ್ಮೆಂಟ್ ಬೇರೆ ಬೇಕಾಗಿಲ್ಲ. ವಿಲೇಜ್ ಟ್ರಾನ್ಸ್ಫರ್ ಅನ್ನೋದು ಒಂದು ಪನಿಷ್ಮೆಂಟ್ ಅಂತ ಲೆಕ್ಕ ಹಳ್ಳಿಗೆ. ಹಾಗೆ ದೇವಲೋಕದಲ್ಲಿ ತಪ್ಪಿತಸ್ಥರನ್ನ ಭೂಮಿಯಲ್ಲಿ ತಂದು ಹಾಕಿರ್ತಾರೆ. ರಾಮನಾಗಿ ಬಂದು ವನವಾಸದ ನೆಪದಲ್ಲಿ ಅವರನ್ನೆಲ್ಲ ಮತ್ತೆ ದೇವಲೋಕಕ್ಕೆ ಕರೆದುಕೊಂಡು ಹೋದ. ಈ ಕಾರ್ಯ ಮಾಡಿದ್ರಿಂದ ಭಗವಂತ ಭಕ್ತವತ್ಸಲ ಅಂತ ತನ್ನ ಮಹಿಮೆಯನ್ನು ಮೆರೆದ. ಭಕ್ತಾಪರಾಧ ಸಹಿಷ್ಣು ಭಕ್ತವತ್ಸಲ ನೆನೆಸಿದ ರಾಮನಾಗಿ ಅಂತ ಹೇಳ್ತಾರೆ. ಇನ್ನೂ ಒಂದು, ರಾಮ ಭೂಮಿಯಲ್ಲಿ ಅವತಾರ ಮಾಡಿ ಬಂದ ಮೇಲೆ ತಾನು ಲೋಕಕ್ಕೆಲ್ಲ ಕರ್ಮಬದ್ಧನಲ್ಲ. ಅದು ವೇದಗಳು ಸಾರ್ತವೆ. ಕರ್ಮಬಂಧನ ರಾಮನಿಗಿಲ್ಲ. ವಿಧಿಯ ಯಾವುದೇ ನಿಯಮಗಳಿಗೆ ಒಳಪಡಬೇಕಾದದ್ದಿಲ್ಲ. ಆದರೆ ವಿಧಿ ನಿಯಮ ಒಳಪಡೋರು ಯಾರು? ತನ್ನ ಬಿಟ್ಟು ಎಲ್ಲರೂ ವಿಧಿಗೆ ಒಳಪಡ್ತಾರೆ. ಭಗವಂತನನ್ನು ಬಿಟ್ಟು ಎಲ್ಲರೂ ವಿಧಿಗೆ ಒಳಪಡ್ತಾರೆ. ಬ್ರಹ್ಮ ವಿಧಿಗೆ ಒಳಪಡ್ತಾನೆ, ವಾಯು ವಿಧಿಗೆ ಒಳಪಡ್ತಾನೆ, ರುದ್ರ, ಇಂದ್ರ, ಚಂದ್ರ, ಸೂರ್ಯ ಎಲ್ಲರೂ ವಿಧಿಗೆ ಒಳಪಡ್ತಾರೆ. ವಿಧಿಗೆ ಒಳಪಟ್ಟರೆ ಪುಣ್ಯ ಪಾಪಗಳು ಸರಬರಾಜು ಆಗ್ಬೇಕು ಅವರಿಗೆ. ವಿಧಿಗೆ ಒಳಪಡೋದು ಅಂದ್ರೂ ಒಂದೇ, ಪುಣ್ಯ ಪಾಪಗಳನ್ನು ಅವರಿಗೆ ಸರಬರಾಜು ಮಾಡಿಸೋದು ಅಂದ್ರೂ ಒಂದೇ. ಅದನ್ನು ಭಗವಂತ ಮಾಡಬೇಕಾಗಿದೆ. ದೇವಲೋಕದಲ್ಲಿ ಹೇಗಿದ್ದಾರೆ ಅಂತ ಭೂಮಿಯಲ್ಲಿ ತೋರಿಸಿದ. ಎಲ್ಲ ದೇವತೆಗಳನ್ನು ಬರ ಹೇಳಿದ್ದಂತೆ, ನೀವೆಲ್ಲ ಮನುಷ್ಯ ಲೋಕದಲ್ಲಿ ಕೋತಿಗಳಾಗಿ ಹುಟ್ಟ್ರಿ ಎಂದಿದ್ದಂತೆ. ಹ್ಞೂ ಅಂದ್ರು ಅವರೆಲ್ಲ. ನೋಡ್ರಿ ಭಗವಂತ ಎಷ್ಟು ತನ್ನ ಅಧೀನ ಇಟ್ಕೊಂಡಿದ್ದಾನೆ ನೋಡ್ರಿ ದೇವತೆಗಳನ್ನು. ಶಾಖಾ ಮೃಗಾದಿ ಭಾವೇನ ಕೋತಿಗಳಾಗಿ ಹುಟ್ಟಿಸಿದ್ನಂತೆ. ಕೋತಿಗಳಾಗಿ ಹುಟ್ಟ್ರಿ ಅಂದ್ರೆ ಹ್ಞೂ ಅಂದ್ರು ಅವ್ರು. ಪಾಪ ಸೂರ್ಯ, ಜಗತ್ತನ್ನೆಲ್ಲ ಬೆಳಗಿಸುವ ಸೂರ್ಯ ಒಂದು ಮಂಗೆ ಆಗೋದು ಹ್ಞೂ ಅಂದ. ವೃಕ್ಷರಜಸ್ ಅಂತ ಒಂದು ಕಪಿ ಇತ್ತಂತೆ. ಆ ವೃಕ್ಷರಜಸ್ಸನ ಬಾಲದಿಂದ ಹುಟ್ಟಿ ಬಂದಂತೆ ಒಬ್ಬ, ಕುತ್ತಿಗೆಯಿಂದ ಇನ್ನೊಬ್ಬ ಹುಟ್ಟಿದ. ವೃಕ್ಷರಜಸ್ ಅಂತ ಒಂದು ಕಪಿ. ಆ ಕಪಿಯ ಮುಖದಿಂದ ಹುಟ್ಟಿ ಬಂದದ್ದಕ್ಕೆ ಸುಗ್ರೀವ, ಕುತ್ತಿಗೆಯಿಂದ ಹುಟ್ಟಿ ಬಂದ ಸೂರ್ಯ. ಅದಕ್ಕೆ ಅವ ಸುಗ್ರೀವ ಅಂತ. ಗ್ರೀವ ಅಂದ್ರೆ ಕುತ್ತಿಗೆ. ಅವರ ಅಪ್ಪನ ಕುತ್ತಿಗೆಯಿಂದಲೇ ಹುಟ್ಟಿ ಬಂದಂತವ, ಅದಕ್ಕೆ ಸುಗ್ರೀವ. ಇವ ಬಾಲದಿಂದ ಹುಟ್ಟಿ ಬಂದ ಇಂದ್ರ, ಅದಕ್ಕೆ ಅವನು ಬಾಲಿ ಹೋಗಿ ವಾಲಿ ಆದಂತ. ನೋಡಿ, ಅವರು ಹುಟ್ಟನ್ನು ಕೇಳಿದಾಗಲೇ ಅರ್ಥ ಆಗ್ತದೆ ದೇವತೆಗಳೆಲ್ಲ ದೇವಲೋಕದಲ್ಲಿ ಎಷ್ಟು ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದಾರೆ, ಲೋಕಕ್ಕೆ ಎಷ್ಟು ಉಪಕಾರ ಮಾಡ್ತಿದ್ದಾರೆ. ಮಳೆ ತರಿಸೋನು, ಬೆಳೆ ಕೊಡೋನು, ನೀರನ್ನು ಕೊಡೋನು, ಬೆಳಕನ್ನು ಕೊಡೋನು, ಧಾನ್ಯಗಳನ್ನು ವನಸ್ಪತಿಗಳನ್ನು ಹುಟ್ಟಿಸುವ ಚಂದ್ರ, ಇವರೆಲ್ಲ ಭೂಮಿಯಲ್ಲಿ ಕೋತಿಗಳಾಗಿ ಹುಟ್ಟಿದ್ರು. ಇಂಥ ಕೋತಿಗಳನ್ನು ಮಾಡಿ ದೇವರು ಭೂಮಿಯಲ್ಲಿ ಹುಟ್ಟಿಸಿದ ಮೇಲೆ ಅವರಿಗೆಲ್ಲ ಕೆಲಸ ಕೊಡಬೇಕಲ್ಲ. ಕೆಲಸ ಏನು ಕೊಟ್ಟ?
ಕೋತಿಗಳಿಗೂ ಕೆಲಸ ಕೊಡ್ಲಿಕ್ಕೆ ಬರ್ತದೆ ಅಂತ ಹೇಳಿದವನು ರಾಮ. ಏನು ಕೆಲಸ? ಸೀತೆಯನ್ನು ಹುಡುಕೋದು ಕೆಲಸ ಅಂದ. 1 ವರ್ಷ ಸೀತೆಯನ್ನು ಹುಡುಕ್ರಿ ನೀವು ಅಂತಂದ. 1 ತಿಂಗಳು ಗಡುವು ಕೊಟ್ಟು ಕಳಿಸಿದ್ದ ಅಂತ ರಾಮಾಯಣದಲ್ಲಿದೆ. ಅಂತೂ ಅವರು ಇಡೀ ಜೀವನದೊಳಗೆ ಕೋತಿಗಳಾಗಿ ಹುಟ್ಟಿದ್ರು. ಅವ್ರು ಮಾಡಿದ ಬಹಳ ದೊಡ್ಡ ಕೆಲಸ ಏನು ಅಂದ್ರೆ ಇತಿಹಾಸದಲ್ಲಿ ಈಗ ಗಿನ್ನೀಸ್ ಬುಕ್ ದಾಖಲೆ ಅಂತಾರಲ್ಲ, ಕೋತಿಗಳ ಕಡೆಯಿಂದ ಸೀತೆಯನ್ನು ಹುಡುಕಿಸೋ ಕೆಲಸ ಮಾಡಿಸಿದ್ರು. ಆಮೇಲೆ ರಾವಣರು ಯುದ್ಧ ಮಾಡಬೇಕಾಯ್ತು. ಆ ಯುದ್ಧದಲ್ಲಿ ಇದೇ ಕೋತಿಗಳನ್ನೇ ಸೈನಿಕರನ್ನು ಬೇರೆ ಮಾಡಿಬಿಟ್ಟ. ತಾನು ಮನುಷ್ಯನಾದ, ದೇವತೆಗಳನ್ನು ಕಪಿಗಳನ್ನು ಮಾಡಿಕೊಂಡ, ಸೈನಿಕರನ್ನು ಮಾಡಿಸಿ ರಾಕ್ಷಸರ ವಿರುದ್ಧದ ಹೋರಾಟದಲ್ಲಿ ಅವರನ್ನೆಲ್ಲ ನೇಮಕ ಮಾಡಿದ. ಲಾಭ ಏನಾಯ್ತು ಯಾರಿಗಿದರಿಂದ? ಲಾಭ ಯಾರಿಗೆ? ಇಬ್ಬರಿಗೆ ಲಾಭ ಆಯ್ತಂತ. ಯುದ್ಧ ಮಾಡಿದ ಕಪಿಗಳಿಗೆ ಲಾಭ ಆಯ್ತು. ಇವರನ್ನೆಲ್ಲ ರಾಕ್ಷಸರನ್ನು ವಧೆ ಮಾಡಿದ್ರಿಂದ ಭೂಮಿಗೆ ಲಾಭ ಆಯ್ತಂತ. ಭೂಮಿಗೇನು ಲಾಭ? ಭೂಭಾರ ಹರಣ ಆಯ್ತು. ಭೂಮಿಗೆ ಭಾರರಾದ ರಾಕ್ಷಸರ ನಾಶ ಮಾಡಿದ್ದಕ್ಕೆ ಭೂಮಿಗೆ ಲಾಭ ಆಯ್ತು. ಕಪಿಗಳಿಗೆಲ್ಲ ಯುದ್ಧ ಮಾಡಿದ್ದಕ್ಕೆ ಪುಣ್ಯದ ಲಾಭ ಆಯ್ತು. ರಾಮನ ಕಾರ್ಯ ಇದು ಅಂತ ಮಾಡ್ತಾರಲ್ಲ ಅವರಿಗೇನು ನಿಮ್ಮಂತೆ ಭಾರೀ ನಿಷ್ಕಾಮ ಕರ್ಮ ಮಾಡಬೇಕು ಅಂತಿಲ್ಲ. ದೇವತೆಗಳೆಲ್ಲ ಮಾಡುವ ಕರ್ಮವನ್ನ ಮಹಾನಿಯಮ ಅಂತ ಹೆಸರು. ಕರ್ಮ 3 ವಿಧ: ಪ್ರವೃತ್ತ, ನಿವೃತ್ತ, ಮಹಾನಿಯಮ ಅಂತ. ಮಹಾನಿಯಮ ಅಂದ್ರೆ ಮಹಾನ್ ಅಂದ್ರೆ ವಿಷ್ಣು. ಅವನ ನಿಯಮ ಆಜ್ಞೆ ಇದು ಅಂತ ಯಾವ ಕೆಲಸವನ್ನು ಅವರು ಮಾಡ್ತಾರೋ ಅದೆಲ್ಲ ಅವರಿಗೆ ಮಹಾನಿಯಮ ಅಂತ. ಹಾಗಾಗಿ ದೇವತೆಗಳೆಲ್ಲ ದೊಡ್ಡ ದೊಡ್ಡ ಪದವಿಯಲ್ಲಿದ್ದವರು, ಭಗವಂತನನ್ನ ಸಾಕ್ಷಾತ್ಕರಿಸ್ಕೊಂಡವರು. ಅಂಥಂಥ ದೊಡ್ಡ ದೊಡ್ಡ ಕೀ ಪೋಸ್ಟ್ನಲ್ಲಿದ್ದವರನ್ನೆಲ್ಲ ಬರ್ರಿ ಕೆಳಗೆಲ್ಲ ಕೋತಿಗಳಾಗ್ರಿ ನೀವೆಲ್ಲ ಅಂತ ಹೇಳಿ ನಾನು ಆದೇಶ ಮಾಡಿದ್ದೇನೆ, ರಾಕ್ಷಸರನ್ನೆಲ್ಲ ವಧೆ ಮಾಡಿ ಬರಬೇಕು. ಹ್ಞೂ ಅಂದ್ರು ಅವರೆಲ್ಲ. ಆಯ್ತಪ್ಪ ಮಾರೇ, ನೀನು ರಾಕ್ಷಸರ ವಧೆ ಮಾಡು ಅಂದ್ರೂ ಮಾಡ್ತೀವಿ, ಸಮುದ್ರಕ್ಕೆ ಸೇತುವೆ ಕಟ್ಟು ಅಂದ್ರೂ ಕಟ್ತೀವಿ, ಕಟ್ಟಿದ್ದು ಕಿತ್ತಿ ಬಿಸಾಕು ಅಂದ್ರೆ ಬಿಸಾಕ್ತೇವಿ. ಹೀಗೆ ದೇವತೆಗಳನ್ನ ಭೂಮಿಗಿಳಿಸಿ ತಾನು ಅವರಿಗೆ ಪ್ರೇರಣೆ ಮಾಡಿ ಸೇತುವೆ ಕಟ್ಟಿಸಿ ರಾಕ್ಷಸರ ವಿರುದ್ಧ ಹೋರಾಟ ಮಾಡಿಸಿ ಭೂಭಾರ ಹರಣದ ಯಜ್ಞ ಮಾಡಿಸಿ ಯಜ್ಞದ ಪುಣ್ಯವನ್ನೆಲ್ಲ ಯಾರಿಗೆ ಸರಬರಾಜು ಮಾಡಿದ್ದಂತೆ? ದೇವತೆಗಳಿಗೆ ಕೊಟ್ಟ. ಇದಲ್ವೇ ರಾಮ ದೇವೋತ್ತಮ ಅಂತಲಿಕ್ಕೆ ನಿದರ್ಶನ ಅಂತದೆ ರಾಮಾಯಣ. ಇದು ರಾಮಾಯಣದ ಕಥೆಯ ಸಂದೇಶ ಚಿಂತನೆ ಮಾಡುವ. ಅದರಲ್ಲಿ ಭಾಗವತ ರಾಮನ ದೇವೋತ್ತಮತೆಯನ್ನು ಸಾರಲಿಕ್ಕೆ ಒಂದು ಚರಿತ್ರೆಯನ್ನು ವಿಸ್ತಾರ ಮಾಡ್ತದೆ. ಸೇತುವೆ ಕಟ್ಟುವ ಮುನ್ನ ರಾಮ ಸಮುದ್ರದ ಹತ್ರ ಬಂದಿದ್ದಾನೆ. ಸ್ವಲ್ಪ ದಿವಸ ಸಮುದ್ರ ನೋಡೋಣ, ತಾನಾಗೆ ಶಾಂತ ಆಗ್ತದೆ, ಇಲ್ಲದೆ ಹೋದರೆ ಮುಂದೆ ನೋಡಿದ್ರೆ ಆಯ್ತು ಅಂದ. ಸಮುದ್ರ ರಾಜ ಭಾರಿ ಭಾರಿ ಅಲೆಗಳಿಂದ ಅಪ್ಪಳಿಸ್ಲಿಕ್ಕೆ ಶುರು ಮಾಡಿದ್ದಂತೆ. ದರ್ಬೆ ಚಾಪೆ ಹಾಸಿ ಮಲಗಿದ, ದರ್ಭಶಯನ ಅಂತ. 1 ದಿನ ಕಳೀತು, 2 ದಿನ ಕಳೀತು, 3 ದಿನ ಕಳೆದ್ರೂ ಸಮುದ್ರ ಏನು ಕೆಳಗೆ ಇಳಿಲಿಲ್ಲ. ಅಪ್ಪಳಿಸ್ತಾನೆ ಇದ್ದಾನೆ. ಕೊನೆಗೆ ರಾಮ ಇನ್ನೇನು ಇವನು ಅಪ್ಪಳಿಸೋದು ಕಡಿಮೆ ಮಾಡಲ್ಲ ಅಂತ ಅನಿಸಿ ತನ್ನ ಕಣ್ಣಿನ ನೋಟವನ್ನು ಸಮುದ್ರದ ಮೇಲೆ ಹಾಕಿದ್ನಂತೆ. ಆ ನೋಟಕ್ಕೆ ಸಮುದ್ರದ ನೀರೆಲ್ಲ ಬತ್ತಲಿಕ್ಕೆ ಶುರು ಆಯ್ತಂತೆ. ಸಮುದ್ರ ಬತ್ತಾ ಇದೆ ಅಂದರೆ ಒಳಗಿರೋ ಜಲಚರ ಪ್ರಾಣಿ, ತಿಮಿಂಗಿಲ, ಮೀನು, ಅವುಗಳಿಗೆ ನೀರೇ ಇಲ್ಲದೆ ಇದ್ರೆ ಬದುಕು ಹೇಗೆ? ನೀರೆಲ್ಲ ಕಣ್ಣಿನ ನೋಟದಿಂದಲೇ ಬತ್ತಿ ಹೋಯ್ತು. ಒಳಗಿರೋ ಪ್ರಾಣಿಗಳೆಲ್ಲ ಉಸಿರುಗಟ್ಲಿಕ್ಕೆ ಶುರು ಆಯ್ತು ಅವಕ್ಕೆ. ಸಮುದ್ರ ರಾಜ ರತ್ನಾಕರ ಅರ್ಥ ಆಯ್ತು ಅವನಿಗೆ. ಹಿಂಗೆ ಬಿಟ್ರೆ ರಾಮ ನೀರನ್ನೆಲ್ಲ ಇಲ್ಲೇ ಒಣಗಿಸಿ ಕೊನೆಗೆ ಸಮುದ್ರದಲ್ಲಿ ನಡ್ಕೊಂಡೇ ಹೋಗ್ಬಿಡ್ತಾನೆ ಇನ್ನರ ಲಂಕಾಪಟ್ಟಣಕ್ಕೆ, ನಂದೇನು ಉಳಿಯಲ್ಲ ಅಸ್ತಿತ್ವ ಅಂತ ಅನಿಸಿ ಹೆದರಿಕೆ ಆಯ್ತಂತೆ. ಅವನು ಮೂರ್ತಿಮತ್ತಾಗಿ ಬಂದ. ವರುಣ ತಾನೇ ಸ್ವತಃ ರತ್ನಗಳನ್ನು ತಲೆ ಮೇಲೆ ಇಟ್ಟುಕೊಂಡು ಸಾಕ್ಷಾತ್ ರಾಮಚಂದ್ರನ ಪಾದದಡಿಗೆ ಬಂದು ನಮಸ್ಕಾರ ಮಾಡಿ, ತಂತ್ವಾ ವಯಂ ಜಡಧಿಯೋ ನ ವಿದಾಮ ಭೂಮನ್ ಕೂಟಸ್ಥಮಾದಿ ಪುರುಷಂ ಜಗತಾಮಧೀಶಂ. ವಯಂ ಜಡಧಿಯ, ಸಮುದ್ರ ರಾಜ ಹೇಳುವ ಮಾತು. ನಾವು ಜಡಬುದ್ಧಿಯವರು, ನಮ್ಮ ತಿಳುವಳಿಕೆ ಕಡಿಮೆ. ನೀನು ಬಿಲ್ಲು ಬಾಣ ಹಿಡ್ಕೊಂಡು ಬಂದು ನಿನ್ನನ್ನು ವಿಷ್ಣು ಅಂತ ಪತ್ತೆ ಹಚ್ಚೋದ್ರಲ್ಲಿ ನಾನು ಎಡವಿದೆ ಅಂತನ್ನ. ಭಗವಂತ ಎದುರುಗಡೆಗೆ ಬಂದರೂ ನಾವೇನೋ ಭಾರಿ ಪುರಾಣ ಹೇಳಿರ್ತೀವಿ, ಕೇಳಿರ್ತೀವಿ, ಎದುರುಗಡೆನೇ ದೇವರು ಬಂದಿರ್ತಾನೆ, ಇವನು ದೇವರು ಅಂತ ಪತ್ತೆ ಹಚ್ಚಲಿಕ್ಕೆ ಆಗಲ್ಲ ನಮಗೆ. ದೇವತೆಗಳದ್ದೇ ಈ ಸ್ಥಿತಿ. ಅದಕ್ಕೆ ಮುಹ್ಯಂತಿಯಂ
ಸೂರಯ ಅಂತಾರೆ. ಎಷ್ಟು ದೊಡ್ಡ ಜ್ಞಾನಿಯಾದರೂ ಭಗವಂತನ ಮಾಯೆಗೆ ಸಿಲುಕ್ತಾನೆ, ಮೋಹ ಹೋಗ್ತಾನೆ. ಜಡಧಿ ನಾನು, ತಿಳಿಲಿಲ್ಲ ನನಗೆ ನೀನು ಯಾರು ಅಂತ. ಈಗ ಅರ್ಥ ಆಯ್ತು, ನೀನು ಸಮುದ್ರದ ನೀರು ಬತ್ತಿಸ್ತಿದ್ದಿ, ನನ್ನ ನೀರು ಬತ್ತಿಸಿದ ಮೇಲೆ ಅರ್ಥ ಆಯ್ತು. ನೋಡಿ, ನಮ್ಮ ಸಂಪತ್ತನ್ನು ದೇವರು ಕಸಿತಾನಲ್ಲ, ಆವಾಗ ಗೊತ್ತಾಗ್ತದೆ ದೇವರು ನಮ್ಮನ್ನು ಪರೀಕ್ಷೆ ಶುರು ಮಾಡಿದ್ದಾನೆ ಅಂತ. ಅದೇ ಸೂಚಕ ಅಂತ. ಹಾಗೆ ರತ್ನಾಕರ್ನ ಸಂಪತ್ತು ಅಂದರೆ ನೀರು, ಅದನ್ನು ಬತ್ತಿಸಿದ ಮೇಲೆ ಅವನಿಗೆ ಅರ್ಥ ಆಯ್ತು, ಇಲ್ಲಿ ಬಂದವನು ಸಾಧಾರಣ ಅಲ್ಲ, ಇವನೇ ಸಾಕ್ಷಾತ್ ವಿಷ್ಣು. ಈಗ ಅರ್ಥ ಆಗ್ತಾ ಇದೆ ನೀನು ಯಾರು ಅಂತ. ತಪ್ಪಾಗಿದೆ, ಕ್ಷಮಿಸ್ಬಿಡು ನನ್ನನ್ನು. ನೀನು ಸೇತುವೆ ಕಟ್ಟಬೇಕು ಅಂದ್ಕೊಂಡಿದ್ದಿ, ಕಟ್ಬಿಡು ಸೇತುವೆ ಅಂತಂದಂತ. ಬಧ್ನೀಹಿ ಸೇತುಮಿಹತೆ ಯಶಸೋ ವಿತತ್ಯೈ ತ್ರೈಲೋಕ್ಯ ರಾವಣಂ ಜಹಿ. ನೋಡಿ, ತ್ರೈಲೋಕ್ಯ ರಾವಣಂ, 3 ಲೋಕವನ್ನು ದುಃಖಪಡಿಸ್ತಾ ಇದ್ದದ್ದಕ್ಕೆ ರಾಮಾಯಣ ಭಾಗವತ ಅವನನ್ನು ತ್ರೈಲೋಕ್ಯ ರಾವಣ ಅಂತ ಕರೆದಿದೆ ಅಂತ. ರಾವಣ ಅಂದ್ರೆ ಅರ್ಥ ಏನು? ರವ 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 ಅನ್ನಿಸ್ತಿದ್ದಂತೆ ಯಾವಾಗಲೂ. ಕನ್ನಡದಲ್ಲಿ ರವ 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 ಅಂತಿದೆ ಇಲ್ಲ. ಒಬ್ಬರು ಸುಮ್ಮನೆ ಕೂಡೋ ಹಾಗಿಲ್ಲ, ನೆಮ್ಮದಿಯಿಂದ ಇರೋ ಹಾಗಿಲ್ಲ, ಯಾವಾಗಲೂ ಕೂಡ ದುಃಖದಿಂದ ಇರಬೇಕಂತ. ತಾನೊಬ್ಬ ಸುಖದಿಂದ ಇರಬೇಕು ಅಂತಿತ್ತಂತೆ ರಾವಣ. ಅದಕ್ಕೆ ಅವನ ಹೆಸರೇ ತ್ರೈಲೋಕ್ಯ ರಾವಣ. ಇಂದ್ರ ಸುಮ್ಮನೆ ಕೂತಿದ್ದಾನೆ ಅಂದ್ರೆ ಒಂದೇನೋ ಆದೇಶ ಹೊರಡಿಸ್ತಿದ್ದ, ಚಂದ್ರ ಸುಮ್ಮನೆ ಇದ್ದಾನೆ ಅಂದ್ರೆ ಒಂದು ಆದೇಶ ಹೊರಡಿಸ್ತಿದ್ದ, ಬರ್ತಿದ್ದೇನೆ ಅಂತ ಹೇಳಿ ದಿಗ್ವಿಜಯಕ್ಕೀಗ ಅಂತಂತಿದ್ದ. ಪಾಪ ಅವು ಕಪ್ಪು ಕಾಣಿಕೆ ತಂದು ಒಪ್ಪಿಸ್ಬೇಕು, ಬರಬೇಡ ಮಾರಾಯ, ನೀನು ಇಲ್ಲೇ ಇರು, ನಾವಲ್ಲೇ ಇರ್ತೀನಿ. ಇದೆಲ್ಲ ರಾವಣನ ಕೃತ್ಯಗಳೇ ಹಾಗಿತ್ತಂತೆ. ಯಾರು ಅವನು ಬಿಟ್ಟು ಅವನ ನೆನಪಿಸ್ಕೊಳ್ಳದೆ ಅವನಿಂದ ಹೆದರದೇ ಇರೋ ಹಾಗೆ ಇಲ್ಲಂತೆ. ಅದಕ್ಕೆ ಅವನಿಗೆ ತ್ರೈಲೋಕ್ಯ ರಾವಣ ಅಂತ ಕರೀತಾರೆ. ಅಂಥ ನೀಚ ರಾವಣನನ್ನ ನೀನು ಸಂಹಾರ ಮಾಡಲಿಕ್ಕೆ ಅವತಾರ ಮಾಡಿದ್ದಿ. ಸಮುದ್ರಕ್ಕೆ ಸೇತುವೆನೂ ಕಟ್ಟು, ರಾವಣನನ್ನು ಸಂಹಾರನೂ ಮಾಡು, ಮುಂದೆ ಬರೋ ಕ್ಷತ್ರಿಯ ರಾಜರಿಗೆಲ್ಲ ಎಂಥ ಪರಾಕ್ರಮಿ ರಾಮ ಅಂತ ಕೀರ್ತಿ ಬರುವಂತೆ ಒಂದು ಸೇತುವೆ ನಿರ್ಮಾಣ ಮಾಡು ಅಂತಂದಿದ್ನಂತೆ. ಹೀಗೆ ಸಮುದ್ರ ರಾಜ ಪ್ರಾರ್ಥಿಸಿ ಆ ಸೇತುವೆ ನಿರ್ಮಾಣ ಮಾಡಲಿಕ್ಕೆ ಅಂತ ಅನುಮತಿ ಕೊಟ್ಟ. ಆಮೇಲೆ ರಾಮ ಸೇತುವೆ ನಿರ್ಮಾಣ ಮಾಡಿದ ಅನ್ನೋ ಕಥೆ ಭಾಗವತದಲ್ಲಿ ಬರ್ತದೆ. ಈ ಚರಿತ್ರೆಯ ಸಂದೇಶ ಏನು? ಸಮುದ್ರದ ನೀರೇ ಬತ್ತಿಸಿದ ರಾಮನ ಕಟಾಕ್ಷ ನಮ್ಮ ಸಂಸಾರದ ನೀರನ್ನು ಬತ್ತಿಸ್ತದೆ ಅಂತ ತೋರಿಸ್ತದಂತೆ. ನಾವು ದಾಟ್ಲಿಕ್ಕೆ ಆಗಲ್ಲ, ಯಾಕಂದರೆ ಟೊಂಕ ಇದ್ದರೆ ನೀರನ್ನು ದಾಟ್ಬೋದು, ನದಿಯನ್ನು ಸಮುದ್ರವನ್ನು. ಕುತ್ತಿಗೆ ಮಟ್ಟಕ್ಕೆ ಬಂದರೆ ದಾಟ್ಲಿಕ್ಕಾಗಲ್ಲ. ಹಾಗಾಗಿ ಸಂಸಾರ ಸಾಗರ, ಹುಟ್ಟು ಸಾವು, ಇಲ್ಲಿ ಬರುವ ರೋಗ ರುಜಿನ, ಇಲ್ಲಿ ನಾವು ಅನುಭವಿಸ್ತಾ ಇರುವಂಥ ಈ ದುಃಖಗಳೆಲ್ಲ ಕುತ್ತಿಗೆ ತನಕ ಬಂದ್ಬಿಟ್ಟಿದೆ. ರಾಮನ ಕಟಾಕ್ಷ ಬಿದ್ದರಷ್ಟೇ ಈ ಸಂಸಾರ ಸಾಗರ ಬತ್ತುತ್ತದೆ, ನಮ್ಮ ಕಾರ್ಯಸಿದ್ಧಿಯನ್ನು ಮಾಡಲಿಕ್ಕೆ ಅವಕಾಶ ಮಾಡ್ತದೆ. ಹೀಗೆ ರಾಮನ ಕಟಾಕ್ಷದ ಶಕ್ತಿಯನ್ನು ಭಾಗವತ ವರ್ಣನೆ ಮಾಡ್ತದೆ. ಇದು ಭಾಗವತದ 9ನೇ ಸ್ಕಂದದ ರಾಮಾವತಾರದ ಚರಿತ್ರೆ. 10ನೇ ಸ್ಕಂದ ಕೃಷ್ಣನ ಚರಿತ್ರೆಯನ್ನು ಹೇಳ್ತದೆ. ಕೃಷ್ಣ ಅಂದರೆ ಎಲ್ಲರನ್ನ ತನ್ನೆಡೆಗೆ ಆಕರ್ಷಣೆ ಮಾಡ್ತಾನೆ ಅಂತ. ಕರ್ಷಯತೀತಿ ಕೃಷ್ಣ, ಯಾವುದನ್ನೂ ಬಿಡಲಿಲ್ಲ. ಚೇತನ ಅಚೇತನ ಎರಡನ್ನೂ ಆಕರ್ಷಣೆ ಮಾಡ್ತಾನಂತೆ ಕೃಷ್ಣ. ಕೃಷ್ಣನ ಕಥೆ ಎಷ್ಟು ಪ್ರಸಿದ್ಧ, ನೆನಪಿಸ್ಕೊಂಡ್ರೆ ರೋಮಾಂಚನ ಆಗ್ತದೆ. ಕೃಷ್ಣನ ಕಥೆ, ಪುಟ್ಟು ಹುಡುಗನಾಗಿದ್ದಂತೆ ಕೃಷ್ಣ. ಮನೆಗಳಲ್ಲಿ ಅಂಬೆಗಾಲಿಟ್ಕೊಂಡು ಎಷ್ಟು ಹಾಲು ಮೊಸರು ಬೆಣ್ಣೆ ತಿಂದದ್ದಕ್ಕಿಂತ ಚೆಲ್ಲಿದ್ದೇ ಜಾಸ್ತಿ. ಅವ್ರ ಮನೆಗೆ ಹೋದ, ಅಲ್ಲಿ ಕಳ್ತನ ಮಾಡ್ದ, ಅಲ್ಲಿ ಚೆಲ್ಲಿದ. ಇವ್ರ ಮನೆಗೆ ಹೋದ, ಇಲ್ಲಿ ಕಳ್ತನ ಮಾಡ್ದ, ಅಲ್ಲಿ ಚೆಲ್ಲಿದ ಅಂತ ಕೃಷ್ಣನ ಕತೆ. ಆವಾಗ ಕೃಷ್ಣ ಎಲ್ಲ ತನ್ನೆಡೆಗೆ ಸೆಳಿತಿದ್ನಂತೆ. ಈ ಚುಂಬಕ ಶಕ್ತಿ ಅಂತಾರೆ, ಅಯಸ್ಕಾಂತದಲ್ಲಿ ಇರ್ತದೆ. ಆ ಅಯಸ್ಕಾಂತ ಎಲ್ಲಿಟ್ಟರು, ಕಬ್ಬಿಣ ಎಷ್ಟು ದೂರದಲ್ಲಿದ್ದರೂ ಅದನ್ನು ತನ್ನೆಡೆಗೆ ಆಕರ್ಷಣೆ ಮಾಡ್ತದೆ. ಕೃಷ್ಣನಿಗೆ ಅಂಥ ಅದ್ಭುತ ಶಕ್ತಿ. ಶತ್ರುಗಳನ್ನು, ಮಿತ್ರರನ್ನು, ಕಲ್ಲನ್ನೂ ಬಿಡದೆ ತನ್ನೆಡೆಗೆ ಆಕರ್ಷಣೆ ಮಾಡಿಬಿಟ್ಟ. ಯೋಗಿಗಳ ಮನಸ್ಸನ್ನು, ಗೋಪಿಕಾಸ್ತ್ರೀಯರ ಮನಸ್ಸನ್ನು ಎಲ್ಲ ತನ್ನೆಡೆಗೆ ಆಕರ್ಷಣೆ ಮಾಡ್ತಿದ್ದಂತೆ. ಅಂಥ ಶಕ್ತಿ. ತನ್ನ ರೂಪದಿಂದ ಆಕರ್ಷಣೆ, ಮಾತಿನಿಂದ ಆಕರ್ಷಣೆ, ಕಣ್ಣಿನಿಂದ ಆಕರ್ಷಣೆ. ಬರೀ ರೂಪ ಮಾತು ಅಷ್ಟೇ ಅಲ್ಲ, ಸುಮ್ಮನೆ ನೋಡಿದರೆ ಸಾಕಂತೆ ಆಕರ್ಷಿತರಾಗಿಬಿಡ್ತಿದ್ರಂತೆ. ಎಷ್ಟು ಆಕರ್ಷಿತರು ಅಂದರೆ ಬಿಡಲಿಕ್ಕೆ ತಯಾರಿಲ್ಲಂತೆ ಕೃಷ್ಣನ್ ನೋಡೋದವರೆಲ್ಲ. ಬಿಡಲಿಕ್ಕೇ ಇಲ್ಲ. ಒಂದು ಕ್ಷಣ ಕೃಷ್ಣ ಆಚೆ ಈಚೆ ಆದ ಅಂದರೆ ಸಾಕು, ಬರೋದು ಸಮಯ ಸ್ವಲ್ಪ ತಡವಾಗ್ತದೆ ಅಂದರೆ
ಬರಲಿಲ್ಲ ಕೃಷ್ಣ ಯಾಕೋ ಇವತ್ತು ಅಂತ ಮನಸ್ಸಿನಲ್ಲಿ ಅವನ ಬಗ್ಗೆ ಅಷ್ಟು ಆ ಭಕ್ತಿ ಪರವಶತೆಯಲ್ಲಿ ಆತಂಕ ಶುರುವಾಗ್ತಿತ್ತು. ಎಲ್ಲಿ ಹೋದ್ನೋ ಏನೋ, ಎಷ್ಟು ದೂರ ಹೋಗಿದಾನೇನೋ ಆಕಳ ಕರ್ಕೊಂಡವನು, ಸ್ವಲ್ಪ ಹತ್ರ ಇಲ್ಲೇ ಹೋಗಬಾರ್ದೆ, ಆ ದನ ಮೇಯಿಸ್ಲಿಕ್ಕೆ ಅಷ್ಟು ದೂರ ಹೋಗೋದೆ, ಬೆಳಗ್ಗೆ ಹೋದವನು ಸಾಯಂಕಾಲ ಆದರೂ ಬರಲಿಲ್ಲ ಅಂತ ಆ ಕೃಷ್ಣನ ಬಗ್ಗೆ ಗೋಪಿಕಾಸ್ತ್ರೀಯರು ಆತಂಕ ಪಡ್ತಿದ್ರಂತೆ. ಅಂದರೆ ಕೃಷ್ಣನ ಆಕರ್ಷಣೆ ಎಷ್ಟಿರಬೇಡ, ಆ ನಾಮ ಸಾರ್ಥಕ, ಅದು ಅನ್ವರ್ಥಕ. ಅದಕ್ಕೆ ಆ ನಾಮದ ಜಪ ಎಲ್ಲರೂ ಮಾಡಲಿ ಅಂತ ಹೇಳಿದರು ಹಿರಿಯರು. ಕೃಷ್ಣಾಯ ನಮಃ, ಕೃಷ್ಣಾಯ ನಮಃ, ಕೃಷ್ಣಾಯ ನಮಃ ಅಂದರೆ ಕಷ್ಟ ಒಂದಷ್ಟು ಇಲ್ಲ ಅಂತ ಅರ್ಧಕ್ಕೆ. ಆ ಕೃಷ್ಣನ ನೆನೆದರೆ ಕಷ್ಟ ಒಂದಷ್ಟು ಇಲ್ಲವೇ, ಸ್ವಲ್ಪವೂ ಕಷ್ಟಗಳಿರಲ್ಲಂತೆ. ಕಲ್ಲು ಕಟ್ಟಿದಾಳೆ ಪಾಪ ಯಶೋದೆ, ಏನಾದರೂ ಮಾಡಲಿ, ಇನ್ಯಾರ ಮನೆ ಕಳ್ತನ ಮಾಡ್ಲಿಕ್ಕೆ ಹೋಗಿರಬಾರ್ದು ನನ್ನ ಮಗ. ಹಗ್ಗ ಕಟ್ಟಿದ್ಲು, ಗಟ್ಟಿ ಬಿಗಿದ್ಲಂತೆ. ಇವ ಏನು ಮಾಡಬೇಕು, ಕಲ್ಲು ಕಟ್ತೀಯಾ, ಕಲ್ಲೇನು ಮಾಡಿತು ಅಂತಂದ. ಕಲ್ಲದು ಹೇಳಿ ಕೇಳೋದು ಏನು ಮಾಡಿತು ನನ್ನ, ನೋಡೀಗ ಏನು ಮಾಡ್ತೀನಿ ಅಂತ ತಂದ ಅಂಬೆಗಾಲನ್ನು ಇನ್ನಿಷ್ಟು ಹೆಚ್ಚೇ ಇಟ್ನಂತೆ. ಮೊದಲು ಸ್ವಲ್ಪ ನಿಧಾನ ಇಡ್ತಿದ್ದ, ಕಲ್ಲು ಕಟ್ಟಿದ ಮೇಲೆ ಜೋರನೇ ಇಟ್ನಂತೆ. ನೀನೊಬ್ಬ ನಾನು ಹೋಗ್ತೇನೆ ಅಂತ ಅದನ್ನು ಎಳ್ಕೊಂಡು ಹೋದ. ಆಶ್ಚರ್ಯ, ಕಲ್ಲನ್ನು ಎಳ್ಕೊಂಡು ಹೋದ. 100 ವರ್ಷದ ಹಿಂದೆ ಬೆಳೆದಿದ್ದಂತೆ ವೃಕ್ಷ, 100 ವರ್ಷ ವಯಸ್ಸಾಗಿತ್ತಂತ ಆ ವೃಕ್ಷಗಳಿಗೆ. ಅರ್ಜುನ ಅಂತ ಹೆಸರಿತ್ತವಕ್ಕೆ. ಆ ವೃಕ್ಷ ಎರಡೆರಡು ಬೆಳೆದಿದ್ವು. ಅದರ ಮಧ್ಯದಲ್ಲಿ ತಾನು ಅಂಬೆಗಾಲಿಟ್ಟುಕೊಂಡು ಹೋಗಿ ಕಲ್ಲು ಸಿಕ್ಕಾಕೊಂತ. ಅದು ಬರಲಿಲ್ಲ, ಸ್ವಲ್ಪ ಅಗಲ ಇತ್ತು, ಅದು ಒರಳು ಕಲ್ಲು, ಬರಲಿಲ್ಲ. ಬರದೇ ಇದ್ರೆ ಬಿಟ್ಟೆ ನಾನು ನಿನ್ನ ಅಂತ ಅದದಿ ಎಳೆದ್ಬಿಟ್ಟು ಟೊಂಕಕ್ಕೆ ಹಗ್ಗ ಬಿಗಿದಿದ್ದಾಳೆ. ಎಳ್ಕೊಂಡು ಮುಂದೆ ಹೋಗ್ತಿದ್ದಾನೆ. 100 ವರ್ಷದ ಮರ ಇನ್ಯಾರೂ ಬೀಳಿಸ್ಲಿಕ್ಕಿಲ್ಲ ಅಂತಿತ್ತು. ನೋಡು, ಮರನೂ ಬೀಳಿಸ್ತೀನಿ, ಕಲ್ಲು ಎಳಿತೀನಿ, ಭೂಮಿನೂ ನಡಗಿಸ್ತೀನಿ, ನಾನು ಯಾರು ಹೇಳೀಗ ಅಂತಂದ. ಇದು ಕೃಷ್ಣಾವತಾರ ಅಂತಾರೆ. ಮರ ಬಿದ್ದರೆ ಒಳಗಿದ್ದ ದೇವತೆಗಳು ಎದ್ದು ಬಂದ್ರಂತ. ಒಳಗಿಬ್ರು ನಲಕೂಬರ ಮಣಿಗ್ರೀವ ಅಂತ ಕುಬೇರನ ಮಕ್ಕಳು ಎದ್ದು ಕೃಷ್ಣನಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಎದ್ದು ಬಂತು. ಎಲ್ಲಿ ಬಿದ್ದು ಕೂಡಲೇ ಭೂಮಿ ಕಂಪಿಸ್ತು. ವಿಚಿತ್ರ ಶಬ್ದ ನಂದಗೋಕುಲ ತುಂಬ ಆವರಿಸಿಬಿಡ್ತು. ಎಲ್ಲೋ ಏನೋ ಆಗಿದೆ, ಇಂಥ ಶಬ್ದ ಬಂತಲ್ಲ, ಯಾರು ಬಿದ್ರೋ, ಯಾರು ಎದ್ರೋ, ಭೂಮಿ ಕಂಪಿಸ್ತೋ, ಅಥವಾ ಯಾರಿಗಾದ್ರೂ ಏನಾದರೂ ಆಯಿತೋ. ಮರ ಅಂಥ ಪರಿ ಬಿತ್ತಂತೆ ಶಬ್ದ ಮಾಡೋ ಹಾಗೆ. ಓಡೋಡಿ ಬಂದರು ಜನಗಳೆಲ್ಲ, ಸೇರಿಬಿಟ್ರು ದನಗಾಯಿಗಳೆಲ್ಲ ಕೃಷ್ಣನ ಸುತ್ತಲೂ. ಮಗುವಿಗೇನಾಯ್ತೋ ಏನೇನೇನಾಗಿಲ್ಲ, ಏನೇನೇನೇನೂ ಆಗಿಲ್ಲ ಕೃಷ್ಣನಿಗೆ. ಅದೇ ಮುದ್ದಾದ ಮುಖ, ಅದೇ ಹಾಲಿಗೆ ಎಣ್ಣೆ, ಕೈಗಳಿಗೆ ಕಡಗ, ಕಾಲಿಗೆ ಅದ್ಭುತವಾದ ಗೆಜ್ಜೆ, ಪೀತಾಂಬರ ಹುಟ್ಟಿದಾನೆ, ಕೊರಳಲ್ಲಿ ಸರ, ಎದೆಯಲ್ಲಿ ಶ್ರೀವತ್ಸ ಚಿಹ್ನೆ. ಆ ನಗುಮುಖವನ್ನು ನೋಡಿ ಮತ್ತೆ ಎಲ್ಲರೂ ಆಶ್ಚರ್ಯ ಪಡ್ತಿದ್ದಾರೆ. ಈ ಮಗುಗೇನಾಗಿಲ್ಲ ನೋಡ್ರಿ, ಮರ ಬಿದ್ರು. ನೋಡ್ತಾರೆ, ಇಬ್ರು ದೇವತೆಗಳು ಬೇರೆ ಆಕಾಶದಲ್ಲಿ ಕೃಷ್ಣನ ಸ್ತೋತ್ರ ಮಾಡ್ತಾ ಇದ್ದಾರೆ. ನಮ್ಮನ್ನ ಬದುಕಿಸಿದಿ, ನಮ್ಮನ್ನು ರಕ್ಷಿಸಿದಿ, ಶಾಪದಿಂದ ಮುಕ್ತರನ್ನು ಮಾಡಿದಿ. ವಾಣಿ ಗುಣಾನುಕಥನೆ ಶ್ರವಣೋ ಕಥಾಯಾಂ ಚೇತಶ್ಚ ಕರ್ಮಸು ಮನಸ್ತವ ಪಾದಯೋರ್ನಃ ಸ್ಮೃತ್ಯಾಂ ಶಿರಃ ತವ ನಿವಾಸ ಜಗತ್ ಪ್ರಣಾಮೇ ದೃಷ್ಟಿ ಸತಾಂ ದರ್ಶನೇಸ್ತು ಭವತ್ತನೂನಾಂ. ನೋಡಿ, ಆ ನಲಕೂಬರ ಮಣಿಗ್ರೀವರು ಕೃಷ್ಣನ್ ಬೇಡಿದ್ದಂತಿದೆ. ವಾಣಿ, ನಾವಾಡುವ ಮಾತು ನಿನ್ನ ಗುಣಕಥನ ಮಾಡಲಿಪ್ಪ, ಯಾವಾಗಲೂ ನಮ್ಮ ಮಾತು ನಿನ್ನ ಗುಣಕಥನ ಮಾಡುವಂತಾಗಲಿ. ಶ್ರವಣೌ ಕಥಾಯಾಮ್, ಕಿವಿಗಳು ಎರಡು ನಿನ್ನ ಕಥೆಯನ್ನೇ ಕೇಳುವ ಹಾಗಾಗಿಬಿಡ್ಲಿ. ನಮ್ಮ ತಲೆ ನಿನಗೆ ಬಾಗುವ ಹಾಗಾಗಲಿ. ನಮ್ಮ ಕೈ ನಿನ್ನ ಪೂಜೆ ಯಾವಾಗಲೂ ನಡೆಸುವಂತಾಗಲಿ. ನಮ್ಮ ಈ ದೃಷ್ಟಿ ನಿನ್ನ ನೋಡುವ ಹಾಗಾಗಲಿ. ಇದು ಬಿಟ್ಟು ನಮ್ಮ ದೇಹದ ಯಾವ ಅವಯವಗಳು ಇನ್ನಿತರ ಬೇರೆ ಕಡೆಯಲ್ಲಿ ಹೋಗೋ ಹಾಗೆ ಮಾಡಬೇಡ ಕೃಷ್ಣ, ನೀನು ಕರುಣಿಸು ಅಂತ ಆ ದೇವತೆಗಳು ಸ್ತೋತ್ರ ಮಾಡಿದ್ರಂತೆ. ನೋಡಿ, ದೇವತೆಗಳು ಸ್ತೋತ್ರ ಮಾಡಬೇಕಾದ್ರೆ ದೇವತೆಗಳನ್ನು ಕೃಷ್ಣನಾಗಿ ಹೇಗೆ ಆಕರ್ಷಿಸಿದ, ಮರಗಳನ್ನು ಎಳೆದು ಅವುಗಳನ್ನು ಆಕರ್ಷಿಸಿದ, ಒರಳು ಕಲ್ಲನ್ನು ಎಳೆದು ಅದನ್ನು ಆಕರ್ಷಿಸಿದ. ಇಷ್ಟೆಲ್ಲ ಕಥೆ ಆದಮೇಲೆ ಒರಳು ಕಲ್ಲಿಗೂ ನಿನಗೂ ಗಂಟಾಕಿ ಮನೆ ಹೊರಗೆ ನಿನ್ನನ್ನು ಕೂಡಿಸ್ತೇನೆ ಅಂತ ಒಳಗೆ ಹೋಗಿದ್ಲಲ್ಲ ಮನೆ ಒಳಗೆ, ಅವಳನ್ನು ಆಕರ್ಷಿಸಿದ ಯಶೋದೆಯನ್ನು. ನನ್ನ ಮನೆ ಹೊರಗೆ ಬಿಟ್ಟು ನೀ ಮನೆ ಒಳಗೆ ಹೋಗ್ತೀಯಾ, ನಿನ್ನೆ ಹೇಗೆ ಆಕರ್ಷಿಸಬೇಕು ಗೊತ್ತು ಅಂತ ಯಶೋದೆಯನ್ನ ಅಮ್ಮ ಅಂತ ಕರೀದೆ, ಕೂಗದೆ,
ಕೂಗದೆ ಕರಿದೇನೆ ಆಕರ್ಷಿಸಿತು. ಇದರಿಂದಲೇ ಭಾಗವತ ತೋರಿಸ್ತದೆ ಚೇತನ ಅಚೇತನಗಳು ಭಗವಂತನ ಆಕರ್ಷಣ ಶಕ್ತಿಗೆ ಒಳಪಟ್ಟು ಎಷ್ಟು ಪರಾಧೀನವಾಗಿದೆ, ನಾನು ಸ್ವತಂತ್ರನಾದರೆ ನೀವೆಲ್ಲ ಪರಾಧೀನ ಅಂತ ತನ್ನ ಮಹಿಮೆಯನ್ನು ಕೃಷ್ಣಾವತಾರದಿಂದ ಪ್ರಕಟಪಡಿಸ್ತಾನೆ. ಇದು ಕೃಷ್ಣಾವತಾರ. ಹೀಗೆ ದೇವತೆಗಳು, ಅಚೇತನವಾದ ಮರ ಮತ್ತು ಕಲ್ಲುಗಳು, ಚೇತನರಾದ ಗೋಪಾಲಕರು ಹಾಗೂ ಆ ಯಶೋದೆ, ಇವರೆಲ್ಲ ನನ್ನ ವಶರಾಗಿ ಹೇಗಿರ್ತಾರೆ ನೋಡಿ. ಭೂಮಿ ಕಂಪಿಸ್ಬೇಕಾದ್ರೆ ನಾನಲ್ವೇ ಮಾಡಿದ್ದು. ಇದು ಸ್ವತಂತ್ರೋ ಭಗವಾನ್ ವಿಷ್ಣು ಅಸ್ವತಂತ್ರ, ಇದೆಲ್ಲವೂ ಅಸ್ವತಂತ್ರವಾಯಿತು, ನಾನು ಸ್ವತಂತ್ರನಾಗಿದ್ದೇನೆ ಅಂತ ಸ್ಪಷ್ಟಪಡಿಸಿದ ಕೃಷ್ಣ ಅಂತದೆ ಭಾಗವತ. ಇದೇ ಕೃಷ್ಣ ತನ್ನ ಕಣ್ಣಿನ ನೋಟದಿಂದ ಯಮುನೆಯ ನೀರೆಲ್ಲ ವಿಷವಾಗಿಬಿಟ್ಟಿತ್ತು. ನೋಟದಿಂದ ವಿಷವನ್ನು ಹೀರಿದ್ನಂತೆ. ರಾಮಾವತಾರದ ಕಥೆ ಹೇಳುವಾಗ ನೋಟದಿಂದ ಸಮುದ್ರದ ನೀರನ್ನು ಎಳೆದ ಅಂತ ಹೇಳ್ತಾರೆ. ಸಮುದ್ರದ ನೀರು ಬತ್ತೋ ಹಾಗೆ ಮಾಡಿದ, ಒಣಗಿಸಿದ. ಇಲ್ಲಿ ಕೃಷ್ಣಾವತಾರದಲ್ಲಿ ತನ್ನ ನೋಟದಿಂದಲೇನೆ ಯಮುನೆಯ ನೀರಿನಲ್ಲೆಲ್ಲ ಕಾಳಿಂಗನ ಬಾಯಿಯಿಂದ ಬಂದ ವಿಷವನ್ನು ಕೃಷ್ಣ ಅಂದ, ಈ ನೀರು ಕುಡದೆ ಪಾಪ ಆಕಳುಗಳೆಲ್ಲ ಬದುಕಬೇಕು, ಗೋಪಾಲಕರು ಬದುಕಬೇಕು, ವಿಷದ ನೀರು ಕುಡಿದ್ರೆ ಏನಾಗಲಿಕ್ಕಿಲ್ಲ. ಹಾಗಾಗಿ ವಿಷದ ನೀರನ್ನೆಲ್ಲ ಸೆಳೆದು ಬಿಟ್ಟ. ವಿಷದ ನೀರು ಹೀರಿ ನೀರು ಸ್ವಚ್ಛ ಮಾಡಿದ್ದಂತೆ. ಅದು ಅಘಟಿತ ಘಟನಾ ಶಕ್ತಿನೇ ಅಲ್ವೇ. ಆದ್ದರಿಂದಲೂ ಕೃಷ್ಣ ನಾಮ ಸಾರ್ಥಕ ಅಂತಾರೆ. ನೀರಿನ ವಿಷವನ್ನು ತಾನಿದ್ದೆಡೆಗೆ ಕಣ್ಣಿನಿಂದ ಆಕರ್ಷಿಸಿದ್ರಿಂದ ಕೃಷ್ಣ, ಈ ಅರ್ಥದಲ್ಲಿ ಕೃಷ್ಣ ನಾಮ ತಿಳಿರಿ ಅಂತಂದ್ರು. ಆಮೇಲೆ ಆಗ ಒಳಗಿದ್ದ ಕಾಳಿಂಗ ಅವನನ್ನು ಕಾಲಿನಿಂದ ತುಳಿದ. ಏನು ತುಳಿದ ಕೃಷ್ಣ, ಇವನ ತುಳಿತವು ಉಳಿದವರಿಗೆಲ್ಲ ಅದು ಕುಣಿತ ಕಂಡಾಗ ಕಾಣಿತ್ತು. ಕೆಲವರು ಕುಣಿತ ತುಳಿದಾಗಿರ್ತದೆ ಇನ್ನೊಬ್ಬರನ್ನ. ಅಂದರೆ ಜಗತ್ತಿನಲ್ಲಿ ತುಳಿಯೋರು ಬಹಳ, ಕುಣಿಯೋದು ಬಹಳ ಕಡಿಮೆ, ತುಳಿಯೋದು ಬಹಳ. ಇವನ ಕೃಷ್ಣನ ತುಳಿತವೂ ಕೂಡ ನರ್ತನ ಆಯಿತು ಅಂತಾರೆ. ಅನೀನದತ್ ಪದ್ಮಭವೋ ಮೃದಂಗಂ ಜಗೌ ಹನುಮಾನ್ ಜಗತಾಮಜೀಶಂ. ರಾಜರು ಹೇಳ್ತಾರೆ, ತಪ್ಪು ಮಾಡಿದವರನ್ನು ತುಳಿತಾನಂತೆ, ತಪ್ಪು ಮಾಡದೇ ಇದ್ದವರನ್ನ ಎಡಗೈಯಿಂದ ಎತ್ತಾನಂತೆ. ನೋಡಿ ರಾಜರ ಚಿಂತನೆ ಎಷ್ಟು ಅದ್ಭುತ. ಕಾಳಿಂಗ ನೀರಿನಲ್ಲಿ ಸೇರಿದ್ದ, ಅವನು ತಪ್ಪು ಮಾಡಿದ್ದ, ವಿಷ ಬಿಟ್ಬಿಟ್ಟು ನೀರಿನಲ್ಲೆಲ್ಲ ವಿಷಗೊಳಿಸಿದ್ದ. ಆದರೆ ಕೃಷ್ಣ ತುಳಿಯುವಾಗ ಅವನ ಬಾಲವನ್ನು ಕೈಯಲ್ಲಿ ಹಿಡಿದಿದ್ದಂತೆ. ಬಾಲ ಕೈಯಲ್ಲಿ ಹಿಡಿದಿದ್ದಾನೆ, ಕಾಲಿನಿಂದ ಹೆಡೆಯನ್ನು ಮಾತ್ರ ತುಳಿತಿದ್ದಾನೆ ಕಾಳಿಂಗ ಮರ್ದನ. ಅದಕ್ಕೆ ವಾದರಾಜರಂದ್ರು, ಬಾಲ ಯಾಕೆ ಕೈಯಲ್ಲಿ ಹಿಡಿದು ಎತ್ತಿದ ಅಂದರೆ ಬಾಲ ತಪ್ಪು ಮಾಡಿಲ್ಲಲ್ಲ ಅಂತ ಇದನ್ನು ಎತ್ತಿದ್ನಂತೆ, ಹೆಡೆ ತಪ್ಪು ಮಾಡಿದೆ ಅಲ್ಲ ಅಂತ ತುಳಿದ್ನಂತೆ. ತಪ್ಪು ಮಾಡಿದ್ದು ವಿಷ ಬಿಟ್ಟದ್ದೆಲ್ಲ ಮುಖ ತಾನೇ. ಇದು ವಾದರಾಜರ ರುಕ್ಮಿಣೀಶ ವಿಜಯದಲ್ಲಿ ಹೇಳ್ತಾರೆ. ಹಾಗೆ ಯಾವುದು ತಪ್ಪೋ ಅಷ್ಟನ್ನು ಮಾತ್ರ ಶಿಕ್ಷೆ ಕೊಡವ ನಾನು. ನೀನು ಕಣ್ಣಿನಿಂದ ತಪ್ಪು ಮಾಡಿದರೆ ಕಣ್ಣಿಗಟ್ಟೇ ಶಿಕ್ಷೆ, ಕೈ ಕಾಲು ತಲೆ ಎಲ್ಲ ಹಾಗೆ ಇರಲಿ ಅಂತ. ಇಲ್ಲ ಕೈಯಿಂದ ಮಾಡಿದರೆ ಕೈಗೆ ಶಿಕ್ಷೆ, ಕಾಲಿನಿಂದ ಮಾಡಿದರೆ ಕಾಲಿಗೆ ಶಿಕ್ಷೆ. ಇಂಥ ಕರುಣಾಸಾಗರರನ್ನು ಜಗತ್ತಿನಲ್ಲಿ ಎಲ್ಲಿ ನೋಡ್ತೀರಿ ನೀವು? ಹಾಗಾಗಿ ಬಾಲವನ್ನು ನೀರಿನ ಒಳಗಿದ್ದದ್ದನ್ನು ಕೈಯಿಂದ ಆಕರ್ಷಿಸಿದ, ತಪ್ಪು ಮಾಡಿಲ್ಲ ಅನ್ನೋ ಕಾರಣಕ್ಕೆ. ಅದಕ್ಕೂ ಕೃಷ್ಣ ಅಂತ ಹೆಸರಂತೆ. ಅದೇ ತಲೆಯನ್ನು ಮಾತ್ರ ಕರ್ಷಣ ಅಂದ್ರೆ ಅದನ್ನು ಕೆಳಗೆ ತಳ್ಳಿ ಅದನ್ನು ಹಿಂಸಿಸಿದ. ಕರ್ಷತಿ ಅನ್ನೋ ಶಬ್ದಕ್ಕೆ ದುಷ್ಟರನ್ನು ಹಿಂಸಿಸ್ತಾನೆ ಅನ್ನೋ ಅರ್ಥ ಇದೆ ಅಂತ. ಹಾಗಾಗಿ ತಲೆಯನ್ನು ಹಿಂಸಿಸಿದ, ಪಾದದಿಂದ ತುಳಿದ, ಅವನ ಬಾಲವನ್ನು ಮಾತ್ರ ಎತ್ತಿ ಹಿಡ್ದ. ಇದು ಕೃಷ್ಣನ ಆ ಕಾಳಿಂಗ ಮರ್ದನದ ಕಥೆ. ಯಾರು ಸ್ಮರಣೆ ಮಾಡ್ತಾರೋ ಅವರಿಗೆಲ್ಲ ಅನುಗ್ರಹ ಮಾಡ್ತಾರೆ. ಎಷ್ಟು ಆಕರ್ಷಣೆ ಮಾಡಿದ್ದಾನೆ ಕೃಷ್ಣ ಆವಾಗ ಅಂದರೆ, ದೇವತೆಗಳ ದೇವಲೋಕದಲ್ಲಿ ಇರ್ಲಿಕ್ಕಾಗಲಿಲ್ಲ ಅಂತವರಿಗೆ. ಅಷ್ಟು ಸುದ್ದಿ ಹಬ್ಬಿತಂತೆ. ಕೃಷ್ಣ ಕೆಳಗೆ ತುಳಿತಿದ್ದಾನೆ, ಕುಣಿತಿದ್ದಾನೆ, ಅವನ ನರ್ತನೋತ್ಸವ ನಡೀತಾ ಇದೆ, ನಾವಿಲ್ಲಿ ಸುಮ್ಮನೆ ಕೂತ್ಕೊಂಡಿರ್ಲಿಕ್ಕಾಗ್ತದ, ನಾವು ಹೋಗೋಣ ಅಂತ ಬ್ರಹ್ಮದೇವರು ಅವರು ಓಡೋಡಿ ಬಂದೇ ಬಿಟ್ರಂತೆ. ಅವರು ಬರುವಾಗ ಯಾರೋ ಒಬ್ರು ಪಾಪ ಅವ್ರ ಕುತ್ತಿಗೆ ಮೃದಂಗ ಬೇರೆ ಹಾಕಿದ್ರಂತೆ. ಮೃದಂಗ ಅದನ್ನು ತಗೊಂಡೇ ಬಂದ ಮಾರಾಯ. ಡೊಳ್ಳಿನ ಮೇಲೆ ಬರಮಪ್ಪ ಕೈಯ ಹಾಕ್ಯಾನ ಅಂತ ಆ ಡೊಳ್ಳು ತಗೊಂಡು ಬಂದಿದ್ದಾನೆ. ಕುಣಿತಕ್ಕೆ ಡೊಳ್ಳಿಲ್ದೇ ಇದ್ರೆ ಚೆನ್ನಾಗಿರಲ್ಲ. ಅವ ಕುಣಿತಿರ್ತಾನೆ, ಪಾಪ ಈ ಗೋಪಾಲಕರೆಲ್ಲ ಸುಮ್ಮನೆ ಭಕ್ತಿಯಿಂದ ನೋಡ್ತಾ ನಿಂತು ಬಿಡ್ತಾರೆ. ಕುಣಿಲಿಕ್ಕೆ ಉತ್ಸಾಹ ಬರಲ್ಲ, ನಾವು ಹೋದ್ರೆ ಉತ್ಸಾಹ ಬರ್ತದೆ ಅಂತ ಆಕಾಶದಲ್ಲಿ
ಅನೀನದತ್ ಪದ್ಮಭವೋ ಮೃದಂಗಂ. ಮೃದಂಗ ಆತ ಬಾರಿಸಿದ. ಜಗೌ ಹನುಮಾನ್ ಜಗತಾಮಧೀಶಂ. ಅರೆ ಅವನು ರಾಮಾಯಣ ಕಾಲದಲ್ಲಿದ್ದವ, ಹನುಮಂತ. ಅವನನ್ನು ಮೊದಲೇ ಕಳಿಸಿದ್ದ ರಾಮ, ನೀನು ಕಿಂಪುರುಷದಲ್ಲಿ ಇದ್ಬಿಡು, ನಿನಗೆ ಡಿಸ್ಟರ್ಬೆನ್ಸ್ ಇರಲ್ಲ ಜಾಸ್ತಿ, ನೀನು ನಿನ್ನ ರಾಮ ಇಬ್ರು ಅಲ್ಲೇ ಇದ್ಬಿಡ್ರಿ ಅಂತಂದಿದ್ದ. ಇಲ್ಲೆಲ್ಲೋ ಮಥುರಾ, ಇದು ಗೋಕುಲದೊಳಗೆ ಯಮುನಾ ನದಿಯಲ್ಲಿ ಈ ಕೃಷ್ಣ ಕುಣಿತಿದ್ದಾನೆ ಅಂತ ಅವನಿಗೆ ಯಾರೋ ಫೋನ್ ಮಾಡಿ ಹೇಳಿದ್ರಂತೆ. ನಾನು ಬರ್ತೇನೆ ಅಂತ ಅವ ಹಾರಿ, ಆ ಸಂಜೀವಿನಿ ಬೆಟ್ಟ ತರುವಾಗ ಹಾರಿ ಹಾರಿ ಅಭ್ಯಾಸ ಆಗಿತ್ತು ಅವನಿಗೆ. ಈಗ ಮತ್ತೆ ಹಾರಿದ್ನಂತೆ. ಪ್ರಾಭಂಜನಿ ಕಿಂ ಪುರುಷೇ ಕಿಲ. ಅಲ್ಲಿದ ಹಾರಿ ಆತ ಬಂದು ಗಾನ ಮಾಡಿಬಿಟ್ಟು. ಏನು ಗಾನ ಮಾಡಿದ್ದಾನೆ! ಕರ್ನಾಟಕ ಸಂಗೀತ ಪಿತಾಮಹ. ಸಂಗೀತವನ್ನ ಕೃಷ್ಣನಿಗಾಗಿ ಅಂತ ಗಾನ ಮಾಡಿದ. ನರ್ತನದಲ್ಲಿ ಮತ್ತಷ್ಟು ಉತ್ಸಾಹ ಬಂತು. ಹಾಗೆ ಕೈಲಾಸ ಪರ್ವತದಲ್ಲಿದ್ದ ಶಿವ ಸದಾ ಪಾರ್ವತಿಯನ್ನು ಆಲಿಂಗಿಸಿಕೊಂಡು ಧ್ಯಾನಮಗ್ನನಾಗಿದ್ದಂತೆ. ಬಹಳ ಧ್ಯಾನ ಮಾಡ್ತಿರ್ತಾರಲ್ಲ ಅವ್ರು ಯಾವಾಗಲಾದ್ರೂ ಒಮ್ಮೆ ಕುಣಿಬೇಕಾಗ್ತದೆ. ಭಾರೀ ಜಪ ಕೂತಿರ್ತಾರಲ್ಲ, ಯಾವಾಗೋ ಒಮ್ಮೆ ಹುಚ್ಚೆದ್ದು ಕುಣಿಬೇಕು, ಗಾನ ಮಾಡಬೇಕು. ಅದು ಬೇಕಲ್ಲ. ಮತ್ತೆ ಭಗವಂತ ಅದಕ್ಕೆ ಶಿವನನ್ನು ಬರ ಮಾಡಿಕೊಂಡ. ಆ ಕೈಲಾಸದಿಂದ ಓಡಿ ಬಂದು ಆತ ತಾಳ ತಗೊಂಡಂತ. ನಾನು ತಾಳ ಹಾಕ್ತೀನಿ ನೋಡಿ, ಜಗತ್ತಿಗೆಲ್ಲ ನಾನೇ ನಟನ ನಾಟ್ಯ ನಟಂ ನಟಗಾಯಕಂ. ನಟರಾಜ ನಾನು, ಕುಣಿದ್ರೆ ನನ್ನ ಹಾಗೆ ಕುಣಿಬೇಕು. ಅವನು ತನ್ನ ಹೆಂಡತಿ ಇಬ್ಬರೇ ಅಂತ ಜಗತ್ತಿನೊಳಗೆ ನಟನೆ ಮಾಡೋದಂತ. ಇವತ್ತು ಯಾರೇ ನೃತ್ಯ ಶಾಲೆಯಲ್ಲಿ ಸೇರ್ಕೊಂಡ್ರು ನೃತ್ಯ ಹೇಳ್ಕೊಡ್ಬೇಕಾದ್ರೆ ಮೊದಲು ನಮಸ್ಕಾರ ಯಾರಿಗೆ ಮಾಡಿಸ್ತಾರೆ? ನಟರಾಜನಿಗೆ ಮಾಡಿಸ್ತಾರೆ. ಅವನಿಗೆ ಭಾರೀ ನೃತ್ಯದ ಪಟು ಅಂತ ಅನಿಸಿತ್ತಂತೆ. ಅದಕ್ಕೆ ಕೃಷ್ಣ ಅಂದ, ಹಾವಿನ ಮೇಲೆ ಎಂದಾದ್ರೂ ಕುಣಿದೀಯ ಅಂತ. ಹಾವು ಕುತ್ತಿಗೆಗೆ ಸುತ್ತಕೊಳ್ಳೋದು ದೊಡ್ಡದಲ್ಲ, ಹಾವಿನ ಮೇಲೆ ಕುಣಿದು ತೋರಿಸಿ ನೋಡ್ತೀನಿ, ಆಗಲ್ಲ ಅಂತ ತಾಳೆ ಹಿಡ್ಕೋತೀನಿ ಅಂತ. ಹಿಂಗೆ ಕೃಷ್ಣ ನಟನ ನಾಟ್ಯ ನಟನೆನಿಸಿದ ಶಿವನಿಗೆ, ಸಂಗೀತ ಕಲಿತ ಆಂಜನೇಯನಿಗೆ, ಮೃದಂಗದ ಅದ್ಭುತವಾದ ಕಲೆಯಲ್ಲಿ ನಿಪುಣನಾದ ಬ್ರಹ್ಮನನ್ನ ತಾನು ಗೋಕುಲದ ಯಮುನೆಯ ತೀರದಲ್ಲಿ ಕಾಳಿಂಗನ ಮೇಲೆ ತುಳಿಯುವಾಗ ಕುಣಿತವಾಗಿ ಅದಕ್ಕೆ ಆಕರ್ಷಣೆ ಮಾಡಿದ್ನಂತೆ. ನೀನೂ ಬಾ. ಈಗ ನನ್ನ ನೃತ್ಯ ಹೇಗಿದೆ, ನಿಮ್ದೆಲ್ಲ ನೃತ್ಯ ಹೇಗಿರ್ತದೆ. ಇಂಥ ಆಕರ್ಷಣೆ ಮಾಡಿದ ಕೃಷ್ಣನ ಕಥೆ. ಇದರಿಂದ ಆಮೇಲೆ ತಡವಾಗಿ ಅರ್ಥ ಆಯ್ತಂತೆ ಕಾಳಿಂಗನಿಗೆ ಅಂತ ವಾದರಾಜು. ಸ್ವಲ್ಪ ತಡ ಆಯ್ತು ಅವನಿಗೆ. ಮೊದಲೆಲ್ಲ ಬರೀ ಗೋಕುಲದ ಗೋಪಾಲಕರು ಅವರನ್ನು ದಿನ ನೋಡ್ತಿದ್ದ ಕಾಳಿಂಗ. ಹಿಂಗಾಗಿ ಅವನಿಗೆ ಕೃಷ್ಣ ತುಳಿತಿರುವಾಗ ಅಷ್ಟು ಅರ್ಥ ಆಗಿರಲಿಲ್ಲ. ಯಾವಾಗ ಈ ಬ್ರಹ್ಮ ಬಂದ್ಬಿಟ್ಟ, ನನ್ನ ತಲೆ ಮೇಲೆ ತುಳಿತಾ ಇರೋನ್ ಸಾಮಾನ್ಯನಲ್ಲ ಅಂತ ಅನಿಸ್ತಂತ. ಅಲ್ರಿ, ಯಾರೋ ಸಾಧಾರಣ ವ್ಯಕ್ತಿಗಳು ಬಂದ್ರೆ ತುಳಿಯೋನು ಸಾಧಾರಣ ಅನ್ಕೊಂಡ್ಬಿಡ್ತಿದ್ದ. ಬ್ರಹ್ಮ ಪಕ್ಕವಾದ್ಯ ಸೇವೆ ಮಾಡಿದಾನೆ, ಶಿವ ಪಕ್ಕವಾದ್ಯ ಸೇವೆ, ಆಂಜನೇಯ ಪಕ್ಕವಾದ್ಯ ಸೇವೆ ಮಾಡಬೇಕಾದ್ರೆ ನನ್ನ ತಲೆ ಮೇಲೆ ಕುಣಿತಾ ಇರೋನು ದೇವತೆಗಳಿಗಿಂತ ಉತ್ತಮನೇ ಇರಬೇಕು ಅಂತ ಅವನಿಗೆ ಜ್ಞಾನ ಆಯ್ತಂತ. ಅವನಿಗೆ ಜ್ಞಾನ ಆಗುವಾಗ ಸ್ವಲ್ಪ ನಿಧಾನ ಮಾಡಿದ್ದ ತುಳಿಯೋದು. ಯಾರಿಗೆ ಜ್ಞಾನ ಬರ್ತದಲ್ಲ ಅವ್ರ ತುಳಿತ ಕಡಿಮೆ ಆಗ್ತದಂತೆ. ಜ್ಞಾನ ಬರೋ ತನಕ ತುಳಿತ ಜಾಸ್ತಿ. ಇವನಿಗೆ ಜ್ಞಾನ ಆಯ್ತು, ಅಷ್ಟರಲ್ಲೇನೆ ಅವನ ಪತ್ನಿಯರ ಮೇಲೆ ಬಂದ್ರಂತೆ. ಅವರ ಪತ್ನಿಯರನ್ನು ಕೃಷ್ಣ ಆಕರ್ಷಣೆ ಮಾಡಿದ. ನ್ಯಾಯೋ ಹಿ ದಂಡ ಕೃತ ಕಿಲ್ ವಿಶೇಸ್ಮಿನ್ ತವಾವತಾರ ಖಲ ನಿಗ್ರಹಾಯ. ನ್ಯಾಯನೇ, ನಮ್ಮ ಯಜಮಾನಿಗೆ ದಂಡ ಹಾಕ್ತಾ ಇದ್ದಿ, ನೀರೆಲ್ಲ ವಿಷ ಮಾಡಿದ್ದಾವ ಸರಿ. ಹಿಂಗೆ ಮುಂದುವರಿಸಿದ್ರೆ ನೀನು ಹಾಕೋ ದಂಡ ಯಾರ ಅಪರಾಧಿ ಅಲ್ಲವೋ ಅವನಿಗೆ ಹಾಕಬೇಕಾಗ್ತದೆ ಅಂತಂದ್ರಂತೆ. ನಾವೇನು ಅಪರಾಧ ಮಾಡಿದ್ದೀವಿ? ನಿರಪರಾಧಿಗಳಿಗೆ ಒಬ್ಬ ದಂಡಾಧಿಕಾರಿ ನಿರಪರಾಧಿಗಳಿಗೆ ದಂಡ ಹಾಕಿದರೆ 100 ಜನ ತಪ್ಪಿತಸ್ಥರಿಗೆ ಶಿಕ್ಷೆ ಹಾಕಿದ್ರಿಂದ ಬರೋ ಕೀರ್ತಿ ಒಬ್ಬ ನಿರಪರಾಧಿಗೆ ದಂಡ ಹಾಕಿದ್ರೆ ಹೋಗ್ತದಂತೆ. ಇದು ದಂಡ ನೀತಿ. ಹಾಗಾಗಿ ಒಬ್ಬ ನಿರಪರಾಧಿಗೆ ಶಿಕ್ಷೆ ಹಾಕಬಾರ್ದು ಅಂತಿದೆ, ದಂಡ ಹಾಕಬಾರ್ದು. ಸ್ವಾಮಿ, ನೀನೊಬ್ಬ ದಂಡನಾಯಕ, ನಿನ್ನ ಬಳಿಗೆ ನಾವು ಬಂದು ನಿಂತಿರೋದು ತಪ್ಪಿತಸ್ಥರಲ್ಲ, ನಮಗೆ ದಂಡ ಹಾಕಬೇಡ ಅಂತ ಪ್ರಾರ್ಥನೆ ಮಾಡಲಿಕ್ಕೆ. ಹೀಗೆ ಹೇಳು, ಅವನಿಗೆ ದಂಡ ಹಾಕಿದ್ದಿ, ಅಪರಾಧ ಮಾಡಿದ್ದ, ನಾವು ಅಪರಾಧ ಮಾಡಿಲ್ಲ, ದಂಡ ಹಾಕ್ತೀಯಾ ಅಂತ ಕೇಳಿದ್ರಂತೆ. ತಕ್ಷಣ ಮೊದಲೇ ನಿಲ್ಲಿಸ್ಲಿಕ್ಕೆ ಹೊರಟಿದ್ದ, ನಿಲ್ಲಿಸೇ ಬಿಟ್ಟು ಇನ್ನೇನು ಕುಣಿಯಲ್ಲ ಅಂತಂದ. ನಿಮ್ಮ ಯಜಮಾನನ ಮೇಲೆ ಮತ್ತೇನು ಕುಣಿಯಲ್ಲ ತುಳಿಯಲ್ಲ, ನೀನಿನ್ನು ವ್ಯಥೆ ಪಡಬೇಡ. ಅದಕ್ಕೆ ಕೃಷ್ಣ ಹೇಳಿದ್ನಂತೆ, ಇಂಥ ಹೆಂಡತಿಯರನ್ನು ಮದುವೆ ಮಾಡಿಕೊಂಡದಕ್ಕೆ ತುಳಿತ ನಿಂತಿದೆ ನಿನಗೆ ಅಂತಂದಂತೆ. ಅಷ್ಟು ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ದಾರವರು. ಆ ಭಗವಂತನನ್ನು ಪ್ರಾರ್ಥಿಸಿದ್ದಕ್ಕೆ ತುಳಿತ ನಿಲ್ಲಿಸಿ ಆ ರಮಣಕ ದ್ವೀಪಕ್ಕೆ ಅಂತ ಆ ಕಾಳಿಂಗನನ್ನ
ಕಳಿಸಿದ. ನೀನು ಹೋಗು, ನಿನ್ನ ಈ 3 ಹೆಂಡತಿಯರನ್ನು ಕರೆದುಕೊಂಡೇ ಹೋಗ್ಬಿಡು, ನೀರು ಮತ್ತೆ ಮತ್ತೆ ವಿಷ ಮಾಡ್ಲಿಕ್ಕೆ ಹೋಗ್ಬೇಡ, ಗೋವುಗಳೆಲ್ಲ ಅದೇ ನೀರು ಕುಡಿಯೋವು, ಇಲ್ಲಿದ್ದೇನು ಮಾಡ್ತಿ, ಜನವಸತಿ ಇಲ್ಲದೆ ಇರೋ ಜಾಗಕ್ಕೆ ಹೋಗು ಅಂತ ಕಳಿಸ್ಬಿಟ್ನಂತೆ. ಹೀಗೆ ನೀರನ್ನು ಸ್ವಚ್ಛ ಮಾಡಿ, ಆ ಯಮುನೆಯನ್ನು ಸ್ವಚ್ಛ ಮಾಡಿ, ಅವಳನ್ನು ಆವಾಗಲೇ ಅಂತಃಕರಣ ಸ್ವಚ್ಛ ಮಾಡಿದ್ರಿಂದ ಅವಳು ಆಕರ್ಷಿತಳಾಗಿಬಿಟ್ಲಂತೆ. ಯಾವಾಗ ನನ್ನೊಳಗಿರೋ ಕಾಳಿಂಗನನ್ನು ಈ ಕೃಷ್ಣ ಕಳಿಸಿದ, ಇವನನ್ನು ನಾನು ಯಜಮಾನನ್ನು ಮಾಡ್ಕೊಳ್ಬೇಕು ಅಂತಂತ, ಅದಕ್ಕೆ ಅವಳು ಕಾಳಿಂದಿ ಆದ್ಲಂತೆ. ಕಾಳಿಂದಿಯಾಗಿ ಕೃಷ್ಣನೇ ಬೇಕು ಅಂತ ಹಠ ಹಿಡಿದು ಕೃಷ್ಣನನ್ನು ಮದುವೆ ಮಾಡ್ಕೊಳ್ತೀನಿ ಅಂತ ಕೂತಿದ್ದಾಳೆ. ಒಮ್ಮೆ ಅರ್ಜುನ ಬಹಳ ದಣದ, ಕೃಷ್ಣಾರ್ಜುನರು ವಿಹಾರ ಮಾಡ್ಕೊಂಡು ಬರುವಾಗ ಇಲ್ಲೇ ನದಿ ಕಾಣಿಸ್ತಿದೆ, ನೀರು ಕುಡಿತೇನೆ, ಕೃಷ್ಣ ನಿಲ್ಲಿಸು ಸ್ವಲ್ಪ ರಥ ಅಂತ. ಸರಿ ಹೋಗಿ ಕುಡಿದು ಬಾ ಅಂತ. ಕೃಷ್ಣ ಹೋಗಲಿಲ್ಲ, ಇವನಿಗೆ ದಣಿವೇ ಇಲ್ಲಲ್ಲ, ನೀರು ಕುಡಿಯೋದು ಅಂತಿಲ್ಲ, ಹಾಗಾಗಿ ನೀ ಹೋಬಾಪ ಅಂತಂದ. ಹೋದ್ರೆ ಯಮುನೆ ತೀರದಲ್ಲಿ ನೀರು ಕೊಡ್ತಾ ಇಲ್ಲ ಅವಳು, ತಪಸ್ಸಿ ಕೂತಿದ್ದಾಳೆ. ನೀರು ಬೇಕಾ, ನೀ ನನಗೆ ಬೇಕಾದದ್ದು ಕೊಡು, ನಾನು ನಿನಗೆ ಬೇಕಾದದ್ದು ಕೊಡ್ತೀನಿ ಅಂತ ಅರ್ಜುನನ. ಅದಕ್ಕೆ ಆತ ಕೇಳಿದೆ, ನೀನು ಯಾರು, ನಿನಗೇನು ಬೇಕು ಅಂತ. ಅರ್ಜುನ, ಏನಲ್ಲ, ನಿನ್ನ ಸ್ನೇಹಿತನನ್ನು ಮದುವೆ ಮಾಡಿಸು ಅಂದರೆ ನಿಂಗೆ ನೀರು ಕೊಡಿಸ್ತೇನೆ ಅಂತಂದ್ಲಂತೆ ಕಾಳಿಂದಿ. ಅದಕ್ಕೇನಂತೆ, ನಾ ಯಾರನ್ನು ಹೇಳಿದ್ರು ಮದುವೆ ಮಾಡ್ಕೋತಾನೆ ನನ್ನ ಸ್ನೇಹಿತ, ಹಾಗಾಗಿ ನಿನ್ನ ನೀರು ಕೊಟ್ಬಿಡು ಅಂತ ನೀರು ಕುಡಿದು ಅರ್ಜುನ ಪಾಪ ಅವಳನ್ನು ಕರ್ಕೊಂಡು ಬಂದು, ಕೃಷ್ಣ ಇವಳು ಕಾಳಿಂದಿ ಯಮುನೆ ದೇವತೆ, ನಿನ್ನೆ ಮದುವೆ ಮಾಡ್ಕೋಬೇಕು ಅಂತ ತಪಸ್ ಮಾಡ್ತಾ ಇದ್ಲು, ನೀರು ಕೊಟ್ಲು ಅಂತ ನನ್ನ ನೀರಡಿಕೆ ತಣಿಸಿತು, ಕೃಷ್ಣ ಮದುವೆ ಮಾಡ್ಕೊಂಡು ಹ್ಞೂ ಅಂದ ಕೃಷ್ಣ. ಇವು ನೀ ಹೇಳ್ತಿದ್ದೀಯಲ್ಲ, ನೀ ಹೇಳ್ತಿದ್ದಿ, ಆಯ್ತು ಮಾಡ್ಕೊಳ್ತೀನಿ ಅಂತಂದ. ಹೀಗೆ ಕಾಳಿಂದಿಯ ಕಲ್ಯಾಣ ಆದದ್ದು ಹೀಗೆ ಅಂತ ಭಾಗವತದಲ್ಲಿ ವರ್ಣಿಸ್ತಾರೆ, ದಶಮ ಸ್ಕಂದದಲ್ಲಿ. ಕಾಳಿಂದಿ ಅಂದೇ ಅಂತಃಕರಣದಿಂದ ಸ್ವಚ್ಛಳಾಗಿದ್ಲಲ್ಲ, ತಪಸ್ಸು ಮಾಡಿದ್ರಿಂದ ಕೃಷ್ಣ ಅವಳಿಗೆ ಸಿಕ್ಕ, ಕಾಳಿಂದಿ ಪರಿಣಯ ಅಂತಾರೆ. ಇಂಥ ಕೃಷ್ಣ ಯಾರನ್ನು ಆಕರ್ಷಿಸಲ್ಲ ಹೇಳ್ರಿ? ನದಿಯನ್ನು ಆಕರ್ಷಿಸ್ತಾನೆ, ಯಮುನೆ ಒಳಗಿದ್ದಂಥ ಕಾಳಿಂಗನ ಬಾಲವನ್ನು ಆಕರ್ಷಿಸ್ತಾನೆ, ಸರ್ಪದ ಪತ್ನಿಯರನ್ನು ಆಕರ್ಷಿಸ್ತಾನೆ. ಅದಕ್ಕೆ ಅವನಿಗೆ ಕೃಷ್ಣ ನಾಮ ಸಾರ್ಥಕ ಅಂತಂತಾರೆ. ಬಂದ ಪೂತನೆ, ತೃಣಾವರ್ತ, ಶಕಟ, ವತ್ಸ, ಧೇನುಕ, ಅರಿಷ್ಟ, ಬಕ ಎಲ್ಲರನ್ನ ಸಂಹಾರ ಮಾಡಿದ. ಈ ಎಲ್ಲರ ಸಂಹಾರ ಶ್ರವಣ ಮಾಡ್ತಾ ಧೇನುಕ ಭಂಜನ, ವತ್ಸಪಾದ ಶಿರಚ್ಛೇತ್ತ, ಧೇನುಕಾಸುರ ಭಂಜನ, ಶಕಟಾಸುರ, ಹೀಗೆ ಅವನು ಕೃಷ್ಣನ ಕಥೆ ಕೃಷ್ಣ ಸ್ತೋತ್ರದಲ್ಲಿ ಬರ್ತದೆ. ಅಷ್ಟೋತ್ತರ ಶತನಾಮ. ಯಾವ ನಾಮ ಸ್ಮರಣೆ ಮಾಡ್ತಾ ಯಾರನ್ನು ಸಂಹರಿಸಿದ ಅಂತ ಕೇಳಿದ್ರು ನಮ್ಮ ಅನಿಷ್ಟಗಳು ದೂರ ಆಗ್ತವೆ. ಅಂಥ ಅದ್ಭುತ ಕೃಷ್ಣಾವತಾರದ ಕಥೆ. ಕೊನೆಗೆ ಕಂಸ ಬರ ಹೇಳಿದ್ದ, ತಂದೆಲ್ಲ ಪರಿವಾರ ಮುಗಿದೋಯ್ತು, ಇನ್ನು ಸ್ವಲ್ಪ ಉಳಿಸ್ಕೊಂಡಿದ್ದವ, ಇನ್ನು ಸ್ವಲ್ಪ ಉಳಿಸ್ಕೊಂಡು ಇವನ್ನ ಅಲ್ಲಿ ಬರ ಮಾಡ್ಕೊಳ್ತೀನಿ ಅಂತ ಅಕ್ರೂರನನ್ನು ಕಳಿಸಿದ. ಆ ಅಕ್ರೂರ ಕೃಷ್ಣನನ್ನು ರಥದಲ್ಲಿ ಕೂಡಿಸ್ಕೊಂಡು ಮಥುರಾ ಪಟ್ಟಣಕ್ಕೆ ಬಂದ. ಬಿಲ್ಲಿನ ಹಬ್ಬ ಅಂತ ಕೃಷ್ಣ ಬಲರಾಮರು ಬಿಲ್ಲಿನ ಹಬ್ಬದಲ್ಲಿ ಪಾಲ್ಗೊಂಡು ಬಿಲ್ಲು ಮುರಿದ್ರು. ಅದು ಕೃಷ್ಣ ಅಂತ ಹೇಳ್ತದೆ. ಬಿಲ್ಲನ್ನು ಮುರಿಯುವಾಗ ಅದು ಶಿವ ಕೊಟ್ಟದ್ದು ಕಂಸನಿಗೆ, ಅದರ ಹಗ್ಗ ಹಿಡಿದು ಆಕರ್ಷಿಸಿದ್ದಂತೆ, ಅದಕ್ಕೆ ಕೃಷ್ಣ ಅಂತ ಹೆಸರಂತೆ. ಯಾರು ಶಿವ ಕೊಟ್ಟ ಬಿಲ್ಲಿನ ಹಗ್ಗ ಹಿಡಿದು ಎಳೆದು ಅದನ್ನು ಕರ್ಷತಿ ಮುರಿದನೋ ಆ ಅರ್ಥದಲ್ಲಿ ಅವನಿಗೆ ಕೃಷ್ಣ ಅನ್ನೋ ನಾಮ ಸಾರ್ಥಕ ಆಯಿತು. ಬಿಲ್ಲು ಮುರಿದಾಗ ಕಂಸನ ಎದೆ ಆಗಲೇನೆ ಮುರಿದೋಗಿತ್ತಂತ ಅರ್ಥ. ಯಾಕಂದರೆ ಬಿಲ್ಲು ಕೊಟ್ಟವನು ಅಹಂಕಾರದ ದೇವತೆ ಶಿವ. ಆ ಬಿಲ್ಲು ಮುರಿದಾಗಲೇ ಅಹಂಕಾರ ಮುರಿದಿತ್ತಂತೆ ಕಂಸನ. ಕೃಷ್ಣ ಬಿಲ್ಲು ಮುರಿದನ, ಅವನಿಗೆ ಮೊದಲೇ ಸೂಚನೆ ಆಯಿತು, ಓ ನನ್ನೂ ಮುರಿತಾನಿನ್ನು ಅಂತ, ನನ್ನೂ ಮುರಿತಾನೆ, ನನ್ನೂ ಎಳಿತಾನೆ ಅಂತ ಅನಿಸಿತ್ತು. ಅದಕ್ಕೆ ಅವನು ಸೈನ್ಯ ಜಮಾವಣೆ ಮಾಡಿ ಮಂತ್ರಿ ಪುತ್ರರನ್ನು ನೇಮಿಸಿ, ಮಲ್ಲರನ್ನು ನೇಮಿಸಿ, ಕುಲಯಾಪೀಡ ಅನ್ನುವ ಆನೆಯನ್ನು ನೇಮಿಸಿ ತಾನು ಹಿಂದೆ ಕೂತಿದ್ದಂತೆ ರಣಾಂಗಣದಲ್ಲಿ. ನಿನ್ನೂ ಎಳಿತೇನೆ ಆಮೇಲೆ ಅಂತಂದ. ನಿನ್ನೂ ಎಳಿತೀನಿ, ಇವ್ರನ್ನೆಲ್ಲ ಮುಗಿಸ್ತೇನೆ ಅಂತ ಹೇಳಿ ಕುಲಯಾಪೀಡ ಅನ್ನೋ ಆನೆ, ಆ ಆನೆ ಮೇಲೆ ಒಬ್ಬ ಅಂಬಷ್ಟ ಕೂತಿದ್ದ. ಅಂಬಷ್ಟ ಅಂದ್ರೆ ಅದನ್ನು ಪಾಲನೆ ಮಾಡೋನು. ಅವನನ್ನು ಗುದ್ದಿ ಕೊಂದು ಆನೆ ಕುಂಭಸ್ಥಳಕ್ಕೆ ಏರಿ ಕೃಷ್ಣ ಅದನ್ನು ಭಂಜಿಸಿದರೆ ರಾಜರಂತಾರೆ ಸಿಂಹ ಕಂಡ ಕಾಣಿಸ್ತಿದ್ದ ಕೃಷ್ಣ ಅಂತಾರೆ. ಸಿಂಹ ಕಂಡ. ಆಮೇಲೆ ಅಲ್ಲಿದ್ದಂಥ ಮಲ್ಲರು ಚಾಣೂರ ಮತ್ತು ಮುಷ್ಟಿಕ ಅಂತ ಅವರ ಕೈ ಹಿಡಿದು ಎಳೆದು ಕಾಲಿನಿಂದ ಅವರನ್ನು ತಿರುಗಿಸಿ ಅವರನ್ನು ಕೈ ಕಾಲುಗಳನ್ನು ಮಣಿಸಿ ತನ್ನ ಗುದ್ದಿಗೆ
ದೇವತೆಗಳೇ ಪುಷ್ಪವೃಷ್ಟಿ ಮಾಡಬೇಕು ಅಂಥ ಮಲ್ಲ ಯುದ್ಧ ಮಾಡಿದ. ಮಲ್ಲಾನಾಂ ಅಶನಿರ್ನೃಣಾಂ ಯದುವರೋ. ಮಲ್ಲರಿಗೆಲ್ಲ ವಜ್ರಾಯುಧ ಕಂಡಾಗ ಕಾಣಿಸ್ತಿದ್ದಾನೆ ಕೃಷ್ಣ. ಎಂಥ ಬಲರೂಪ ತೋರಿಸಿದ ನೋಡಿ. ಕೃಷ್ಣ ರೂಪ ಅಂದರೆ ಎರಡು, ಒಂದು ಬಲ, ಇನ್ನೊಂದು ಜ್ಞಾನ, ಎರಡನ್ನು ವ್ಯಕ್ತಪಡಿಸಿದ ರೂಪ ಅಂತ ಭಾಗವತ ತಿಳಿಸ್ತದೆ. ಮಂಚದ ಮೇಲೆ ಕೂತಂಥ ಕಂಸನನ್ನ ಹಾರಿ ಕಿರೀಟ ಉರುಳಿಸಿ ತಲೆಗೂದಲೇ ಹಿಡಿದನಂತೆ ಕೃಷ್ಣ. ತಲೆಗೂದಲು ಹಿಡಿದು ನೆಲಕ್ಕೆ ಅಪ್ಪಳಿಸಿದ. ಅವನನ್ನ ನರಿನ ಮಾಡಿದ ಹಾಗೆ ಮಾಡ್ಕೊಂಡಿದ್ದಾನೆ. ನೆಲಕ್ಕೆ ಅಪ್ಪಳಿಸಿದ ಮೇಲೆ ಕಾಲು ಊರಿದ ಕಂಸನ ತಲೆ ಮೇಲೆ. ದೇವತೆಗಳೆಲ್ಲ ಹೂವಿನ ರಾಶಿಯನ್ನು ಕೃಷ್ಣನ ಮೇಲೆ ಸುರಿಸಿ, ಯಾಕಂದರೆ ಕೃಷ್ಣಾವತಾರದ ಪ್ರಮುಖ ಘಟ್ಟವೇ ಕಂಸ ಸಂಹಾರ. ಜಾತಃ ಕಂಸವಧಾರ್ಥಾಯ ಭೂಭಾರೋ ತಾರಣಾಯ ಚ. ಕಂಸನ ವಧೆ ಮಾಡಿದರೆ ಮಥುರೆಯಲ್ಲಿ ಎಲ್ಲರೂ ಜಯಘೋಷ ಮಾಡ್ತಾರೆ, ಎಲ್ಲರೂ ಕರತಾಡನ ಮಾಡ್ತಿದ್ದಾರೆ, ವಾದ್ಯಗಳು ಮೊಳಗುತ್ತಿದ್ದಾವೆ. ಅವತ್ತು ನಿಜವಾಗಲೂ ಕೂಡ ಬಣ್ಣದ ಹಬ್ಬ ಆಡಿದ್ದತ್ತು. ಎಲ್ಲ ಕಡೆ ಸಿಡಿಮದ್ದುಗಳನ್ನು ಸಿಡಿಸಿದ್ರು, ಹಬ್ಬ ಹಬ್ಬ ಆಚರಣೆ ಮಾಡಿದ ಹಾಗೆ ಮಾಡಿದ್ರಂತೆ. ಕಂಸ ಸತ್ತ ಅಂದರೆ ಎಷ್ಟು ಖುಷಿಯಾಗಿದೆ ನೋಡಿ. ಎಂಥೆಂಥವರ ಕಣ್ಣಿನಲ್ಲಿ ಆನಂದ ಬಾಷ್ಪ. ವಸುದೇವ ದೇವಕಿಯರಂತೂ ಕುಣಿದು ಕುಪ್ಪಳಿಸಿಬಿಟ್ಟಿದ್ದಾರೆ, ನನ್ನ ಮಗ ಕಂಸನ್ ಕೊಂದ ಅಂತ. ಇದು ಕೃಷ್ಣನ ಚರಿತ್ರೆಗಳಲ್ಲಿ ಬಂದ ಬಹಳ ದೊಡ್ಡ ಅದ್ಭುತ ಘಟ್ಟ. ಕಂಸ ಸಂಹಾರ ಸಜ್ಜನರಿಗೆಲ್ಲ ನಿರಾತಂಕವನ್ನು ಉಂಟು ಮಾಡಿದ ಕಥೆ ಅಂತ ಭಾಗವತ ಅದನ್ನು ವ್ಯಾಖ್ಯಾನ ಮಾಡ್ತದೆ. ಇದರ ಚರಿತ್ರೆಯ ಸಂದೇಶ ಏನು? ಕಂಸ ಅಂದರೆ ಕಾಮ. ಮನುಷ್ಯನಲ್ಲಿ ದುಷ್ಕಾಮನೆ ಇರುವಷ್ಟು ಅತಿ ದುಃಖ ಅನುಭವಿಸ್ತೇವಂತೆ. ಎಂದು ನಮ್ಮ ದುಷ್ಕಾಮನೆಗಳು ದೂರ ಆಗ್ತಾವೆ, ಆ ಕಾಮ ಶತ್ರು ನಾಶ ಆದರೆ ಮನುಷ್ಯ ಬಹಳ ಆರಾಮಿರ್ತಾನಂತೆ. ಕಾಮ ಏಷಃ ಕ್ರೋಧ ಏಷಃ ರಜೋಗುಣ ಸಮುದ್ಭವ ಅಂತ ಭಗವದ್ಗೀತೆಯಲ್ಲಿ ಬರ್ತದೆ. ಅರ್ಜುನ, ಹೊರಗಿನ ಶತ್ರುಗಳ ಜೊತೆಗೆ ಯುದ್ಧ ಮಾಡ್ಲಿಕ್ಕೆ ಹೇಳ್ತಿದ್ದೇನೆ ಅಷ್ಟೇ ನಿನ್ನನ್ನು, ಒಳಗೊಬ್ಬ ಶತ್ರು ಇದ್ದಾನೆ, ಅವನು ಇದಕ್ಕಿಂತ ಕ್ರೂರನಿದ್ದಾನೆ ಅನ್ನಂತ. ಯಾರು ಕೃಷ್ಣ ಅಂತ ಕೇಳಿದರೆ ಅರ್ಜುನನಿಗೆ ಕಾಮ ಏಷಃ ಕ್ರೋಧ ಏಷಃ ರಜೋಗುಣ ಸಮುದ್ಭವ. ಕಾಮ ಅನ್ನುವ ಶತ್ರು, ಅವನದೇ ರೂಪಾಂತರ ಕ್ರೋಧ, ಅವನನ್ನು ಗೆಲ್ಲಬೇಕಿದೆ ಅಂದರೆ ಅವನು ಯೋಗಿ ಆಗ್ತಾನೆ ಅಂತ ಉಪದೇಶ ಮಾಡ್ತಾನೆ. ಆ ದುಷ್ಕಾಮನೇ ಕಾಲನೇಮಿ. ಅವನೇ ಭೂಮಿಯಲ್ಲಿ ಕಂಸನಾಗಿದ್ದ. ಕಂಸನ ಆಡಳಿತಕ್ಕೆ ಒಳಪಟ್ಟು ಎಲ್ಲ ಸಾತ್ವಿಕ ಸಜ್ಜನರು ತಮ್ಮ ಸಾಧನೆ ಕುಂಠಿತಗೊಳಿಸ್ಕೊಂಡು ಅವನ ಆಡಳಿತದಿಂದ ಬಹಳ ತತ್ತರಿಸಿ ಹೋಗಿದ್ರಂತೆ. ಶಿಶುಹತ್ಯೆ, ಸ್ತ್ರೀಯರ ಅತ್ಯಾಚಾರ, ಆಡಳಿತದಲ್ಲಿ ವಿಪರೀತವಾದಂತಹ ಕಪ್ಪ ಕೊಡಬೇಕು, ಇದೆಲ್ಲ ಕಂಸನ ಆಡಳಿತದಲ್ಲಿತ್ತು. ಕಂಸ ಸಂಹಾರ ಆದಾಗ ಎಲ್ಲರೂ ಖುಷಿ ಪಟ್ರಂತ. ಹಬ್ಬ ಸತ್ತ ಅಂತೂ ಕಂಸ ಸಾಕಪ್ಪ ಸಾಕನಿಸಿತ್ತು. ಕೆಲವರು ಆಡಳಿತ ಹೋದ ಮೇಲೆ ಎಷ್ಟು ಖುಷಿ ಆಗ್ತದೆ ನೋಡ್ರಿ ನಮಗೆಲ್ಲ. ಮೊನ್ನೆ ಕೆಲವರು ಆಡಳಿತ ಹೋಯ್ತು, ಒಂದು ಹೊಸ ಆಡಳಿತ ಮತ್ತೆ ಕಿರಿಕಿರಿ ಶುರು, ಯಾಕಾದರೂ ಬಂತೋ ಏನೋ ಅಂತ. ಆಡಳಿತ ಹಂಗೆ ಮಾಡ್ತದೆ ಮನುಷ್ಯರನ್ನು, ಅತಿ ದುಃಖ ಉಂಟು ಮಾಡ್ತದೆ. ಕಂಸನ ಆಡಳಿತ ಅಷ್ಟು ದುಃಖ ಕೊಡ್ತಿತ್ತಂತೆ. ಹಾಗಾಗಿ ಕಂಸನ ಸಂಹಾರ ಮಾಡಿದ. ತಾನು ರಾಜನಾಗಲಿಲ್ಲ ಅಂತಾರೆ. ಮತ್ತೆ ತಾನು ಜಗತ್ತಿಗೆ ರಾಜ, ಬರೀ ಮಥುರಾ ಪಟ್ಟಣ ಆಳ್ವಿಕೆ ತಗೊಂಡೇನು ಮಾಡಿ, ಉಗ್ರಸೇನ ಅಂತ ಕಂಸನ ತಂದೆ, ಯಾದವರಿಗೆಲ್ಲ ಅವನೇ ರಾಜನಾಗಲಿ ಅಂತ ಮಾಡಿ ಕೃಷ್ಣ ಬಲರಾಮರು ಗುರುಕುಲ ವಾಸ ಮಾಡಿದ್ರಂತೆ. ಸಾಂದೀಪಿನಿ ಅಂತ, ಇವತ್ತಿನ ಉಜ್ಜಯಿನಿಗೆ ಅಂದು ಸಾಂದೀಪಿನಿ ಅಂತ ಕರಿತಿದ್ರಂತೆ. ಗುರುಕುಲ ಅಲ್ಲಿತ್ತು, ಉಜ್ಜಯಿನಿ ಅಂತ ಬರ್ತದೆ. ಅಲ್ಲಿ ಕೃಷ್ಣ ಗುರುಕುಲ ವಾಸ ಮಾಡಿ 64 ಕಲೆಗಳನ್ನು ಅಧ್ಯಯನ ಮಾಡಿದ. ಅಲ್ಲೇ ವಾಸ ಮಾಡಿಕೊಂಡಿದ್ದಂತೆ ಮಹಾನುಭಾವ. 64 ಕಲೆಗಳನ್ನು ಕಲಿತು 64 ದಿನ ಇದ್ದು ಅವ್ರಿಗೇನು ಗುರುದಕ್ಷಿಣೆ ಕೊಡಲಿ ಅಂತ ಕೇಳಿದ್ನಂತೆ. ಏನು ಗುರುದಕ್ಷಿಣೆ ಕೊಡಲಿ ನಿಮಗೆ ಅಂತ ಕೇಳ್ದ. ಸಾಂದೀಪಿನಿಗಳಂದ್ರು, ನೀನು ಓದಿದ್ದೇ ದೊಡ್ಡ ಗುರುದಕ್ಷಿಣೆ ಅಂತಂದ್ರಂತೆ. ನಮಗಿನ್ನೇನು ಹೊಸ ಗುರುದಕ್ಷಿಣೆ ಬೇಡ. ನೋಡಿ, ಸಾಂದೀಪಿನಿ ಆಚಾರ್ಯರನ್ನ ಶ್ರೀಕೃಷ್ಣ ಎಷ್ಟು ಸಾಂತ್ವನಗೊಳಿಸ್ತಾನೆ. ಇಲ್ಲ, ನಮಗೊಬ್ಬ ಮಗ ಇದ್ದ, ಸಮುದ್ರ ಸ್ನಾನಕ್ಕೋದವನು ಬರಲೇ ಇಲ್ಲ, ಅವನು ತಂದು ಕೊಟ್ಟರೆ ದಕ್ಷಿಣೆ ಆಗ್ತದೆ ಅಂದ್ರಂತೆ. ಯಮಲೋಕಕ್ಕೆ ಹೋಗಿ ಯಮನನ್ನು ನಡಗಿಸಿದ ಕೃಷ್ಣ ಯಮಪಟ್ಟಣದಲ್ಲಿದ್ದವನನ್ನು ಎಳೆದು ತಂದು ಮಗನನ್ನು ಆ ತಾಯಿಯ ಮಡಿಲಿಗೆ ಹಾಕಿದ, ಸಾಂದೀಪಿನಿಯ ತಾಯಿಯ ಮಡಿಲಿಗೆ. ಇದು ಕೃಷ್ಣ. ಯಮಪಟ್ಟಣದಿಂದ ಗುರುಪುತ್ರನನ್ನು ಆಕರ್ಷಿಸಿ ತಂದು ಗುರುಪುತ್ರಿ ಅಂದರೆ ಗುರುಗಳ ಪತ್ನಿಯ ಮಡಿಲಿಗೆ ಹಾಕಿದ್ದಕ್ಕೆ ಕೃಷ್ಣ ಅನ್ನೋ ನಾಮ ಸಾರ್ಥಕ ಅಂತ ಕರೀತಾನೆ. ಆಕರ್ಷಿಸಿ ತಂದ. ಯಾರ ಕೈಯಲ್ಲಿ ಸಾಧ್ಯ?
ಸಾಧಾರಣರು ಯಾರಾದರೂ ಯಮಪಟ್ಟಣಕ್ಕೆ ಹೋಗ್ಲಿಕ್ಕಾಗ್ತದ? ಅಲ್ಲ, ನಾವೆಲ್ಲ ಹೋಗೋರೆ ಯಮಪಟ್ಟಣಕ್ಕೆ, ಆಮೇಲೆ ಅಲ್ಲಿಂದ ತರೋದ್ಲಿಕ್ಕಾಗ್ತದ, ಅದು ಮುಖ್ಯ. ಯಮಪಟ್ಟಣಕ್ಕೆ ಹೋಗೋರೆ, ಅದರಲ್ಲೇನು ಸಂಶಯ ಇಲ್ಲ, ಅದರಲ್ಲೇನು ಸಂಶಯ ಪಡೋದು. ಆದರೆ ಹೋದ ಮೇಲೆ ವಾಪಸ್ ಮಗುವನ್ನು ತರಬೇಕಾದ್ರೆ ಇದು ಕೃಷ್ಣ ವಿಶೇಷ ಆಕರ್ಷಣೆ ಕೃಷ್ಣಂದು. ಇಂಥ ಕೃಷ್ಣ ಜರಾಸಂಧಾದಿಗಳನ್ನು ಮೇಲಿಂದ ಮೇಲೆ ಯುದ್ಧದಲ್ಲಿ ಸೋಲಿಸಿ ಮಥುರೆ ಶಿಥಿಲ ಆಯ್ತಲ್ಲ, ಸಣ್ಣ ಪಟ್ಟಣ ಶಿಥಿಲ ಆಯಿತು, ಹಳೇದಾಯಿತು. ಯಾದವರಿಗೆಲ್ಲ ಒಂದು ಹೊಸ ಪಟ್ಟಣಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ದ್ವಾರಕೆ ನಿರ್ಮಾಣ ಮಾಡಿದ. ದ್ವಾರಕಾಧೀಶನಾದಾಗ ಭೀಷ್ಮಕ ರಾಜನ ಮಗಳಾಗಿ ಹುಟ್ಟಿದಂಥ ಲಕ್ಷ್ಮೀದೇವಿ ಪತ್ರ ಬರೆದು ಕಳಿಸಿದ್ಲಂತ. ಶಿಶುಪಾಲ, ದಂತವಕ್ತ್ರ, ಜರಾಸಂಧ, ದಮಘೋಷಾದಿಗಳೆಲ್ಲ ನನ್ನನ್ನು ಯಾವ್ಯಾವ ರೀತಿ ಕುಯುಕ್ತಿಯಿಂದ, ಕೆಟ್ಟ ದೃಷ್ಟಿಯಿಂದ ನೋಡ್ತಿದ್ದಾರೆ ಕೃಷ್ಣ, ನೀನೇ ನನ್ನ ಮೇಲೆ ಕರುಣೆ ತೋರಿಸ್ಬೇಕು, ಭಕ್ತವತ್ಸಲ, ಭಕ್ತಾಪರಾಧ ಸಹಿಷ್ಣು ನೀನು ಅಂತ ಪತ್ರ ಬರೆದು ಕಳಿಸಿದ್ಲು. ಕೃಷ್ಣ ಅಲ್ಲಿದ ತಾನು ಹೊರಟು ಬಂದ ರಥದಲ್ಲಿ. ಆ ರಥದಲ್ಲಿ ದ್ವಾರಕೆಯಿಂದ ಭೀಷ್ಮಕ ರಾಜನ ಪಟ್ಟಣ ವಿದರ್ಭ ದೇಶ ಕುಂಡಿನಾ ಪಟ್ಟಣಕ್ಕೆ ಬಂದಿದ್ದಾನೆ. ಕುಂಡಿನಾ ಪಟ್ಟಣದಲ್ಲಿ ಜರಾಸಂಧ ಮೊದಲೇ ಯೋಚನೆ ಮಾಡಿದ್ದ, ಕೃಷ್ಣನಿಗೆ ಮಾತ್ರ ರುಕ್ಮಿಣಿ ಸೇರಬಾರ್ದು ಅಂತ. ಏನು ಮಾಡಿದ್ರು ಕೃಷ್ಣ ಹೇಳ್ಕೊಂಡು ಹೋಗ್ಬಾರ್ದು, ಅವನನ್ನು ಅಪಹರಿಸಿರಬಾರ್ದು, ವಿವಾಹ ಮಾಡಿಕೊಂಡಿರಬಾರ್ದು, ಸ್ವಯಂವರದಲ್ಲಿ ಕೃಷ್ಣ ಪಾಲ್ಗೊಂಡ್ರೂ ಅವನಿಗೆ ಆಸನ ಸಿಕ್ಕಿರಬಾರ್ದು, ಅರ್ಘ್ಯಪಾದ್ಯಗಳನ್ನು ನೀಡಿರಬಾರ್ದು, ಎಲ್ಲ ರಾಜರಿಗೆ ಕೊಡಬೇಕು, ಕೃಷ್ಣನಿಗೆ ಕೊಡಬಾರ್ದು ಅರ್ಘ್ಯಪಾದ್ಯಗಳು. ಎಂಥ ಅವಮಾನ ಕೃಷ್ಣನಿಗೆ ಮಾಡ್ಲಿಕ್ಕೆ ಸಂಚು ರೂಪಿಸಿದ್ದ ನೋಡ್ರಿ. ಕೃಷ್ಣ ಅಂದ, ನಾನು ರಾಜ್ಯದ ಸಭೆಗೆ ಬರಲ್ಲ ಅಂದವ. ಸಭೆಗೆ ಬಂದ್ರೆ ತಾನೇ ನೀವು ಅರ್ಘ್ಯ ಕೊಡ್ಲಿಲ್ಲ, ಆಚಮನ ಕೊಡ್ಲಿಲ್ಲ, ಪಾದ್ಯ ಕೊಡ್ಲಿಲ್ಲ, ಸಭೆಗೆ ಬರಲ್ಲ ಅಂದ. ಸಭೆಗೆ ಬರಲ್ಲ, ಮತ್ತೆ ಎಲ್ಲಿ ಬರ್ತಾನೆ ಅಂತ ಇಡೀ ಕುಂಡಿನಾ ಪಟ್ಟಣದ ಸುತ್ತಲೂ ಸೈನಿಕರನ್ನು ಇಟ್ಟಿದ್ದಂತೆ. ಒಂದು ಇರುವೆ ಒಳಗೆ ಹೋಗುವ ಹಾಗಿಲ್ಲ, ಹೊರಗೆ ಬರೋ ಹಾಗಿಲ್ಲ. ಈ ಗಡಿ ನಾಡಿನಲ್ಲಿ ಇಟ್ಟಿರ್ತಾರಲ್ಲ, ಹಂಗೆ ಗಡಿ ಪ್ರದೇಶದ ಸೈನಿಕರನ್ನು ನಿಲ್ಲಿಸಿದಾನೆ. ಒಳಗೆ ಕೃಷ್ಣ ಬರಲಿಕ್ಕೆ ಅವಕಾಶ ಇಲ್ಲ ಅಂತ, ಎಲ್ಲ ಒಳಗೆ ನಡಿಬೇಕು. ರಾಜರಿಗೆಲ್ಲ ಮೊದಲೇ ಪತ್ರ ಬರೆದು ಕಳಿಸಿದ್ದ, ಅಪ್ಪಿ ತಪ್ಪಿ ರುಕ್ಮಿಣಿ ನೀವೇನಾದರೂ ಬಯಸಿದ್ರೆ ಜರಾಸಂಧನ ಗದೆ ನಿಮ್ಮ ತಲೆ ಮೇಲೆ ಬೀಳ್ತದೆ. ಅವು ಎಲ್ಲ ಪತ್ರ ವಾಪಸ್ ಬರೆದು ಕಳಿಸಿದ್ರಂತ. ನಾವು ಬರೋದೇ ಪ್ರೇಕ್ಷಕರಾಗಿ ಅಂತ. ನಾವೆಲ್ಲ ಪ್ರೇಕ್ಷಕರು, ನಾವ್ಯಾರು ರುಕ್ಮಿಣಿನ ಬಯಸಲ್ಲ ಮಾರಾಯ, ನೀ ಶಿಶುಪಾಲನಿಗಾದ್ರೂ ಕೊಟ್ಟಗೋ ಅಥವಾ ಬಿಟ್ಟಾದ್ರೂ ಬಿಡು, ಜರಾಸಂಧ ನಿನ್ನ ಹಣೆ ಬಾರ, ನಿನಗೇನು ಬೇಕೋ ಅದನ್ನು ಮಾಡ್ಕೊ. ಅಷ್ಟು ಜರಾಸಂಧನ ಭಯ. ಬ್ರಹ್ಮವರದಿಂದ ಅವಧ್ಯನಾದ ಜರಾಸಂಧ ಅಂದ್ರೆ ಆ ಕಾಲದಲ್ಲಿ ಮೊದಲಿಗ ಅಂತೆ ಬಲಶಾಲಿಗಳಲ್ಲಿ. ಯಾರು ಅವನ ವಿರೋಧ ಕಟ್ಟಿಕೊಳ್ಳಿಕ್ಕೆ ತಯಾರಿಲ್ಲ. ಈ ರೀತಿ ತಮ್ಮದೇ ಒಳ ಸಂಚು ರೂಪಿಸಿ, ಇದಕ್ಕೆಲ್ಲ ಇವತ್ತಿನ ಭಾಷೆಯಲ್ಲಿ ಹೇಳುವಾಗ ಮ್ಯಾಚ್ ಫಿಕ್ಸಿಂಗ್ ಅಂತ ಹೆಸರಿಟ್ಟಿದ್ದಾರೆ. ಎಲ್ಲ ಫಿಕ್ಸ್ ವ್ಯವಸ್ಥೆ. ನೀವು ಅವಳನ್ನು ನೋಡೋ ಹಂಗಿಲ್ಲ, ಬಯಸೋ ಹಂಗಿಲ್ಲ, ಯುದ್ಧ ಮಾಡೋ ಹಂಗಿಲ್ಲ, ಪರಾಕ್ರಮ ಮೆರೆಯೋ ಹಾಗಿಲ್ಲ. ಆದರೆ ನಿಮಗೆ ಕೊಡಬೇಕಾದ ಗೌರವ ಎಲ್ಲ ಕೊಡ್ತೀವಿ. ನಿಮಗೆ ಅರ್ಗೆ ಕೊಡ್ತೇವಿ, ಪಾದ್ಯ ಕೊಡ್ತೇವಿ, ಬರ ಮಾಡ್ಕೊಳ್ತೀವಿ, ಸ್ವಾಗತ ಕೋರ್ತೀವಿ, ಉಡುಗೊರೆ ಮೊದಲೇ ಕೊಟ್ಬಿಟ್ಟು. ಈಗೆಲ್ಲ ಉಡುಗೊರೆ ಮೊದಲೇ ಕೊಡೋದು, ಮದುವೆಗಿಂತ ಮೊದಲೇ ಒಂದು ಪ್ಯಾಕೆಟ್ ತಯಾರು ಮಾಡಿ ಕೊಟ್ಟು, ಬಂದ್ರೆ ಬರ್ರಿ, ಬಿಟ್ರಿ ಬಿಡ್ರಿ ಅಂತ ಅನ್ನೋ ಹಂಗೆ ಇಲ್ಲೆಲ್ಲ ಮೊದಲೇ ಕೊಟ್ಬಿಟ್ಟಿದ್ರೆಲ್ಲ. ಇವು ಪಾಪ ರಾಜರೆಲ್ಲ ಬಂದಿದ್ದಾರೆ. ಒಬ್ಬರು ತಮ್ಮ ಆಯುಧ ಕೆಳಗೆ ಇಟ್ಟಿರ್ಬೇಕು, ಅದನ್ನು ಎತ್ತೋ ಹಾಗೆ ಇಲ್ಲ, ಹಂಗೆ ಇದ್ರಂತೆ. ಅದಕ್ಕೆ ಕೃಷ್ಣ ಅಂದ, ನಿಮ್ಮ ಊರೊಳಗೆ ಬರಲ್ಲ ಅಂದ. ನಾನು ಊರು ಹೊರಗೆ ಇದೆ ದೇವಸ್ಥಾನ, ಕುಲದೇವಿ ಯಾತ್ರೆ ಅಂತ ಬಂದ್ಲು ರುಕ್ಮಿಣಿ. ಅಲ್ಲೂ ಸೈನಿಕರನ್ನು ನಿಲ್ಲಿಸಿದ್ರು. ಮೇಲ್ಗಡೆ ನಿಂತುಕೊಂಡು ಜರಾಸಂಧಾದಿಗಳು ನೋಡ್ತಿದ್ರಂತ, ಇಲ್ಲೆಲ್ಲಾದ್ರೂ ಕೃಷ್ಣ ಬಂದ್ರೆ ಅಂತ. ಕೃಷ್ಣ ಬಂದ, ಅದನ್ನೂ ನೋಡ್ತಿದ್ದಾರೆ. ಆದ್ರೆ ಇವಾಗ ಕೃಷ್ಣ ಅಂತ ಪತ್ತೆ ಹಚ್ಚಲಿಕ್ಕೆ ಆಗ್ತಾ ಇಲ್ಲ, ಅಷ್ಟು ವೇಗವಾಗಿ ಬಂದಿದ್ದಾನೆ ಕೃಷ್ಣ. ತದನು ಮದನ ಬಂದಿ ಭೂತ ಚಿತ್ತೇಶು ಭೂಪೇಶು ಅವಿದಿತ ಗತಿರುದ್ಯತ್ ರೋಮರಾಚಿಂ ಪ್ರಹರ್ಷಾತ್. ಕೃಷ್ಣ ಬಂದ, ವೇಗಕ್ಕೆ ಬಂದ ಗಾಳಿ ರುಕ್ಮಿಣಿಯ ರೋಮಾಂಚನಗೊಂಡಾಗ ಅವಳ ಮನಸ್ಸಿನಲ್ಲಿ ಬಂತಂತೆ, ಕೃಷ್ಣ ಬಂದ ಅಂತ. ಅವಳಿಗೆ ಮಾತ್ರ ಗೊತ್ತಾಯ್ತು. ಉಳಿದವ್ರು ನೋಡ್ತಿದ್ದಾರೆ. ಕಣ್ಣೆಲ್ಲ ಆ ಸಮಯಕ್ಕೆ ಇಷ್ಟಗಲ ಮಾಡಿಕೊಂಡವರು ಕ್ಷಣಕ್ಕೆ ಮುಚ್ಚಬೇಕಾಯ್ತಂತೆ. ಅಂಥ ವೇಗ ಕೃಷ್ಣ. ಬರೇ ಗೆಡ್ಡೆ ಗೆಣಸು ತಿನ್ಕೊಂಡು ಸಾವಿರಾರು ವರ್ಷ ಒಂಟಿ ಕಾಲ ಮೇಲೆ ನಿಂತ ಯೋಗಿಗಳಿಗೆ ಕೃಷ್ಣ ಸಿಗವಲ್ಲ, ಇನ್ನು ಇವಕ್ಕೇನು ಸಿಕ್ಕಾನು ಸೈನಿಕರಿಗೆ? ನಕ್ರಂತ ಹಾಸ್ಯ ಮಾಡಿ ಯೋಗಿಗಳೆಲ್ಲ ಅವನ್ನೇನು ಹಿಡಿತೀರಿ ನೀವೆಲ್ಲ, ಅವನ್ ಹಿಡಿಲಿಕ್ಕಾಗಲ್ಲ. ಯದ್ವಾಚಾನಭ್ಯುದಿತಂ ಯಥೋ ವಾಚೋ ನಿವರ್ತಂತೆ. ಸಿಗಲಾರ ಕೃಷ್ಣ.
ಸಿಗಲೂ ಇಲ್ಲ. ಅವರೆಲ್ಲರಿಗೂ ಸಿಗದೇನೆ ರುಕ್ಮಿಣಿಯನ್ನು ಮಾತ್ರ ಕೃಷ್ಣ ತಾನೇ ಎತ್ತುಕೊಂಡು ರಥದಲ್ಲಿ ಕುಡಿಸ್ಕೊಂಡು ಬಹು ವೇಗವಾಗಿ ಮುಂದೆ ನಡೆದ. ಆ ವೇಗವಾಗಿ ಹೋಗ್ತಿದ್ದ ರಥವನ್ನು ಹಿಂಬಾಲಿಸಿದರಂತೆ ಕೆಲವು ರಾಜರುಗಳು. ಅವ್ರ ವಿರುದ್ಧ ಯುದ್ಧಕ್ಕೆ ನಿಂತು ಅವರ ತಲೆ ಕೈಗಳನ್ನು, ಧ್ವಜ, ರಥ, ಚಕ್ರ, ಸಾರಥಿ, ಕುದುರೆಗಳನ್ನು ಕತ್ತರಿಸಿ ರುಕ್ಮಿಣಿಯ ಸಮಕ್ಷಮದಲ್ಲಿ ತೋರಿಸ್ತಿದ್ದಾನೆ. ನೀನು ಅಂದಿದ್ದಿ ನಿನ್ನ ಪರಾಕ್ರಮ ನೋಡಬೇಕು ಅಂತಂದಿದ್ದಿ, ನನ್ನನ್ನು ನೀನು ಹೀಗೆ ಕರೆದುಕೊಂಡು ಹೋಗಬೇಕು ಅಂದಿದ್ದಿ, ನಿನ್ನ ಪರಾಕ್ರಮ ಶುಲ್ಕ ಕೊಡಬೇಕು ಅಂತಿದ್ಲಂತ ರುಕ್ಮಿಣಿ. ಆಯಿತು ಅಂತಂದ ಕೃಷ್ಣ. ಪರಾಕ್ರಮ ಶುಲ್ಕ ತಾನೆ, ಹಿಂದೆಲ್ಲ ಕ್ಷತ್ರಿಯರು ಶುಲ್ಕ ಕೊಟ್ಟು ಕನ್ಯೆ ತಗೊಂಡು ಹೋಗ್ಬೇಕಿತ್ತಂತೆ. ಪರಾಕ್ರಮ ಶುಲ್ಕ ಕೊಟ್ಟಿದ್ದೇನೆ, ನೀನು ಅಪೇಕ್ಷಿಸಿದಂತೆ ಯುದ್ಧ ಮಾಡ್ತಿದ್ದೇನೆ. ಇನ್ನು ಕೊನೆಗೆ ಅವ್ರ ಅಣ್ಣ ಬೇರೆ ಬಂದ ಮತ್ತ. ಬಿಡಲ್ಲ, ಅವ ಜರಾಸಂಧನಿಗೆ ಸ್ನೇಹಿತನಾಗಿದ್ದ. ರುಕ್ಮಿ ಬಂದಂತೆ, ಅವನೇ ಕಾರ್ಯಭಾರ ಇದನ್ನೆಲ್ಲ ಹೊತ್ತಿದ್ದು. ಏನಾದರೂ ಮಾಡಿ ರುಕ್ಮಿಣಿಯನ್ನ ಶಿಶುಪಾಲನಿಗೆ ಕೊಡೋಣ ಅಂತ ಅನ್ಕೊಂಡದ್ದೇ ಅವ. ಆದರೆ ಅವನು ಯುದ್ಧಕ್ಕೆ ಬಂದ. ಕೃಷ್ಣ ಯುದ್ಧ ಮಾಡುತ್ತಾ ಅವನ ಕಿರೀಟ ಕತ್ತರಿಸಿದ, ಸಾರಥಿಯನ್ನು ಕೊಂದು ಹಾಕಿದ, ಕುದುರೆಗಳನ್ನು ಮುರಿದ, ರಥದ ಮೇಲಿದ್ದ ಧ್ವಜ ಕತ್ತರಿಸಿದ. ರಥ ಅಪ್ಪಳಿಸಿ ಕೆಳಗೆ ಬಿದ್ದಾಗ ನೆಲದ ಮೇಲೆ ನಿಂತಂತೆ ರುಕ್ಮಿ. ಒಂದು ಬಿಲ್ಲಿಗೆ ಹೂಡಿದ ಬಾಣದಿಂದ ಕೃಷ್ಣ ರುಕ್ಮಿಯ ತಲೆ ಕತ್ತರಿಸಬೇಕು. ರುಕ್ಮಿಣಿ ಕೈ ಹಿಡಿದು, ಸಾಕು ಕೃಷ್ಣ, ಹೀಗೆ ಮುಂದುವರಿಸಿದ್ರೆ ಅವನ ತಲೆ ಕತ್ತರಿಸಿಬಿಡ್ತೀಯ, ಈಗ ಯಾಕೆ ಮಂಗಳ ಕಾರ್ಯದಲ್ಲಿ ಅಮಂಗಳ ಅಂದ್ಲಂತ. ಸರಿ, ನೀನು ಹೇಳ್ತಿದ್ದಿ ಅಂತ ಬಿಡ್ತೇನೆ ಎಂದಂತೆ. ಬಿಲ್ಲಿಗೆ ಹೂಡಿದ ಬಾಣ ಪ್ರಯೋಗಿಸಿದ್ನಂತೆ ಕೃಷ್ಣ. ಹ್ಯಾಕ್ ಪ್ರಯೋಗಿಸಿದ? ಎದುರುಗಡಿದ್ದ ರುಕ್ಮಿಯ ತಲೆ ಕೂದಲು ಮಾತ್ರ ಕತ್ತರಿಸ್ಕೊಂಡು ಹೋಗ್ಬೇಕಂತ ಹಾಕಿ ಪ್ರಯೋಗ ಮಾಡಿದ್ನಂತ. ಆ ಚಾಣಾಕ್ಷತೆ ಮೆರೆದ. ಅವನಿಗೆ ಆ ತಲೆ ಕೂದಲು ಕತ್ತರಿಸ್ಕೊಂಡು ಹೋದದ್ದಕ್ಕೆ ಈ ಕಡೆ ಪೂರ್ಣ ತಲೆ ಕೂದಲು ಕತ್ತರಿಸ್ಲಿಲ್ಲ, ಅದು ಈ ಅರ್ಧಂಬರ್ಧ ಬೋಳಿಸ್ಕೊಂಡ್ ಬಂದಿರ್ತಾರೆ ಅಂತ ಹಂಗಾಯ್ತು ಪರಿಸ್ಥಿತಿ. ಊರು ಒಳಗೆ ಹೋಗ್ಲಿಲ್ಲ, ಭೋಜ ಕಟ್ಟದಲ್ಲಿ ವಾಸ ಮಾಡಬೇಕಾಯ್ತು. ಕುಂಡಿನಾ ಪಟ್ಟಣದ ಒಳಗೆ ಹೋಗ್ಲಿಲ್ಲಂತೆ. ಪ್ರಜೆಗಳೆಲ್ಲ ನನ್ನ ಹಾಸ್ಯ ಮಾಡ್ತಾರೆ, ಅವಮಾನ ಆಯ್ತು ನನಗೆ. ಇಷ್ಟು ದಿವಸ ನಾನು ಮಾಡಿದ, ಇಷ್ಟು ದಿವಸದಿಂದ ನಾನು ಪ್ರಯತ್ನ ಪಡ್ತಾ ಇದ್ದದ್ದೆಲ್ಲ ವ್ಯರ್ಥ ಮಾಡಿದ ಕೃಷ್ಣ, ಅನ್ಯಾಯ ಆಯಿತು ನನಗೆ, ಅವಮಾನ ಆಯಿತು ಅಂತ ತಲೆ ಕೆಳಗೆ ಹಾಕ್ಕೊಂಡು ಭೋಜಕಟದಲ್ಲೇ ವಾಸ ಮಾಡೋ ಹಾಗಾಯ್ತು. ತಂದೆ ರಾಜ್ಯ, ತಾನೇ ಇರಬೇಕಾದ ಭೀಷ್ಮಕನ ರಾಜ್ಯ, ತಾನೇ ಮಗ ಭೀಷ್ಮಕ ರಾಜನಿಗೆ ವಿದರ್ಭ ದೇಶದ ಆಡಳಿತದಲ್ಲಿ ಅವನಿಗೆ ಬಹಳ ಅವಮಾನ ಆಯಿತು ಅಂತ ಅಲ್ಲೇ ಕೂತ್ಕೊಂಡು. ಜರಾಸಂಧನಿಗೆ ಅವಮಾನ. ಶಿಶುಪಾಲ ಅಂತೂ ಕರಡಿ ಮುಂದೆ ಕೂತಿತ್ತಂತ ಹೋಗಿದ್ದು. ನಮ್ಮಲ್ಲಿ ಮಂಡೊಳ್ಳೆ ಅಂತಾರೆ. ಲಗ್ನಲ್ಲ, ಇನ್ನು ಕುಲದೇವತಾ ಯಾತ್ರೆಗೆ ಹೋಗೋ ಮೊದಲೇ ಮಂಡೊಳ್ಳೆ ಕಟ್ಕೊಂಡ್ಬಿಟ್ಟಿದ್ದ. ಕಟ್ಕೊಂಡು ಇನ್ನೇನು ರುಕ್ಮಿಣಿ ಸಿಕ್ಕೇ ಬಿಡ್ತಾಳೆ ಅಂತ ಅಲ್ಲಿದ್ದವರೆಲ್ಲ ಸಖಿಯರು ಬಂದು, ಹೆಂಗೇಳಿಯರೆಲ್ಲ ಬಂದು, ನಿನ್ನ ಹಣೆ ಬಾರ, ನಿನಗೆಲ್ಲಿ ಸಿಗ್ತಾಳೆ ರುಕ್ಮಿಣಿ? ಮಾರಿ ಅದು ಸೊಟ್ಟ ಮಾರಿ, ಲಟ್ಟ ದೇಹ, ನಿನಗೆ ಎಂದೆಂದು ರುಕ್ಮಿಣಿ ಸಿಗಲ್ಲ. ನೀನು ಇಂಥ ಕನಸು ಕಾಣಬೇಡ, ಹೋಗಿ ನಿನ್ನ ಹಣೆ ಬಾರ, ಹೋಗಿ ಹಣೆ ಗಟ್ಟಿಸ್ಕೊಂಡ್ರಂತೆ. ಆ ಕನ್ನಡಿಗೆ ಹೋಗಿ ಹಣೆ ಘಟ್ಟಿಸ್ಕೊಂಡು ಏನೇನೇನೇನು ನನ್ನ ಜನ್ಮವೇ ವ್ಯರ್ಥ ಆಯಿತು ಅಂತ ಕೃಷ್ಣನಿಗೆ ಅವಮಾನ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟದ್ದಕ್ಕೆ ಎಂಥ ಅವಮಾನ ಶಿಶುಪಾಲನಿಗಾಯಿತು ಅಂತ ಇದರಿಂದಲೇ ತಿಳಿಸ್ತದೆ ಅಂತಾರೆ. ಶಿಶುಪಾಲ ಅವಮಾನಿತ. ಜರಾಸಂಧ ಒಂದು ದೊಡ್ಡ ಗೋಡೆ ಇತ್ತಂತೆ, ತನ್ನ ಈ ಭುಜವನ್ನ ಆ ಗೋಡೆಗೆ ಹೋಗಿ ಗುದ್ದಿಸ್ಕೊಂಡು ಅಲ್ಲಿ ನೋವು ಮಾಡಿಕೊಂಡ. ಏನಾಗಿದೆ ಈ ಭುಜಗಳಿಗೆ, ಕೃಷ್ಣನನ್ನು ಸೋಲಿಸ್ಲಿಕ್ಕೆ ಆಗ್ತಿಲ್ಲಲ್ಲ ಅಂತ. ಹೀಗೆ ಜರಾಸಂಧ ಅವಮಾನ ಮಾಡಿಸ್ಕೊಂಡ. ದಂತವಕ್ತ್ರ, ದಮಘೋಷ, ಬ್ರಹ್ಮದತ್ತ, ಸಾಲ್ವ ಎಲ್ಲರೂ ಅವಮಾನಿತರಾಗಿ ತಲೆ ಕೆಳಗೆ ಹಾಕ್ಕೊಂಡು ಯಾರ್ಯಾರು ಫೋಟೋಕ್ಕೆ ಫೇಸ್ ಕೊಡ್ಲಿಕ್ಕೆ ಒಲ್ರಂತ. ಅವು ಪಾಪ ಪತ್ರಕರ್ತರೆಲ್ಲ ಮೊದಲೇ ಬಂದ್ಬಿಟ್ಟಿದ್ವು. ಯಾರು ಲಗ್ನ ಯಾರು ಮಾಡ್ಕೊಂಡು, ಎಲ್ಲಿ ಲಗ್ನ ಉತ್ತರ ಕೊಡ್ಲಿಕ್ಕೆ ಆಗುವಂತು. ಅವು ಮೈಕ್ ನೋಡಿದ್ರೆ ಹಿಡ್ತಿದ್ದಾರೆ. ನಿಮ್ದೇನು ಅಭಿಪ್ರಾಯ? ಏನು ನಮ್ಮ ಅಭಿಪ್ರಾಯ, ನಡಿರತ್ತ ಕಡೆಗೆ ಅಂತ ಆ ಪತ್ರಕರ್ತರನ್ನು ಓಡಿಸೋದಾಯ್ತೇ ಹೊರತು ಇವರು ಯಾರಿಗೂ ಕೃಷ್ಣ ಸಿಗಲಿಲ್ಲ ಅಂತದೆ ಭಾಗವತ. ವಸಂತ ಮಾಧವ ಅಂತ ಕ್ಷೇತ್ರಕ್ಕೆ ರುಕ್ಮಿಣಿಯನ್ನು ಕರೆತಂದು 4 ದಿನಗಳ ಸಾಂಗವಾದ ಪಾಣಿಗ್ರಹಣೋತ್ಸವವನ್ನು ಕೃಷ್ಣ ನಡೆಸಿ ಅಲ್ಲಿ ಸೇರಿದ ಭಗವದ್ ಭಕ್ತರಿಗೆಲ್ಲ ತಾನು ನಿತ್ಯ ನೂತನ ದಂಪತಿಯಾಗಿ ಎಲ್ಲರನ್ನ ಹರಿಸ್ತೇನೆ ಅಂತ ಹರಿಸಿದ್ದಾನೆ. ಇದು ರಮಾನಾರಾಯಣರ ಶ್ರೀಕೃಷ್ಣ ರುಕ್ಮಿಣಿಯರ ವಿವಾಹ ಮಹೋತ್ಸವ ಅಂತ. ಜನಾರ್ದನಶ್ಚ ರುಕ್ಮಿಣಿ ಕರಂ ಶುಭೇ ದಿನೇ ಗ್ರಹೀತ. ಜನಾರ್ದನ ರುಕ್ಮಿಣಿ ಶುಭ ದಿನ ಶುಭ ಮುಹೂರ್ತದಲ್ಲಿ ಪಾಣಿಗ್ರಹಣವನ್ನು ಮಾಡಿ ಎಲ್ಲರಿಗೂ ಕಲ್ಯಾಣವನ್ನು ಉಂಟು ಮಾಡ್ತಾನೆ ಅಂತನ್ನೋ ಚರಿತ್ರೆ ಭಾಗವತದಲ್ಲಿ ರುಕ್ಮಿಣೀಶ್ ವಿಜಯದಲ್ಲಿ ವಾದರಾಜರು ತಿಳಿಸಿದ್ದಾರೆ. ಅದನ್ನು ಅನುಸಂಧಾನ ಮಾಡಬೇಕು ನೋಡಿ. ದುಷ್ಪ್ರಯತ್ನ, ದುರ್ವಿಚಾರ,
ಅಯೋಗ್ಯವಾದದ್ದರ ಬಯಕೆ ಎಷ್ಟು ಅವಮಾನ ಮಾಡ್ತದೆ ಅಂತನ್ಲಿಕ್ಕೆ ಶಿಶುಪಾಲ ಜರಾಸಂಧಾದಿಗಳ ಪ್ರಯತ್ನಕ್ಕೆ, ಶಿಶುಪಾಲನ ಬಯಕೆಗೆ ಕೃಷ್ಣ ಮಾಡಿದಂತಹ ತಕ್ಕ ಶಾಸ್ತಿ ಅಂತ ಭಾಗವತ ಹೇಳ್ತದೆ. ಸತ್ಪ್ರಯತ್ನ, ಸದಿಚ್ಛೆ, ಯೋಗ್ಯವಾದದ್ದರ ಬಯಕೆ ಅದು ರುಕ್ಮಿಣಿಗೆ ಹೇಗೆ ಕೈಗೂಡ್ತು ಅಂತನ್ಲಿಕ್ಕೆ ರುಕ್ಮಿಣಿಯ ಕಥೆ. ಅವಳು ಸತ್ಪ್ರಯತ್ನ, ಸದಿಚ್ಛೆ, ದುರ್ವಿಚಾರಗಳಿಲ್ಲ. ಹಾಗಾಗಿ ರುಕ್ಮಿಣಿಗೆ ಕೃಷ್ಣ ಸಿಕ್ಕನಂತೆ. ದುಷ್ಪ್ರಯತ್ನ ಮಾಡಿದ್ದಕ್ಕೆ ಮನೆಯಲ್ಲೇ ಇದ್ದಂಥ ಲಕ್ಷ್ಮಿಯನ್ನು ಕೈಯಿಂದ ತಪ್ಪಿಸ್ಕೊಳ್ಬೇಕಾಯ್ತು. ನಾವು ಜೀವನದೊಳಗೆ ನಮ್ಮ ಪ್ರಯತ್ನ, ದುರ್ವಿಚಾರ, ಅಯೋಗ್ಯವಾದದ್ರ ಬಯಕೆ, ನಮ್ಮ ಹತ್ರನೇ ಇದ್ದ ಸಂಪತ್ತು ನಮ್ಮ ಕೈ ತಪ್ಪಿ ಹೋಗೋ ಹಾಗಾಗ್ತದಂತೆ. ಇದಕ್ಕೆ ನಿದರ್ಶನವೇ ರುಕ್ಮಿ, ಶಿಶುಪಾಲ, ಜರಾಸಂಧ. ಯಾದವರು, ಬಲರಾಮ, ಕೃಷ್ಣ ಇದೆಲ್ಲ ಸತ್ಪ್ರಯತ್ನ, ಸದಿಚ್ಛೆ, ಯೋಗ್ಯವಾದದ್ರ ಚರ್ಚೆ. ಹಾಗಾಗಿ ಅವರಿಗೆ ಮನೆ ತನಕ ಸಂಪತ್ತು ಬರೋ ಹಾಗಾಯ್ತು. ಹುಟ್ಟಿದ್ದು ಭೀಷ್ಮಕನ ಅರಮನೆಯಲ್ಲಾದರೂ ಅವಳು ಕೊನೆಗೆ ಸೇರಿದ್ದು ಯಾದವರ ಅರಮನೆಯನ್ನ ಅಂತದೆ ಭಾಗವತ. ಯಾದವರು ಅಂದರೆ ದ್ವಾರಕಾಪಟ್ಟಣದಲ್ಲಿ ಯಾದವರು. ಒಂದು ಕನ್ಯೆಯನ್ನು ಮದುವೆ ಮಾಡಿಕೊಡುವಾಗ ಕೇವಲ ವರ ಅಷ್ಟೇ ಅಲ್ಲ, ವರ್ಣ ಬಂಧುಗಳೆಲ್ಲ ಸೇರಿ ಹೇಳಬೇಕು ಅಂತಿದೆ. ವರ್ಣ ಬಂಧುಗಳೆಲ್ಲ ಸೇರಿ ಆಯಿತು, ನಾವು ಈ ಕನ್ಯೆಯನ್ನು ಚೆನ್ನಾಗಿ ನೋಡ್ಕೊಳ್ತೇವೆ, ಕಳಿಸ್ಕೊಡ್ರಿ ಅಂತ ಅವ್ರ ಕಡೆಯಿಂದ ಹೇಳಿಸ್ತಾರಂತೆ. ಹಾಗೆ ಸತ್ಪ್ರಯತ್ನ ಸದಿಚ್ಛೆಗಳಿಗಿರುವಂಥ ಫಲ, ದುಷ್ಪ್ರಯತ್ನ ದುರ್ವಿಚಾರಗಳಿಗಿರುವಂಥ ದುಷ್ಫಲ ಎರಡನ್ನೂ ಏಕಕಾಲದಲ್ಲಿ ಹೇಳ್ತದೆ ಭಾಗವತ. ಇದು ರುಕ್ಮಿಣಿಯ ಆ ವಿವಾಹದ ಕಥೆ ಅಂತ ಭಾಗವತ ಅನುಸಂಧಾನ ಮಾಡುತ್ತದೆ. ಯಾರ ಮನೆಯಲ್ಲಿ ರುಕ್ಮಿಣಿ ಕಲ್ಯಾಣದ ಚರಿತ್ರೆ ನಡೀತದೆ ಅವರ ಮನೆಯಲ್ಲಿ ಕೃಷ್ಣನ್ ಸನ್ನಿಧಾನದಿಂದ ಆ ದುರ್ವಿಚಾರ ಮಾಡಿದವರ ತಲೆ ಕತ್ತರಿಸಿದಂತೆ ನಮ್ಮ ವಿಘ್ನಗಳನ್ನು ಕತ್ತರಿಸ್ತಾನಂತೆ. ವಿಘ್ನಗಳನ್ನು ಕತ್ತರಿಸಿ ತಾನೇ ಯೋಗ್ಯ ವರನನ್ನ ಅಥವಾ ಯೋಗ್ಯ ಕನ್ಯೆಯನ್ನು ಒಂದುಗೊಳಿಸಿ ಕಲ್ಯಾಣವನ್ನು ಉಂಟು ಮಾಡ್ತಾನೆ ಅಂತ ಚರಿತ್ರೆ ಹೇಳ್ತಾರೆ, ಫಲ ಹೇಳ್ತಾರೆ. ಹಾಗಾಗಿ ಕಲ್ಯಾಣಕರವಾದ ಘಟ್ಟ ರುಕ್ಮಿಣಿ ಕಲ್ಯಾಣ. ಇಂಥ ಕೃಷ್ಣನ ಕಥೆ. ಅದೇ ಕೃಷ್ಣನೇ ಪಾಂಡವರ ಪಕ್ಷ ಅದನ್ನು ತಾನು ಸಾರಥ್ಯ ಮಾಡ್ತೀನಿ ಅಂತ ವಹಿಸಿದ. ದುರ್ಯೋಧನಾದಿಗಳ ಪಕ್ಷ ವಿರುದ್ಧವಾಗಿ ನಿಂತು ಭೂಭಾರ ಹರಣಕ್ಕೆ ಅಂತ 18 ದಿವಸದ ಯುದ್ಧ ಮಾಡಿಸಿದ. 18 ದಿನ ಯುದ್ಧದಲ್ಲಿ ಅರ್ಜುನ ಮೊದಲನೇ ದಿನನೇ ಹೇಳಿದ್ದಂತೆ, ಎರಡೂ ಸೇನೆಗಳ ಮಧ್ಯದಲ್ಲಿ ನೀನು ರಥ ನಿಲ್ಲಿಸು ಅಂತ. ಇವ ರಥ ನಿಲ್ಲಿಸುವ ನೆಪ ಮಾಡಿ ಎಲ್ಲರ ಕಣ್ಣಿನಲ್ಲಿದ್ದ ಎಲ್ಲರ ಆಯುಷ್ಯವನ್ನು ಕಣ್ಣಿನಿಂದ ಹೀರಿದ ಅಂತದು. ಹಾಗಾಗಿ ಅಲ್ಲೂ ಕೃಷ್ಣ ಅಂತ ಅದು. ಆಯುಷ್ಯವನ್ನು ಕಣ್ಣಿನಿಂದ ಆಕರ್ಷಿಸಿದ. ರುಕ್ಮಿಣಿಯ ಮನಸ್ಸನ್ನಷ್ಟೇ ಆಕರ್ಷಿಸಿದವನಲ್ಲ, ಎಲ್ಲ ಆಯುಷ್ಯವನ್ನು ಆಕರ್ಷಿಸಿದ. ಅದಕ್ಕೆ ಕೃಷ್ಣ ಅಂತ ಅದ. ಆಮೇಲೆ 18 ದಿನದ ಯುದ್ಧ ಮಾಡಿಸಿ ಜಯ ಗಳಿಸಿಕೊಟ್ಟದ್ದು ಪಾಂಡವರಿಗೆ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀರ್ವಿಜಯೋಭೂತಿ ಧ್ರುವಾನೀತಿ ಮತಿರ್ಮಮ. ಎಲ್ಲಿ ಯೋಗೇಶ್ವರನಾದ ಕೃಷ್ಣ, ಧನುರ್ಧಾರಿಯಾದ ಅರ್ಜುನ, ಅಲ್ಲಿ ನಿಜವಾಗ್ಲೂ ಜಯ ಇದೆ ಅಂತ ಲೋಕಕ್ಕೆಲ್ಲ ಸಂದೇಶ ನೀಡಿದಂಥ ಕೃಷ್ಣನ ಕಥೆ. ಅದೇ ಕೃಷ್ಣನೇ 16,100 ಜನ ಸ್ತ್ರೀಯರನ್ನು ನರಕಾಸುರನ ಸಂಹಾರ ಮಾಡಿ ಕಲ್ಯಾಣ ಮಾಡಿಕೊಂಡ. ಅವರಲ್ಲಿ ಮಕ್ಕಳನ್ನು ಪಡೆದ. ರುಕ್ಮಿಣಿಯಲ್ಲೆಲ್ಲ ಪ್ರದ್ಯುಮ್ನನನ್ನ, ಜಾಂಬವತಿಯಲ್ಲಿ ಸಾಂಬನನ್ನ, ಹೀಗೆ ಸತ್ಯಭಾಮೆಯಲ್ಲಿ, ಜಾಂಬವತಿಯಲ್ಲಿ ಚಾರುದೇಶ್ನ ಅಂತ ಹೀಗೆ ಅನೇಕ ಮಕ್ಕಳನ್ನು ಪಡೆದಿದ್ದಾನೆ. ತನ್ನದೇ ಒಂದು ದೊಡ್ಡ ಸಂತಾನವನ್ನು ಸೃಷ್ಟಿ ಮಾಡಿ ಲೋಕಕ್ಕೆ ತೋರಿಸಿದ. ಇದನ್ನು ನೋಡಿ ಆದರೂ ನನ್ನನ್ನು ಸೃಷ್ಟಿಕರ್ತ ಅಂತ ನೆನಪಿಸ್ಕೊಳ್ರಿ ಅಂತ ಅನ್ನಂತ. ಅಷ್ಟು ಮಕ್ಕಳನ್ನು ಪಡೆದಿದ್ದಾನೆ. ಅಂಥ ತುಂಬು ಸಂಸಾರ, ಗೃಹಸ್ಥ ಜೀವನ, ತುಂಬು ಸಂಸಾರ ನಡೆಸಿ ಲೋಕಕ್ಕೆಲ್ಲ ಭಗವಂತ ಕಲ್ಯಾಣ ಮಾಡ್ತಾ ಇದ್ದಂತೆ. ಇಂಥ ಕೃಷ್ಣನ ಕಥೆ ಭಾಗವತದಲ್ಲಿ ಬರ್ತದೆ. ಸತ್ಯಭಾಮ ಪರಿಣಯದ ಕಥೆನೇ ಬೇರೆ. ಜಾಂಬವತಿ ಸತ್ಯಭಾಮ ಪರಿಣಯ ಸ್ಯಮಂತಕ ಉಪಾಖ್ಯಾನ ಅಂತ ಪ್ರಸಿದ್ಧಿಪಡಿಸಿದ. ನೀಲ ಅಂತ ನೀಲಾದೇವಿಯ ವಿವಾಹ. ಭದ್ರ, ಮಿತ್ರವಿಂದ ಹಾಗೂ ಕಾಳಿಂದಿಯ ವಿವಾಹ ಮೊದಲೇ ಹೇಳಿದ್ವಿ. ಹೀಗೆ ನೀಲ, ಮಿತ್ರವಿಂದ, ಕಾಳಿಂದಿ, ಲಕ್ಷಣ ಅಂತ ಲಕ್ಷಣ ಇನ್ನೊಬ್ಬಳು. ಇವರೆಲ್ಲರಿಗಿಂತಲೂ ಜಾಂಬವತಿ ಲಕ್ಷ್ಮಿ ಆವೇಶ ಇದ್ದದ್ರಿಂದ ಹೆಚ್ಚಿನವಳು. ಅವಳಿಗಿಂತಲೂ ಸತ್ಯಭಾಮ ಮತ್ತು ರುಕ್ಮಿಣಿ ಸಾಕ್ಷಾತ್ ಲಕ್ಷ್ಮಿ ಅವತಾರ. ದಿನನಿತ್ಯ ಅಷ್ಟಮಹಿಷಿ ಒಡೆಯ ಕೃಷ್ಣ ಅಂತ ಸ್ಮರಣೆ ಮಾಡಿದರೆ ಮನೆಯಲ್ಲಿ ಕಲ್ಯಾಣವಾಗ್ತದೆ ಅಂತ ಅದನ್ನು ಉಪಾಖ್ಯಾನ ತಿಳಿಸ್ತಾರೆ. ಷೋಡಶ ಸ್ತ್ರೀ ಸಹಸ್ರೇಶಃ ತ್ರಿಭಂಗಿ ಮಧುರಾಕೃತಿ ಅಂತ ಕೃಷ್ಣನ ಸ್ತೋತ್ರದಲ್ಲಿ ಇದೊಂದು ನಾಮವಾಗಿ ಕೃಷ್ಣನ ಬಗ್ಗೆ ಹೇಳ್ತದೆ.
ಇಂಥ ಕೃಷ್ಣನ ಕಥೆ. ಇದಾದ ಮೇಲೆ 11ನೇ ಸ್ಕಂದದಲ್ಲಿ ಶ್ರೀಮದ್ ಭಾಗವತ ಧರ್ಮಗಳ ಬಗ್ಗೆ ಹೇಳ್ತಾರೆ. ವಸುದೇವನಿಗೆ ನಾರದರು ಉಪದೇಶ ಮಾಡಿದ್ದು, ಉದ್ಧವನಿಗೆ ಕೃಷ್ಣ ಉಪದೇಶ ಮಾಡಿದ ಉದ್ಧವ ಗೀತೆ ಅಂತ. ಉದ್ಧವ ಗೀತೆಯಲ್ಲಿ ಬಂದದ್ದೆಲ್ಲವೂ ನಮಗಿವತ್ತು ಆಚರಣೆಗೆ ಅವಶ್ಯಕವಾದ, ಕಲಿಯುಗದಲ್ಲಿದ್ದವರು ಬಹಳ ಸುಲಭವಾಗಿ ಆಚರಣೆ ಮಾಡುವಂತಹ ಭಾಗವತ ಧರ್ಮವನ್ನು ಉಪದೇಶ ಮಾಡಿದ. ಅದೇ ಉದ್ಧವ ಗೀತೆ. 12ನೇ ಸ್ಕಂದದಲ್ಲಿ ಕೇವಲ ಬುದ್ಧಾವತಾರ, ಕಲ್ಕಿ 2 ಅವತಾರಗಳ ಮಹಿಮೆ ಅದನ್ನು ಪ್ರಸ್ತುತಪಡಿಸ್ತಾರೆ. ಕಲಿಯುಗದ ಉಚ್ಛ್ರಾಯ ಸ್ಥಿತಿ ಹೇಗೆ ನಡೀತದೆ, ಸಂಧಿಕಾಲದಲ್ಲಿ ವಿಷ್ಣು ಶರ್ಮನ ಮನೆಯಲ್ಲಿ ಕಲ್ಕಿಯಾಗಿ ಅವತಾರ ಮಾಡಿ ಎಲ್ಲ ಅಧರ್ಮವನ್ನು ನಾಶ ಮಾಡಿ ಧರ್ಮಸ್ಥಾಪನೆ ಮಾಡುತ್ತಾನೆ. ಇದು ಕಲ್ಕಿ ಅಂತ. ಬುದ್ಧಾವತಾರ, ಕಲ್ಕಿ ಅವತಾರ 12ನೇ ಸ್ಕಂಧದಲ್ಲಿ ಪ್ರಸ್ತುತಪಡಿಸಿ ಎಲ್ಲವನ್ನು ದೇವರಿಗೆ ಸಮರ್ಪಣೆ ಮಾಡುತ್ತಾರೆ. ಪ್ರವಚನದ ವಾಕ್ಕುಸುಮಗಳನ್ನು ಶುಕಮುನಿಗಳು. ಇನ್ನೂ ಏನಾದರೂ ಕೇಳಲಿಕ್ಕಿದೆ ನಾ ಕೇಳು ಅಂದರೆ, ಪರೀಕ್ಷಿತ್ ರಾಜ ಧನ್ಯೋಸ್ಮಿ ಕೃತಕೃತ್ಯೋಸ್ಮಿ ಭವತಾ ಕರುಣಾತ್ಮನ, ನಾನು ಧನ್ಯನಾದೆ, ಕರುಣಾಶಾಲಿಗಳಾಗಿ ನೀವು ಎಲ್ಲವನ್ನೂ ನನಗೆ ಉಪದೇಶ ಮಾಡಿ ಸಂಶಯಗಳನ್ನು ಕಳೆದ್ರಿ, ಇನ್ನೇನು ಪ್ರಶ್ನೆಗಳು ಉಳಿದಿಲ್ಲ ನನಗೆ ಅಂತಂದದ್ದಕ್ಕೆ ಆವಾಗ ಶುಕಮುನಿಗಳು ಅದೃಶ್ಯರಾದರು. ತಕ್ಷಕ ಸರ್ಪ ಅವನು ಮೊದಲೇ ಬಂದಿದ್ದಾವ, ಭಾಗವತ ಕೇಳ್ತಿದ್ದಾನಲ್ಲ ಅಂತ ತಡೆದಿದ್ದ. ಭಾಗವತ ಎಲ್ಲ ಕೇಳಿ ಆಯಿತು. ಧ್ಯಾನದಿಂದ ಯೋಗದಿಂದ ದೇಹವನ್ನು ಪರೀಕ್ಷಿತ್ ರಾಜ ಬಿಟ್ಟನಂತೆ. ಅವನ ದೇಹಕ್ಕೆ ಮಾತ್ರ ತಕ್ಷಕ ಸರ್ಪ ಕಚ್ಚಿತಂತೆ. ಭೇಜೆ ಖಗೇಂದ್ರ ಧ್ವಜ ಪಾದ ಮೂಲಂ, ಭಗವಂತನ ಪಾದ ಸೇರಿಯಾಗಿದೆ, ಕೇವಲ ದೇಹಕ್ಕೆ ಕಚ್ಚಿದಾನಂತೆ. ಇದು ಭಾಗವತದ ಪ್ರಭಾವ ಅಂತ ಹೇಳ್ತದೆ. ಹೀಗಾದ ಮೇಲೆ ಸೂತ ಪುರಾಣಿಕರಲ್ಲೇ ಇದನ್ನೆಲ್ಲ ನೋಡಿದ್ರು, ಭಾಗವತ ಎಷ್ಟು ಪ್ರಭಾವಶಾಲಿ ಅಂತ. ಅದನ್ನು ಮನಗಂಡು ನೈಮಿಷಾರಣ್ಯಕ್ಕೆ ಬಂದು ಶೌನಕರಿಗೆಲ್ಲ ಶುಕಾಚಾರ್ಯ ಹೇಳಿದ ಭಾಗವತವನ್ನು ಮುಂದುವರಿಸಿದ್ರು. ಅದನ್ನೇ ಹೇಳಿದರು. ಅದೇ ಭಾಗವತವನ್ನು ನಿಮಗೆ ತಿಳಿಸಿದ್ದೇನೆ ಅಂದಾಗ ಶೌನಕರೆಲ್ಲ ಕೇಳ್ತಾರೆ, ಭಾರ್ಗವ ಗೋತ್ರದಲ್ಲಿ ಬಂದ ಮಾರ್ಕಾಂಡೇಯರನ್ನು ಸ್ಮರಣೆ ಮಾಡಿಸ್ರಿ ಅಂತ. ಸೂತ ಪುರಾಣಿಕರು ಮಾರ್ಕಾಂಡೇಯರ ಚರಿತ್ರೆಯನ್ನು ಶೌನಕರಿಗೋಸ್ಕರ ಹೇಳ್ತಾರೆ. ಮಾರ್ಕಾಂಡೇಯ ಮಹಾಭಾಗ ಸಪ್ತಕಲ್ಪಾಂತ ಜೀವನ, ಪ್ರಳಯೋದಕದಲ್ಲಿ ಮಲಗಿದ ಭಗವಂತನ ರೂಪವನ್ನೇ ಕಂಡವರು ಮಾರ್ಕಾಂಡೇಯರು. ಮಹರುದ್ರದೇವರಿಂದ ವರ ಪಡ್ಕೊಂಡವರು ಮಾರ್ಕಾಂಡೇಯರು. ಆಯುಷ್ಯ ಕಡಿಮೆ ಇದ್ದರೂ ಸ್ವಧರ್ಮದ ಆಚರಣೆಯಿಂದ ಭಾಗವತ ಧರ್ಮ ಅನುಷ್ಠಾನದಿಂದ ಕಲ್ಪ ಆಯುಷ್ಯ ಪಡ್ಕೊಂಡ್ರಪ್ಪ ಅಂಥ ಮಾರ್ಕಾಂಡೇಯರು ಅಂತ ಶೌನಕರಿಗೆ ಮಾರ್ಕಾಂಡೇಯರ ಚರಿತ್ರೆಯನ್ನು ಸೂತರು ತಿಳಿಸ್ತಾರೆ. ಕೊನೆಗೊಳಿಸ್ತಾ ಉಪಚಿತ ನವಶಕ್ತಿಭಿಸ್ವಾತ್ಮನ್ಯುಪರಚಿತ ಸ್ಥಿರಜಂಗಮ ಪಾಲನಾಯ ಭಗವತ ಉಪಲಬ್ಧಿ ಮಾತ್ರ ಧಾಮ್ನೆ ಸುರಋಷಭಾಯ ನಮಃ ಸನಾತನಾಯ. ಈಗ ಜನ್ಮಾದ್ಯಸ್ಯ ಅನ್ನೋಲಿ ಜಗ್ ಪ್ರಾರಂಭ ಆದ ಭಾಗವತ ಯ ಸನಾತನ ಯ ಅಂತ ಯಕಾರಕ್ಕೆ ಮುಕ್ತಾಯ ಆಗ್ತದೆ. ಅದಕ್ಕೆ ಭಾಗವತವು ಜಯನಾಮಕ ಗ್ರಂಥ. ಯಾರು ಶ್ರವಣ ಮಾಡ್ತಾರೆ, ಹೇಳ್ತಾರೆ, ಜೀವನದಲ್ಲಿ ಅವರಿಗೆ ಜಯ ಉಂಟಾಗ್ತದೆ. ಜಯ ಉತ್ಕರ್ಷೆ, ಭಗವಂತನ ವಿಶೇಷ ತಿಳುವಳಿಕೆ ಉಂಟಾಗ್ತದೆ, ಸಂಸಾರದಿಂದ ಜಯ ಸಿಗ್ತದೆ. ಆ ಕಾರಣಕ್ಕೆ ಭಾಗವತ ಶ್ರವಣ ಆಗಬೇಕು ಅಂತಾರೆ. ಈ ಕಳೆದ 5 ದಿನಗಳಿಂದ ಭಾಗವತ ಉಪನ್ಯಾಸ ನಡೆದಿದೆ. ಇದರ ಫಲಭಾಗಿಗಳು ನಾವು ನೀವು ಮಾತ್ರ ಅಂತ ಭಾವಿಸಬಾರ್ದು. ನಿಮ್ಮೊಳಗಿದ್ದ ತತ್ವಾಭಿಮಾನಿ ದೇವತೆಗಳು, ಅವರನ್ನು ಪ್ರೇರಣೆ ಮಾಡಿದ ಮುಖ್ಯ ಪ್ರಾಣ, ಆ ಮುಖ್ಯ ಪ್ರಾಣನನ್ನು ಪ್ರೇರಣೆ ಮಾಡಿದವನು ಬಿಂಬರೂಪಿ ಭಗವಂತ. ರಾಮ, ಕೃಷ್ಣ, ವೇದವ್ಯಾಸಾದಿ ಅನಂತ ಅವತಾರಾತ್ಮಕನಾದ ಆ ಭಗವಂತ ಇದನ್ನೆಲ್ಲ ನಿಯಂತ್ರಣ ಮಾಡ್ತಾ ಇರ್ತಾನೆ. ಹಾಗಾಗಿ ಅವನ ಪಾದಗಳಿಗೆ ಇದನ್ನು ಸಮರ್ಪಿಸಬೇಕು. ಈ ರೀತಿ ಸತ್ಕರ್ಮ ನಡೀಲಿಕ್ಕೆ ಕಾರಣರಾದವರು ಗುರುಗಳು. ನಮ್ಮ ಗುರುಗಳಾದಂತಹ ಆಳ್ಗಾರಾಚಾರ್ಯರು ಹಾಗೂ ಶ್ರೀ ಸುವಿದ್ಯೇಂದ್ರ ತೀರ್ಥರನ್ನು ಭಕ್ತಿಪೂರ್ವಕವಾಗಿ ನಮಿಸಿ, ಈ ಸಂದರ್ಭದೊಳಗೆ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿ, ಈ ಮನುಷ್ಯ ದೇಹ ಕೊಟ್ಟ ತಂದೆ ತಾಯಂದ್ರನ್ನು ನಮಸ್ಕರಿಸಿ ಕೃತಜ್ಞತೆಯನ್ನು ಸಲ್ಲಿಸಿ, ಇಂಥ ಶ್ರೀಮದ್ ಭಾಗವತ ಬಹಳ ಕಠಿಣ. ಭಾಗವತ ಅಂದರೆ ಹಿಂದೆಲ್ಲ ಭಾಗವತ ಅಂದರೆ ವಿದ್ಯಾವಂತರು ತಮ್ಮ ವಿದ್ವತ್ತಿಗೆ ಹೊರೆಗಲ್ಲು ಅಂದರೆ ಭಾಗವತ. ಇವನು ಬಹಳ ದೊಡ್ಡ ವಿದ್ಯಾವಂತ ಅಂತ ಪರೀಕ್ಷೆ ಮಾಡಲಿಕ್ಕೆ ಭಾಗವತ ಹೇಳ್ತೀಯ ಅಂತ ಕೇಳ್ತಿದ್ರಂತೆ. ವಿದ್ಯಾವತಾಂ ಭಾಗವತೆ ಪರೀಕ್ಷಾ ಅಂತಂತಾರೆ. ಭಾಗವತ ಚೆನ್ನಾಗಿ ಮನದಟ್ಟು ಮಾಡಿಕೊಂಡಿದ್ದಾನೆ ಅನ್ನೋದು ಅವರ ವಿದ್ವತ್ತಿಗೆ ಪರೀಕ್ಷಾ ರೂಪದಲ್ಲಿ ನಡೆಸಿ ಚೆನ್ನಾಗಿ ಭಾಗವತ ಹೇಳ್ತಾನೆ ಅಂದರೆ ಅವನ ವಿದ್ಯೆ ಚೆನ್ನಾಗಿದೆ ಅಂತ ಅರ್ಥ ಅಂತ. ಯಾರಿಗೂ ಭಕ್ತಿ ಮೂಡಿಸಲಿಲ್ಲ,
ಯಾರಿಗೂ ಜ್ಞಾನ ಬರೆಸಲಿಲ್ಲ, ಸಂಸಾರದಲ್ಲಿ ವೈರಾಗ್ಯ ಹುಟ್ಟಲಿಲ್ಲ. ಹಾಗಾದರೆ ಭಾಗವತ ಇವನಿಗಿನ್ನೂ ಅನುಭವಕ್ಕೆ ಬಂದಿಲ್ಲ ಅಂತಿದ್ರಂತೆ. ಹಾಗಾಗಿ ವಿದ್ಯಾವತಾಂ ಭಾಗವತೆ ಪರೀಕ್ಷಾ, ಅಷ್ಟು ಕಠಿಣವೂ ಹೌದು, ಅಷ್ಟೇ ಸರಸವೂ ಹೌದು. ಬಹಳ ರಸಭರಿತವಾಗಿದೆ ಭಾಗವತ. ಬ್ರಹ್ಮಾದಿ ದೇವತೆಗಳು ಇದನ್ನು ನೋಡಿ ಆನಂದ ಪಡ್ತಾರಂತೆ. ಮನೆಗಳಲ್ಲಿ ಯಾವಾಗಲೂ ಹೇಳ್ತಾ ವ್ಯಾಸರ ಉಕ್ತಿಗಳಲ್ವೇ. ಮೊನ್ನೆ ಬಂದ ಕಪಿ ಮಾಡಿದ ಸಿನಿಮಾ ಹಾಡೇ ಮನೆಗೆ ಹೋಗ್ತದೆ ಅಂದರೆ, ಭೂಮಿಗೆ ಜ್ಞಾನ ಕೊಡಲಿಕ್ಕೆ ಬಂದ ನಾರಾಯಣನ ಅವತಾರನಾದ ವೇದವ್ಯಾಸ ಮಾಡಿದ ಭಾಗವತ ದೇವತೆಗಳ ಮನೆಯಲ್ಲಿ ಸದಾ ಇದು ಗೂಗಲ್ ಪ್ಲೇ ಮಾಡಿದ ಹಾಗೆ ಮಾಡಿರ್ತಾರೆ. ಸದಾ ಕಥೆಗಳು, ಸದಾ ಶ್ಲೋಕ, ಅವುಗಳಲ್ಲಿರೋ ಪ್ರಾಸ ರಾಗ, ಅದನ್ನೇ ದೇವತೆಗಳು ಭಾಗವತವನ್ನು ಗಾನ ಮಾಡ್ತಾ ಇರ್ತಾರೆ. ಭಾಗವತದ ಗುಂಗಿನಲ್ಲಿರ್ತಾರೆ. ಇಲ್ಲಿ ಭೂಮಿಗೆ ಬಂದ ಅರಣ್ಯಕಾಚಾರ್ಯರು, ವಿಷ್ಣು ತೀರ್ಥರು ಒಂದು ದಿನವೂ ಒಂದು ಕ್ಷಣವೂ ಭಾಗವತ ಬಿಟ್ಟಿರ್ತಿರ್ಲಿಲ್ಲ. ಒಂದು ರೂಮಲ್ಲಿ ಒಂದು ಕೋಣೆ, ದೇವರ ಕೋಣೆ ಒಳಗೆ ಕೂತ್ಕೊಂಡ್ರು ಅಂದರೆ ಭಾಗವತದ ಶ್ಲೋಕ ಅರ್ಥ ಆದ ಕೂಡಲೇ ಪುಸ್ತಕ ಹಿಡಿದು ಕುಣಿಲಿಕ್ಕೆ ಶುರು ಮಾಡ್ತಿದ್ರಂತೆ. ಈ ಶ್ಲೋಕ ಅರ್ಥ ಆಯಿತು, ಈ ಶ್ಲೋಕ ಅರ್ಥ ಆಯಿತು ನನಗೆ ಅಂತ. ಎಷ್ಟು ಭಾಗವತ ತನ್ಮಯರಾಗಿರಬೇಡ. ಈ ಭಾಗವತವನ್ನು ವ್ಯಾಖ್ಯಾನಿಸಿ ಪಾರಾಯಣಿಸಿ ಅರ್ಥೈಸಿಕೊಂಡದ್ರಿಂದ ಅಸ್ಥಿಗಳಲ್ಲಿ ಭಗವಂತನ ಸನ್ನಿಧಾನ ಬಂದಿತ್ತು. ಭಾಗವತ ಪಾಹ ಅಂತಾರೆ. ಭಾಗವತ ಪಾಹ ಕೇಳಿರ್ಬೇಕು ನೀವು ಈ ಕಥೆ. ಅವರ ಇವತ್ತು ಪುಣ್ಯತಿಥಿ ಯಾದವಾರ್ಯರು ಅಂತ. ಯಾದವಾರ್ಯರು ಇದೇ ಭಾಗವತದಲ್ಲಿರುವ ರಸವನ್ನು ಆಸ್ವಾದಿಸಿ ಪೂರ್ಣ ಭಗವನ್ಮಯರಾದ ಅಸ್ಥಿಗಳಲ್ಲಿ ಭಗವಂತನ ಸನ್ನಿಧಾನ ಬರೋ ಹಾಗೆ ಮಾಡಿತ್ತು. ಸ್ವಲ್ಪ ಅಸ್ಥಿಗಳನ್ನು ಕೆಲವರು ಕಿವಿಯಲ್ಲಿ ಇಟ್ಟುಕೊಂಡ್ರೆ ಭಾಗವತ ಶ್ಲೋಕ ಹೇಳ್ತಿತ್ತಂಥದ್ದು. ಅಂಥ ಮಹಿಮೆ ಯಾದವಾರ್ಯ, ಅವರ ಪುಣ್ಯತಿಥಿ ಇವತ್ತು. ಸಾಧಾರಣ ಅಲ್ಲ. ಅಂಥ ಭಾಗವತ, ಎಂಥೆಂಥವರು ಭಾಗವತಕ್ಕೆ ಆಕರ್ಷಿತರಾಗಿದ್ದಾರೆ. ಅದಕ್ಕೆ ಅದು ಕೃಷ್ಣನೇ, ಅದು ಬೇರೆ ಏನಲ್ಲೇ ಅಲ್ಲ. ಅದನ್ನು ಹೇಳುವ ಕೇಳುವ ಸೌಭಾಗ್ಯ ದೇವರು ಕೊಟ್ಟಿದ್ದಾನೆ, ಅದನ್ನು ಅರ್ಥೈಸಿಕೊಳ್ಳುವ ಸೌಭಾಗ್ಯ ಕೊಟ್ಟಿದ್ದಾನೆ ಅಂದರೆ ಇದು ದೇವರು ನಮ್ಮ ಮೇಲೆ ತೋರಿಸಿದ ಕರುಣೆ ಅಂತ ನಾವು ಭಾವಿಸಬೇಕು. ಇಂಥ ಭಾಗವತದ ಉಪನ್ಯಾಸ 5 ದಿನಗಳ ಕಾಲ ನಡೆದದ್ರ ಪುಣ್ಯದಿಂದ ಬದ್ರಿ ಆಚಾರ್ಯರ ಮನೆಯೊಳಗೆ 5 ದಿನಗಳ ಕಾಲ ನಡೆದಿದೆ. ಅವರ ಮಕ್ಕಳಿಗೆ ವಿಶೇಷ ಕಲ್ಯಾಣ ಆಗಲಿ. ಭಗವಂತ ಕೃಷ್ಣ ಭಾಗವತ ಪ್ರತಿಪಾದ್ಯ ಒಳ್ಳೆ ಉತ್ತಮವಾದ ಜ್ಞಾನ, ಭಕ್ತಿ, ವೈರಾಗ್ಯ, ಕ್ಷೇಮ, ಸ್ಥೈರ್ಯ, ವಿಜಯ, ವೀರ್ಯ, ಆಯುರಾರೋಗ್ಯ, ಐಶ್ವರ್ಯವನ್ನು ಕೊಡಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ, ಭಾಗವತ ಶ್ರೋತೃಗಳಾಗಿ ಬಂದ ತಮಗೂ ಏನೋ 4 ಮಾತುಗಳನ್ನು ಹೇಳಲಿಕ್ಕೆ ಅವಕಾಶ ಕೊಟ್ಟದ್ದಕ್ಕೆ ನನಗೂ, ಆ ಆನ್ಲೈನ್ನಲ್ಲಿಯೂ ಶ್ರವಣ ಮಾಡಿದ್ದಾರೆ ಭಾಗವತವನ್ನು ಬಹಳ ಜನ ಶ್ರವಣ ಮಾಡಿದ್ದಾರೆ. ಆನ್ಲೈನ್ನಲ್ಲಿ ಶ್ರೋತೃಗಳಾದವರಿಗೂ ಭಾಗವತ ಪ್ರತಿಪಾದ್ಯ ಗೋಪಾಲಕೃಷ್ಣ ಹಿತೋಪ್ಯತಿಶಯವಾಗಿ ಜ್ಞಾನ, ಭಕ್ತಿ, ವೈರಾಗ್ಯವನ್ನು ಅಭಿವೃದ್ಧಿ ಮಾಡಲಿ, ಕ್ಷೇಮ, ಸ್ಥೈರ್ಯ, ವಿಜಯ, ವೀರ್ಯ, ಆಯುರ, ಆರೋಗ್ಯವನ್ನು ಕೊಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಇಂಥ ಭಾಗವತದ ಸತ್ಕರ್ಮ ಮತ್ತಷ್ಟು ನಡೆಯುವಂತಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ನನ್ನ 2 ಮಾತನ್ನು ಅಸ್ಮದ್ ಗುರುವಂತರ್ಗತ ತತ್ವಾಭಿಮಾನಿ ದೇವತಾ ಪ್ರೇರೇಪಕ ಹನುಮದ್ ಭೀಮ ಮಧ್ವಾಂತರ್ಗತ ರಾಮಕೃಷ್ಣ ವೇದವ್ಯಾಸಾತ್ಮಕ ಬಿಂಬರೂಪಾತ್ಮಕ ಹಯಗ್ರೀವಾತ್ಮಕ ಕುಲದೇವತಾತ್ಮಕ ಮಾಸಕ್ಷೇತ್ರ ಮೂರ್ತ್ಯಾತ್ಮಕ ಗೋಪಾಲಕೃಷ್ಣನ ಪಾದಾರವಿಂದಗಳಲ್ಲಿ ಅರ್ಪಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಹರಯೇ ನಮಃ. ಯತ್ಕರೋಷಿ ಯದಶ್ನಾಸಿ